Hello. So very good evening. Chat section ಅಲ್ಲಿ be active. So ಯಾರು live ಇದ್ದೀರಾ please be come to comment section. Okay. So comment section ಅಲ್ಲಿ just come there and okay do one hi. Window close ಮಾಡಿ. I want ಕೂದಿ ಬರಲ್ಲ. Okay. So who are like comment just comment section ಗೆ ಬಂದ್ಬಿಟ್ಟು just do one hi. Okay. So agriculture officers. So agriculture officer notification we are starting up with environment. Okay, environment in forestry classes. So okay, so environment in forestry classes. So ida. So syllabus copy. I have seen the syllabus copy. So adರಲ್ಲಿ environment and forestry ಸಂಬಂಧಪಟ್ಟಂತ classes ಅನ್ನ we are starting off. Okay, yes. So first day. So this is the first section. So ನಾನು I am taking up a chapter basics of ecology ಅಂತ. Okay. Okay. So I'm starting with basics of ecology. Basics of ecology. Okay. So first chapter and then the first chapter of basics of ecology ಮತ್ತೆ ecosystem ಮಾಡ್ತಾ ಇದೀವಿ. Okay. So ecosystem ಮಾಡ್ತಾ ಇದೀವಿ. So first session we are dealing with basics of environment. So the first session ಅಲ್ಲಿ chapter ಬಂದು is come to comment section. Comment section ಗೆ ಬನ್ನಿ. ಯಾರ್ಯಾರು ಲೈವ್ ಇದ್ದೀರಿ ಕಮೆಂಟ್ ಸೆಕ್ಷನ್ ಗೆ ಬನ್ನಿ, ಸೇ ಒನ್ ಹಾಯ್. ಓಕೆ, ಸೊ ಲೆಟ್ ಇಟ್ ಬಿ ಎ ಇಂಟರಾಕ್ಟಿವ್ ಸೆಷನ್. ಓಕೆ, ಎಸ್ ಬೇಸಿಕ್ಸ್ ಆಫ್ ಇಕಾಲಜಿ ಮತ್ತೆ ಎಸ್ ಈಕೋ ಸಿಸ್ಟಮ್ ಅಂತ ಕರಿತೀವಿ. ಸೊ ವಿಲ್ ಸ್ಟಾರ್ಟ್ ದ ಕ್ಲಾಸಸ್. ಫೈನ್. ಎಸ್, ಫಸ್ಟ್ ವಿಲ್ ಸ್ಟಾರ್ಟ್ ಫ್ರಮ್ ದ ಬೇಸಿಕ್ಸ್. ಈಗ ವಾಟ್ ಈಸ್ ಎನ್ವಿರಾನ್ಮೆಂಟ್? ಓಕೆ, ಸೊ ವಾಟ್ ಈಸ್ ಎನ್ವಿರಾನ್ಮೆಂಟ್? ಪರಿಸರ ಎಂದರೇನು? ಓಕೆ, ಸೊ ವಿ ನೋ ದಟ್ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಪರಿಸರ ಅಂತ ಕರಿತೀವಿ. ಸೊ ದ ಸರೌಂಡಿಂಗ್ ಅಸ್ ಇಸ್ ಕಾಲ್ಡ್ ಅಸ್ ಎನ್ವಿರಾನ್ಮೆಂಟ್ ಅಂತ. ಫಸ್ಟ್ ನಾನು ಲೇಮನ್ ಡೆಫಿನೇಷನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಆಮೇಲೆ ದೆನ್ ಐ ವಿಲ್ ಕಮ್ ಟು ಟೆಕ್ನಿಕಲ್ ಡೆಫಿನೇಷನ್. ಓಕೆ, ಸೊ ಓಕೆ, ನಮ್ಮ ಸುತ್ತಮುತ್ತಲಿನ ಎಸ್ ಹಲೋ ಓಕೆ, ಹಾಯ್ ಸರ್, ಕ್ಲಾಸಸ್ ಯಾವಾಗ ಕಂಡಕ್ಟ್ ಮಾಡ್ತೀರಾ? ಸ್ಟಾರ್ಟ್ ಆಗಿದೆ ಇವಾಗ. ಓಕೆ, ನಮಸ್ತೆ. ಓಕೆ, ಅಲ್ಲಾ ಬಕ್ಷ್ ನಮಸ್ತೆ. ಫೈನ್. ಸೊ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಪರಿಸರ ಅಂತ ಕರಿತೀವಿ. ದ ಸರೌಂಡಿಂಗ್ ಅಸ್ ಇಸ್ ಕಾಲ್ಡ್ ಅಸ್ ಎನ್ವಿರಾನ್ಮೆಂಟ್. ಹಾಗಾದ್ರೆ ಸರೌಂಡಿಂಗ್ ಅಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಎರಡು ವಸ್ತುಗಳಿದೆ. ಒಂದು ಬಯೋಟಿಕ್ ಕಾಂಪೊನೆಂಟ್ ಅಂತ ಕರಿತೀವಿ, ಇನ್ನೊಂದು ಎಬಯೋಟಿಕ್ ಕಾಂಪೊನೆಂಟ್ ಅಂತ ಕರಿತೀವಿ. ಬಯೋಟಿಕ್ ಕಾಂಪೊನೆಂಟ್ ಅಂಡ್ ಎಬಯೋಟಿಕ್ ಕಾಂಪೊನೆಂಟ್. ಸೊ ಬಯೋಟಿಕ್ ಕಾಂಪೊನೆಂಟ್ ಅಂದ್ರೆ ಜೀವಂತ ವಸ್ತುಗಳು. ಸೊ ಎಬಯೋಟಿಕ್ ಕಾಂಪೊನೆಂಟ್ಸ್ ಅಂದ್ರೆ ನಿರ್ಜೀವಂತ ವಸ್ತುಗಳು. ಸೊ ಕನ್ನಡದಲ್ಲಿ ಇನ್ನೂ ಹೇಳಬೇಕು ಅಂದ್ರೆ ಬಯೋಟಿಕ್ ಅಂದ್ರೆ ಜೈವಿಕ ಘಟಕ ಅಂತ. ಎಸ್, ಸೊ ಬಯೋಟಿಕ್ ಅಂದ್ರೆ ಜೈವಿಕ ಘಟಕ ಅಂತ, ಎಬಯೋಟಿಕ್ ಅಂದ್ರೆ ಅಜೈವಿಕ ಘಟಕ ಅಂತ ಕರಿತೀವಿ. ಸೊ ಜೀವಂತ ವಸ್ತುಗಳು, ನಿರ್ಜೀವಂತ ವಸ್ತುಗಳು. ಸೊ ಬಯೋಟಿಕ್ ಕಾಂಪೊನೆಂಟ್ಸ್ ಎಕ್ಸಾಂಪಲ್ಸ್ ಕೊಡಿ ಅಂತಂದ್ರೆ ಪ್ಲಾಂಟ್ಸ್, ಅನಿಮಲ್ಸ್, ಬರ್ಡ್ಸ್, ಮೈಕ್ರೋ ಆರ್ಗಾನಿಸಮ್ಸ್ ಎಕ್ಸಾಂಪಲ್ಸ್ ಕೊಡ್ಬೋದು. ಪ್ಲಾಂಟ್ಸ್, ಅನಿಮಲ್ಸ್, ಬರ್ಡ್ಸ್, ಮೈಕ್ರೋ ಆರ್ಗಾನಿಸಮ್ಸ್ ಎಕ್ಸಾಂಪಲ್ಸ್ ಕೊಡ್ಬೋದು. ಸೊ ಎಬಯೋಟಿಕ್ ಕೊಡಿ ಅಂತಂದ್ರೆ ಟೆಂಪರೇಚರ್, ಯಾವುದಕ್ಕೂ ಜೀವ ಇರಲ್ಲ. ಟೆಂಪರೇಚರ್, ಹ್ಯೂಮಿಡಿಟಿ, ಸನ್ಲೈಟ್, ಅಟ್ಮಾಸ್ಫಿಯರಿಕ್ ಪ್ರೆಷರ್, ವಾಟರ್, ಕಾರ್ಬನ್ ಡೈಆಕ್ಸೈಡ್. ಸೊ ದಿಸ್ ಬಿಕಮ್ಸ್ ಎಬಯೋಟಿಕ್ ಕಾಂಪೊನೆಂಟ್ಸ್. ಸೊ ಈಗ ಲೆಟ್ us go to the technical definition of environment. Okay, the surrounding us which consists of biotic and abiotic components is called as environment. Okay, ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಕಂಡುಬರುವ ಜೈವಿಕ ಮತ್ತು ಅಜೈವಿಕ ಘಟಕವನ್ನ ಪರಿಸರ ಅಂತ ಕರಿತೀವಿ. ರೈಟ್? ಓಕೆ, ಸೊ ದಿಸ್ ಇಸ್ ಡೆಫಿನೇಷನ್ ಆಫ್ ಎನ್ವಿರಾನ್ಮೆಂಟ್. ಹಾಗಾದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ? ಓಕೆ, ಎನ್ವಿರಾನ್ಮೆಂಟ್ಗೂ ಎಕಾಲಜಿಗೂ ವ್ಯತ್ಯಾಸ ಏನು? ಪರಿಸರಕ್ಕೂ ಪರಿಸರ ವಿಜ್ಞಾನಕ್ಕೂ ವ್ಯತ್ಯಾಸ ಏನು? ಓಕೆ, ಈಗ ಬಯೋಟಿಕ್ ಮತ್ತೆ ಎಬಯೋಟಿಕ್ ಕಾಂಪೊನೆಂಟ್ಸ್ ಇದಾವೆ ಎನ್ವಿರಾನ್ಮೆಂಟ್ ಅಲ್ಲಿ.
ಸೊ ಅವು ಸುಮ್ಮನೆ ಇರ್ತವ, ಇಂಟರಾಕ್ಟ್ ಮಾಡ್ತವ. ಸೊ ಹೆಂಗ್ ಇಂಟರಾಕ್ಟ್ ಮಾಡ್ತವೆ? ಬಯೋಟಿಕ್ ಇಂಟರಾಕ್ಷನ್. ಓಕೆ, ಸೊ ಬಯೋಟಿಕ್ ಎಬಯೋಟಿಕ್ ಇಂಟರಾಕ್ಷನ್ ಅಂತ ಕರಿತೀವಿ. ಸೊ ಎನ್ವಿರಾನ್ಮೆಂಟ್ ಅಲ್ಲಿ ವಿ ಹ್ಯಾವ್ ಎರಡು ತರ ಇಂಟ್ರಾಕ್ಷನ್ಸ್ ಇದಾವೆ, ಒಂದು ಬಯೋಟಿಕ್ ಮತ್ತೊಂದು ಬಯೋಟಿಕ್ ಎಬಯೋಟಿಕ್. ಈಗ ಬಯೋಟಿಕ್ ಇಂಟ್ರಾಕ್ಷನ್ ಯಾಕೆ ನಡೆಯುತ್ತೆ? ಎಸ್, ಓಕೆ, ಬಿ ಆಕ್ಟಿವ್. ಓಕೆ, ಸೊ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಆಕ್ಟಿವ್ ಇರಬೇಕು. ಓಕೆ, ಏನೇ ಇದ್ರು ಪಾರ್ಟಿಸಿಪೇಟ್ ಮಾಡಬೇಕು, ಡೌಟ್ ಆಗ್ತಾ ಇರಬೇಕು, ರೈಟ್? ಓಕೆ, ಈಗ ನಾನೊಂದು ಆರ್ಗ್ಯಾನಿಸಮ್ ನಾನು ಬದುಕಬೇಕು ಅಂದ್ರೆ ಎರಡು ತರ ಇಂಟ್ರಾಕ್ಟ್ ಮಾಡಬೇಕು. ಒಂದು ಇನ್ನೊಂದು ಆರ್ಗ್ಯಾನಿಸಮ್ ಜೊತೆಗೆ ಇಂಟ್ರಾಕ್ಟ್ ಮಾಡಬೇಕು. ಬಯೋಟಿಕ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಸೊ ಬಯೋಟಿಕ್ ಇಂಟ್ರಾಕ್ಷನ್ ಯಾಕೆ ನಡೆಯುತ್ತೆ? ಫುಡ್ಗೋಸ್ಕರ ನಡೆಯುತ್ತೆ. ಓಕೆ, ಸೊ ಪ್ರಪಂಚದಲ್ಲಿ ಯಾವ ಜೀವಿಯೂ ಕೂಡ ಇಂಡಿಪೆಂಡೆಂಟ್ ಆಗಿ ಬದುಕಕ್ಕೆ ಸಾಧ್ಯ ಇಲ್ಲ, ಮತ್ತೊಂದು ಜೀವಿಯನ್ನು ತಿಂದೇ ಬದುಕಬೇಕು. ಅಂದ್ರೆ ಎವ್ರಿ ಸಿಂಗಲ್ ಆರ್ಗ್ಯಾನಿಸಮ್ ಇನ್ ದ ವರ್ಲ್ಡ್ is dependent on other organism for food. Okay, so biotic interaction ಯಾಕೆ ನಡೆಯುತ್ತೆ? ಫುಡ್ಗೋಸ್ಕರ ನಡೆಯುತ್ತೆ, ಆಹಾರಕ್ಕೋಸ್ಕರ ನಡೆಯುತ್ತೆ. ಓಕೆ, ಸೊ ಬಯೋಟಿಕ್ ಎಬಯೋಟಿಕ್ ಇಂಟ್ರಾಕ್ಷನ್ ನೋಡಿ. ಈಗ ನಾನು ಎಸ್, ವೆರಿ ಗುಡ್. ಓಕೆ, ಸೊ ಬಯೋಟಿಕ್ ಇಂಟ್ರಾಕ್ಷನ್ ಯಾಕೆ ನಡೆಯುತ್ತೆ? ಫುಡ್ಗೋಸ್ಕರ ನಡೆಯುತ್ತೆ. ಬಯೋಟಿಕ್ ಎಬಯೋಟಿಕ್ ಇಂಟ್ರಾಕ್ಷನ್ ಯಾಕೆ ನಡೆಯುತ್ತೆ? ಬಿಕಾಸ್ ಫಾರ್ ಹ್ಯಾಬಿಟ್ಯಾಟ್. ಓಕೆ, ಸಿಂಪಲ್ ಆಗಿ ಥಿಂಕ್ ಮಾಡಿ. ಇನ್ನೊಂದೊಂದು ಆರ್ಗ್ಯಾನಿಸಮ್, ಆಯ್ತಾ? ಸೊ ನಾನೊಂದು ಆರ್ಗ್ಯಾನಿಸಮ್, ನಾನು ಎರಡು ತರ ಇಂಟ್ರಾಕ್ಟ್ ಮಾಡ್ತೀನಿ. ಒಂದು ಮತ್ತೊಂದು ಆರ್ಗ್ಯಾನಿಸಮ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಿದ್ದೀನಿ. ಯಾಕೆ? ಬಿಕಾಸ್ ಫಾರ್ ಫುಡ್, ಆಹಾರಕ್ಕೋಸ್ಕರ. ಹಂಗೇನೆ ನಾನು ಎಬಯೋಟಿಕ್ ಕಾಂಪೊನೆಂಟ್ ಜೊತೆಗೂ ಕೂಡ ಇಂಟ್ರಾಕ್ಟ್ ಮಾಡ್ತೀನಿ. ಯಾಕೆ? ನನಗೆ ಹ್ಯಾಬಿಟ್ಯಾಟ್ ಬೇಕು, ಟೆಂಪರೇಚರ್ ಬೇಕು, ವಾಟರ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ಸನ್ಲೈಟ್ ಬೇಕು. ಸೊ ಇವೆಲ್ಲ ಎಬಯೋಟಿಕ್. ಸೊ in environmentally we have two types of interaction. One is biotic interaction, one is biotic abiotic interaction. The study of interactions present in the environment is called as ecology ಅಂತ ಕರೀತೀವಿ. ಪರಿಸರದಲ್ಲಿ ಕಂಡು ಬರುವ ಸಂವಹನಗಳ ಅಧ್ಯಯನವನ್ನ ಪರಿಸರ ವಿಜ್ಞಾನ. ಬಹಳ ಇಂಪಾರ್ಟೆಂಟ್. ಓಕೆ, ಪರಿಸರದಲ್ಲಿ ಕಂಡು ಬರುವ ಸಂವಹನಗಳ ಅಧ್ಯಯನವನ್ನ ಪರಿಸರ ವಿಜ್ಞಾನ. ಓಕೆ, the study of interactions present in the environment is called as ecology. Okay, the term ecology is coined by Ernest Haeckel ಅಂತ. ಓಕೆ, ಪ್ರಶ್ನೆ ಕೇಳ್ತಾರೆ, ಅರ್ನೆಸ್ಟ್ ಹೇಕಲ್, ಅರೆ ಇಕಾಲಜಿ ಎಂಬ ಪದವನ್ನು ಕೊಟ್ಟಂತ ವಿಜ್ಞಾನಿ ಯಾರು? ಅರ್ನೆಸ್ಟ್ ಹೇಕಲ್ ಅಂತ. ಓಕೆ, ಎಸ್, ನಮಸ್ತೆ, ಅರ್ನೆಸ್ಟ್ ಹೇಕಲ್ ಅಂತ. ಸೊ ದಿಸ್ ಇಸ್ ಫಸ್ಟ್ ಕಾನ್ಸೆಪ್ಟ್. ಓಕೆ, ಸೊ ಅದನ್ನೇ ಡಿಸ್ಕಸ್ ಮಾಡಿದೀವಿ ಈಗ. ಓಕೆ, ಸೊ ಓಕೆ, ಎನ್ವಿರಾನ್ಮೆಂಟ್ ಅಂದ್ರೇನು? ಓಕೆ, ಬಯೋಟಿಕ್ ಕಾಂಪೊನೆಂಟ್ ಅಂದ್ರೇನು? ಎಬಯೋಟಿಕ್ ಕಾಂಪೊನೆಂಟ್ ಅಂತಂದ್ರೇನು? ಇಂಟ್ರಾಕ್ಷನ್ಸ್ ಎಷ್ಟು ರೀತಿ ಇರ್ತವೆ? ವಾಟ್ ಈಸ್ ಇಕಾಲಜಿ? ಇಕಾಲಜಿ ಎಂಬ ಪದವನ್ನು ಕೊಟ್ಟಂತ ವಿಜ್ಞಾನಿ ಯಾರು? ಸೊ ದಿಸ್ ಥಿಂಗ್ಸ್ ವಿ ಹ್ಯಾವ್ ಕ್ಲಿಯರ್ಡ್ ಅಲ್ವಾ? ಓಕೆ, ಸೆಕೆಂಡ್ ಟಾಪಿಕ್ ಬರೋಣ. ಸೊ ವೆಲ್ಕಮ್ ವಿತ್ ಎಕಲಾಜಿಕಲ್ ಆರ್ಗನೈಸೇಷನ್, ಪರಿಸರ ಸಂರಚನೆ ಅಂತ ಕರಿತೀವಿ. ಎಕಲಾಜಿಕಲ್ ಆರ್ಗನೈಸೇಷನ್, ಪರಿಸರ ಸಂರಚನೆ. ಓಕೆ, ವಾಟ್ ಈಸ್ ಎಕಲಾಜಿಕಲ್ ಆರ್ಗನೈಸೇಷನ್? ಓಕೆ, ಸೊ ವಾಟ್ ಈಸ್ ಎಕಲಾಜಿಕಲ್ ಆರ್ಗನೈಸೇಷನ್? ಸರಿ, ಈಗ ನೋಡಿ, ಪರಿಸರ ಅಥವಾ ಎನ್ವಿರಾನ್ಮೆಂಟ್ ಒಂದೇ ಬಾರಿ ಫಾರ್ಮೇಶನ್ ಆಯ್ತಾ ಅಥವಾ ಎವಲ್ಯೂಷನ್ ಆಗಿ ಅಥವಾ ಪರಿಸರ ಒಂದೇ ಬಾರಿ ರಚನೆ ಆಯ್ತಾ ಅಥವಾ ವಿಕಸನಗಳು? ಪರಿಸರ ಒಂದೇ ಬಾರಿ ರಚನೆ, ವಿಕಸನಗಳು ಅಂದ್ರೆ ಎನ್ವಿರಾನ್ಮೆಂಟ್ ಇಸ್ ಅ ಪ್ರೊಡಕ್ಟ್ ಆಫ್ ಎವಲ್ಯೂಷನ್, ಅಲ್ವಾ? ಓಕೆ, ಇಂಟ್ರಾಕ್ಟ್ ಮಾಡಬೇಕು. ಎಸ್, ಇಂಟ್ರಾಕ್ಟ್ ಮಾಡಬೇಕು. ಓಕೆ, ಸೊ ಎವ್ರಿ ಡೇ 5 to 7 ಇರುತ್ತೆ ಕ್ಲಾಸ್. 5 ಗಂಟೆಯಿಂದ 7 ಗಂಟೆ ಕ್ಲಾಸ್ ಇರುತ್ತೆ ಟೈಮಿಂಗ್ಸು. ಬಟ್ ನಾಳೆ ಕ್ಲಾಸ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ ರಜಾ ಇದೆ ಬಿಕಾಸ್ ಆಫ್ ದೀಪಾವಳಿ ಫೆಸ್ಟಿವಲ್. ಆಯ್ತಾ? ಸರಿ, ಈಗ ಸೊ ಎನ್ವಿರಾನ್ಮೆಂಟ್ ಇಸ್ ಅ ಪ್ರೊಡಕ್ಟ್ ಆಫ್ ಎವಲ್ಯೂಷನ್ ಅಂತ ಕರಿತೀವಿ. ಓಕೆ, ವಿಚ್ ಇಸ್ ದ ಫಂಡಮೆಂಟಲ್ ಯೂನಿಟ್ ಆಫ್ ಎನ್ವಿರಾನ್ಮೆಂಟ್? ಪರಿಸರದ ಮೂಲ ಘಟಕ ಯಾವುದು? ಪರಿಸರದ ಮೂಲ ಘಟಕವನ್ನ ಆರ್ಗ್ಯಾನಿಸಮ್ ಅಂತ ಕರಿತೀವಿ ಅಥವಾ ಜೀವಿ ಅಂತ ಕರಿತೀವಿ. ಪರಿಸರದ ಮೂಲ ಘಟಕವನ್ನ ಜೀವಿ ಅಂತ ಕರಿತೀವಿ, ಆರ್ಗ್ಯಾನಿಸಮ್. ಓಕೆ, ಸೊ ಆರ್ಗ್ಯಾನಿಸಮ್ ಇಂದ ಏನ್ ಬಂತು? ಸ್ಪೀಶೀಸ್ ಬಂತು. ಆರ್ಗ್ಯಾನಿಸಮ್ ಇಂದ ಏನ್ ಬಂತು? ಸ್ಪೀಶೀಸ್ ಬಂತು. ಪ್ರಭೇದಗಳು ಬಂತು. ಆರ್ಗ್ಯಾನಿಸಮ್ ಇಂದ ಸ್ಪೀಶೀಸ್ ಬಂತು. ಓಕೆ, ಸರಿ, ಆರ್ಗ್ಯಾನಿಸಮ್ ಇಂದ ಸ್ಪೀಶೀಸ್ ಬಂತು. ಆರ್ಗ್ಯಾನಿಸಮ್ಗೂ ಸ್ಪೀಶೀಸ್ಗೂ ಏನ್ ಡಿಫರೆನ್ಸ್?
ಆರ್ಗ್ಯಾನಿಸಮ್ ಅಂದ್ರೆ ಒನ್ ಇಂಡಿವಿಜುವಲ್, ಒಂದೇ ಒಂದಿರುತ್ತೆ. ಆರ್ಗ್ಯಾನಿಸಮ್ ಇಸ್ ಒನ್ ಇಂಡಿವಿಜುವಲ್. ಸ್ಪೀಶೀಸ್ ಅಂದ್ರೆ ಗ್ರೂಪ್ ಆಫ್ ಸಿಮಿಲರ್ ಆರ್ಗ್ಯಾನಿಸಮ್ಸ್ ಇಸ್ ಕಾಲ್ಡ್ ಅಸ್ ಒನ್ ಸ್ಪೀಶೀಸ್. ಗ್ರೂಪ್ ಆಫ್ ಸಿಮಿಲರ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ಅಸ್ ಒನ್ ಸ್ಪೀಶೀಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ ಎಲಿಫೆಂಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಏನಿರುತ್ತೆ, ಎಲಿಫೆಂಟ್ ಸ್ಪೀಶೀಸ್ ಇರುತ್ತೆ. ಓಕೆ, ಒಂದೇ ರೀತಿ ಇರುವ ಜೀವಿಗಳ ಗುಂಪನ್ನ ಪ್ರಭೇದಗಳು, ಓಕೆ, ಸ್ಪೀಶೀಸ್ ಅಂತ ಕರಿತೀವಿ. ಈಗ ಆರ್ಗ್ಯಾನಿಸಮ್ ಇಂದ ಸ್ಪೀಶೀಸ್ ಬಂತು. ಸ್ಪೀಶೀಸ್ ಹೆಂಗ್ ಬಂತು? ಒಂದು ಆರ್ಗ್ಯಾನಿಸಮ್ ರೀಪ್ರೊಡಕ್ಷನ್ ನ ಮೂಲಕ ಫರ್ಟೈಲ್ ಆಫ್ ಸ್ಪ್ರಿಂಗ್ಸ್ ಅನ್ನು ಸೃಷ್ಟಿ ಮಾಡಿದ್ರೆ, ಒಂದು ಆರ್ಗ್ಯಾನಿಸಮ್ ರೀಪ್ರೊಡಕ್ಷನ್ ನ ಮೂಲಕ ಫರ್ಟೈಲ್ ಆಫ್ ಸ್ಪ್ರಿಂಗ್ಸ್ ಅನ್ನು ಸೃಷ್ಟಿ ಮಾಡಿದ್ರೆ ಸ್ಪೀಶೀಸ್ ಬರುತ್ತೆ, ಪ್ರಭೇದಗಳು ಬರ್ತವೆ. ಓಕೆ, ಸರಿ. ಸ್ಪೀಶೀಸ್ ಇಂದ ಏನ್ ಬಂತು? ಪಾಪ್ಯುಲೇಷನ್, ಜನಸಂಖ್ಯೆ ಬಂತು. ಪಾಪ್ಯುಲೇಷನ್ ಬಂತು. ಓಕೆ, ಪಾಪ್ಯುಲೇಷನ್ ಅಂದ್ರೆ ಜನಸಂಖ್ಯೆ. ಸೊ ಜನಸಂಖ್ಯೆ ಬಂತು. ಸೊ ಓಕೆ, ಸ್ಪೀಶೀಸ್ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಎಲಿಫೆಂಟ್ ಇತ್ತು, ಎಲಿಫೆಂಟ್ ಸ್ಪೀಶೀಸ್ ಬಂತು, ಎಲಿಫೆಂಟ್ ಪಾಪ್ಯುಲೇಷನ್ ಬಂತು. ಎಲಿಫೆಂಟ್ ಪಾಪ್ಯುಲೇಷನ್ ಬಂತು. ಹಾಗಾದ್ರೆ ಎಲಿಫೆಂಟ್ ಸ್ಪೀಶೀಸು ಎಲಿಫೆಂಟ್ ಪಾಪ್ಯುಲೇಷನ್ಗೂ ಡಿಫರೆನ್ಸ್ ಏನು ಅಂತಂದ್ರೆ, ನೋಡಿ, ಒಂದು ಸ್ಪೀಶೀಸು ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಕಾಂಪೊನೆಂಟ್ ಅನ್ನ ಅಕ್ವೈರ್ ಮಾಡ್ಕೊಂಡಾಗ ಅದು ಪಾಪ್ಯುಲೇಷನ್ ಆಗುತ್ತೆ. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇಲ್ಲಿ ಬೇಕಾದ್ರೆ ಫಾರ್ಮುಲಾ ಬರೆದು ಬಿಡ್ತೀನಿ. ಪಾಪ್ಯುಲೇಷನ್ ಇಸ್ ಈಕ್ವಲ್ ಟು ಸ್ಪೀಶೀಸ್ ಪ್ಲಸ್ ಜಿಯೋಗ್ರಾಫಿಕಲ್ ಕಾಂಪೊನೆಂಟ್. ಜಿಯೋಗ್ರಾಫಿಕಲ್ ಕಾಂಪೊನೆಂಟ್, ಒಂದು ಪ್ರಭೇದ ನಿರ್ದಿಷ್ಟ ಭೌಗೋಳಿಕ ಪ್ರದೇಶವನ್ನು ಆಕ್ರಮಿಸಿಕೊಂಡಾಗ ಅದು ಜನಸಂಖ್ಯೆ ಆಗುತ್ತೆ. ಓಕೆ, ಇಲ್ಲಿ ಸ್ಪೀಶೀಸ್ ನಾವು ಹೇಳಬೇಕಾದ್ರೆ ಇಲ್ಲಿ ಜಿಯೋಗ್ರಫಿಕಲ್ ಕಾಂಪೊನೆಂಟ್ ಇರಲ್ಲ. ಬಟ್ ಪಾಪ್ಯುಲೇಷನ್ ಹೇಳ್ಬೇಕಾದ್ರೆ ಸ್ಪೀಶೀಸ್ ಪ್ಲಸ್ ಜಿಯೋಗ್ರಫಿಕಲ್ ಕಾಂಪೊನೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹಿಂಗ್ ಬರೀಬಹುದು, ಎಲಿಫೆಂಟ್ ಪಾಪ್ಯುಲೇಷನ್ ಇಸ್ ಈಕ್ವಲ್ ಟು ಎಲಿಫೆಂಟ್ ಸ್ಪೀಶೀಸ್ ಇನ್ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಕಾಜಿರಂಗ ನ್ಯಾಷನಲ್ ಪಾರ್ಕ್. ಸೊ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಏನಾಯ್ತೀನಿ, ಜಿಯೋಗ್ರಫಿಕಲ್ ಕಾಂಪೊನೆಂಟ್ ಆಯ್ತು. ಓಕೆ, ಸೊ ಅಂಡರ್ಸ್ಟ್ಯಾಂಡಿಂಗ್ ಇದು ಅರ್ಥ ಆಗ್ತಿದ್ಯಾ? ಇದು ಅರ್ಥ ಆಗ್ತಿದ್ಯಲ್ಲ? ಓಕೆ, ಸರಿ. ಸ್ಪೀಶೀಸ್ ಜೊತೆಗೆ ಜಿಯೋಗ್ರಫಿಕಲ್ ಕಾಂಪೊನೆಂಟ್ ಸೇರ್ಕೊಂಡು ಅದು ಪಾಪ್ಯುಲೇಷನ್ ಆಗುತ್ತೆ. ಸರಿ, ಈಗ ಪಾಪ್ಯುಲೇಷನ್ ಇಂದ ಏನು ಬಂತು? ಬಯೋಲಾಜಿಕಲ್ ಕಮ್ಯುನಿಟಿ ಬಂತು. ಓಕೆ, ಪಾಪ್ಯುಲೇಷನ್ ಇಂದ ಏನು ಬಂತು? ಬಯೋಲಾಜಿಕಲ್ ಕಮ್ಯುನಿಟಿ ಬಂತು, ಜೈವಿಕ ಸಮುದಾಯ ಅಂತ ಕರಿತೀವಿ. ಓಕೆ, ಅಂದ್ರೆ ಈಗ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಎಲಿಫೆಂಟ್ ಪಾಪ್ಯುಲೇಷನ್ ಇದೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಎಲಿಫೆಂಟ್ ಪಾಪ್ಯುಲೇಷನ್ ಮಾತ್ರ ಇರುತ್ತಾ? ಇಲ್ಲ, ಎಲಿಫೆಂಟ್ ಪಾಪ್ಯುಲೇಷನ್ ಇರುತ್ತೆ, ಟೈಗರ್ ಪಾಪ್ಯುಲೇಷನ್ ಇರುತ್ತೆ, ರೈನೋ ಪಾಪ್ಯುಲೇಷನ್ ಇರುತ್ತೆ. ಹಲವಾರು ಪಾಪ್ಯುಲೇಷನ್ಸ್ ಗಳನ್ನ ಒಳಗೊಂಡಿರುವಂತ ದೊಡ್ಡ ಜಿಯೋಗ್ರಫಿಕಲ್ ಏರಿಯಾವನ್ನು ನಾವೇನ್ ಕರಿತೀವಿ? ಬಯೋಲಾಜಿಕಲ್ ಕಮ್ಯುನಿಟಿ, ಜೈವಿಕ ಸಮುದಾಯ ಅಂತ ಕರಿತೀವಿ. ಇಟ್ಸ್ ಎ ಜಿಯೋಗ್ರಫಿಕಲ್ ಏರಿಯಾ ವಿಚ್ ಕಂಪ್ರೈಸಸ್ ಸೆವರಲ್ ಪಾಪ್ಯುಲೇಷನ್ಸ್. ಇಟ್ಸ್ ಎ ಜಿಯೋಗ್ರಫಿಕಲ್ ಏರಿಯಾ ವಿಚ್ ಕಂಪ್ರೈಸಸ್ ಸೆವರಲ್ ಪಾಪ್ಯುಲೇಷನ್ಸ್. ವೆರಿ ಗುಡ್. ಓಕೆ, ಈ ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಪಾಪ್ಯುಲೇಷನ್ಸ್ ಇದಾವೆ. ಈ ಪಾಪ್ಯುಲೇಷನ್ಸ್ ಸುಮ್ಮನೆ ಇರ್ತವ, ಇಂಟ್ರಾಕ್ಟ್ ಮಾಡ್ತವ? ಸುಮ್ಮನೆ ಇರ್ತವ, ಇಂಟ್ರಾಕ್ಟ್ ಮಾಡ್ತವ? ಆಬ್ವಿಯಸ್ಲಿ ಇಂಟ್ರಾಕ್ಟ್ ಮಾಡ್ತವೆ. ಸೊ ಎಷ್ಟು ರೀತಿ ಇಂಟ್ರಾಕ್ಟ್ ಮಾಡ್ತವೆ? ಎರಡು ತರ, ಬಯೋಟಿಕ್ ಇಂಟ್ರಾಕ್ಷನ್, ಬಯೋಟಿಕ್ ಎಬಯೋಟಿಕ್ ಇಂಟ್ರಾಕ್ಷನ್ಸ್. ಓಕೆ, ಇಂಟರಾಕ್ಷನ್ಸ್ ಮಾಡ್ತವೆ. ಓಕೆ, ಈ ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಇಂಟ್ರಾಕ್ಷನ್ಸ್ ನಡೆದಾಗ ಆ ಇಂಟ್ರಾಕ್ಷನ್ಸ್ ಗಳ ಪರಿಣಾಮವಾಗಿ ಒಂದು ಸಿಸ್ಟಮ್ ಫಾರ್ಮೇಶನ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಅಸ್ ಇಕೋಸಿಸ್ಟಮ್. ದಿಸ್ ಇಸ್ ಕಾಲ್ಡ್ ಅಸ್ ಇಕೋಸಿಸ್ಟಮ್, ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಓಕೆ, ಸೊ ಇಕೋಸಿಸ್ಟಮ್. ಸೊ ಅಲ್ಲಿ ಎಕ್ಸಾಂಪಲ್ ಪ್ರಶ್ನೆ ಕೇಳಬಹುದು. ಸೊ ವಿಚ್ ಆರ್ ದ ಟೂ ಫ್ಯಾಕ್ಟರ್ಸ್ ದಟ್ ಡಿಸೈಡ್ ದ ಫಾರ್ಮೇಶನ್ ಆಫ್ ಇಕೋಸಿಸ್ಟಮ್ ಅಂತ ಕೇಳಿದ್ರೆ, ಒನ್ ಇಸ್ ಬಯೋಲಾಜಿಕಲ್ ಕಮ್ಯುನಿಟಿ, ಅದರ್ ಒನ್ ಇಸ್ ಇಂಟರಾಕ್ಷನ್ಸ್. ಒನ್ ಇಸ್ ಬಯೋಲಾಜಿಕಲ್ ಕಮ್ಯುನಿಟಿ, ಅದರ್ ಒನ್ ಇಸ್ ಇಂಟರಾಕ್ಷನ್ಸ್. ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಇಂಟ್ರಾಕ್ಷನ್ಸ್ ನಡೆದಾಗ ಅಲ್ಲಿ ಒಂದು ಸಿಸ್ಟಮ್ ಫಾರ್ಮೇಶನ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ಅಸ್ ಇಕೋಸಿಸ್ಟಮ್. ಈಗ ಸೆವೆರಲ್ ಇಕೋಸಿಸ್ಟಮ್ ಕ್ಲಬ್ ಟುಗೆದರ್ ಟು ಫಾರ್ಮ್ ಲ್ಯಾಂಡ್ಸ್ಕೇಪ್ ಅಂತ ಕರಿತೀವಿ. ಟು ಫಾರ್ಮ್ ಲ್ಯಾಂಡ್ಸ್ಕೇಪ್ ಅಂತ ಕರಿತೀವಿ, ಬಹಳ ಇಂಪಾರ್ಟೆಂಟ್. ಸೊ ಲ್ಯಾಂಡ್ಸ್ಕೇಪ್ ಉದಾಹರಣೆ ಕೊಡಿ ಅಂತಂದ್ರೆ, ಐ ಕ್ಯಾನ್ ಗಿವ್ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳನ್ನು ಕೊಡ್ಬೋದು. ನೋಡಿ, ವೆಸ್ಟರ್ನ್ ಘಾಟ್ಸ್ಗೆ ಹೋದ್ರೆ ಅಲ್ಲಿ ಫಾರೆಸ್ಟ್ ಇಕೋಸಿಸ್ಟಮ್ ಇರುತ್ತೆ, ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಇರುತ್ತೆ, ರಿವರ್ ಇಕೋಸಿಸ್ಟಮ್ ಇರುತ್ತೆ, ಮೌಂಟೇನ್ ಇಕೋಸಿಸ್ಟಮ್ ಇರುತ್ತೆ. ಹಲವಾರು ಇಕೋಸಿಸ್ಟಮ್ಗಳನ್ನು ಸೇರಿಸಿದ್ರೆ ಅದನ್ನ ಲ್ಯಾಂಡ್ಸ್ಕೇಪ್ ಅಂತ ಕರೀತಾರೆ, ಭೂದೃಶ್ಯ ಅಂತ ಕನ್ನಡದಲ್ಲಿ. ಓಕೆ, ಈಗ ಹಲವಾರು ಲ್ಯಾಂಡ್ಸ್ಕೇಪ್ಗಳನ್ನ ಕ್ಲಬ್ ಮಾಡಿದಾಗ ಏನ್ ಬರುತ್ತೆ? ಬಯೋಮ್ ಬರುತ್ತೆ. ಓಕೆ, ಸೊ ಈಗ ಬಹಳ ಜನ ಕನ್ಫ್ಯೂಷನ್, ಸರ್ ಲ್ಯಾಂಡ್ಸ್ಕೇಪ್ಗೂ ಬಯೋಮ್ಗೂ ಡಿಫ್ರೆನ್ಸ್ ಏನ್ ಸರ್? ನೋಡಿ, ಲ್ಯಾಂಡ್ಸ್ಕೇಪ್ಗೂ ಬಯೋಮ್ಗೂ ಡಿಫ್ರೆನ್ಸ್ ಏನು ಅಂತಂದ್ರೆ, ಒಂದು ದೇಶದಲ್ಲಿ ಹಲವಾರು ಲ್ಯಾಂಡ್ಸ್ಕೇಪ್ ಇರುತ್ತೆ, ಬಟ್ ಒಂದು ಬಯೋಮ್ ಅಲ್ಲಿ ಹಲವಾರು ದೇಶಗಳಿರ್ತವೆ.
ಒಂದು ಲ್ಯಾಂಡ್ಸ್ಕೇಪ್ ಅಲ್ಲಿ ಹಲವಾರು ಒಂದು ದೇಶದಲ್ಲಿ ಹಲವಾರು ಲ್ಯಾಂಡ್ಸ್ಕೇಪ್ಸ್ ಇದ್ರೆ ಒಂದು ಬಯೋಮ್ ಅಲ್ಲಿ ಹಲವಾರು ದೇಶಗಳಿರ್ತವೆ. ಫಾರ್ ಎಕ್ಸಾಂಪಲ್ ಹಿಮಾಲಯನ್ ಬಯೋಮ್ ತಗೊಳ್ಳಿ. ಸೊ ಹಿಮಾಲಯನ್ ಬಯೋಮ್ ತಗೊಂಡ್ರೆ ಪಾಕಿಸ್ತಾನ್ ಬರುತ್ತೆ, ಭಾರತ ಬರುತ್ತೆ, ಚೈನಾ ಬರುತ್ತೆ, ಓಕೆ, ಭೂತಾನ್ ಬರುತ್ತೆ, ನೇಪಾಳ ಬರುತ್ತೆ. ಸೊ ಬಯೋಮ್ ಜಗತ್ತಿನ ಎಲ್ಲ ಕೇಳಿಸ್ಕೋಬೇಕಿಲ್ಲ, ಜಗತ್ತಿನ ಎಲ್ಲ ಬಯೋಮ್ಗಳನ್ನ ಕ್ಲಬ್ ಮಾಡಿದಾಗ ಬಯೋಸ್ಪಿಯರ್ ಬರುತ್ತೆ. ಓಕೆ, ಸೊ ಜಗತ್ತಿನ ಎಲ್ಲ ಬಯೋಮ್ಗಳನ್ನ ಕ್ಲಬ್ ಮಾಡಿದಾಗ ಬಯೋಸ್ಪಿಯರ್ ಬರುತ್ತೆ, ಅಂದ್ರೆ ಇಡೀ ಭೂಮಿ ಬರುತ್ತೆ. ಓಕೆ, ಸೊ ಬಯೋಸ್ಪಿಯರ್ ಅಂದ್ರೆ ಗೊತ್ತು ನಿಮ್ಗೆ, ಬಯೋ ಮೀನ್ಸ್ ಲೈವ್, ಸ್ಪಿಯರ್ ಮೀನ್ಸ್ ಪ್ಲಾನೆಟ್. ದ ಪ್ಲಾನೆಟ್ ವಿಚ್ ಕ್ಯಾನ್ ಸಸ್ಟೈನ್ ಲೈಫ್ ಇಸ್ ಕಾಲ್ಡ್ ಅಸ್ ಬಯೋಸ್ಪಿಯರ್ ಅಲ್ವಾ. ಅಂಡ್ ಬಯೋಸ್ಪಿಯರ್ ಇಸ್ ಈಕ್ವಲ್ ಟು ಲಿಥೋಸ್ಪಿಯರ್ ಪ್ಲಸ್ ಹೈಡ್ರೋಸ್ಪಿಯರ್ ಪ್ಲಸ್ ಅಟ್ಮಾಸ್ಪಿಯರ್. ನೋಡಿ ನಾನು ಏನ್ ಪಾಠ ಮಾಡಿದ್ದೀನಿ ಅಂದ್ರೆ ಒಂದು ಚಿಕ್ಕ ಜೀವಿಯಿಂದ ಇಡೀ ಭೂಮಿ ಹೆಂಗ್ ಬಂತು ಅಂತ ಪಾಠ ಮಾಡಿ. ಹಾಗಾದ್ರೆ ಈಗ ನಾನು ಪ್ರಶ್ನೆ ಕೇಳ್ತೀನಿ, ಓಕೆ, ಒಂದ್ ಸಣ್ಣ ಆರ್ಗ್ಯಾನಿಸಮ್ ಇಂದ ಇಡೀ ಎನ್ವಿರಾನ್ಮೆಂಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ಒಂದೇ ಫಾರ್ಮೇಶನ್ ಆಯ್ತಾ ಅಥವಾ ಸಾಕಷ್ಟು ಹಂತಗಳಲ್ಲಿ ಫಾರ್ಮೇಶನ್ ಆಯ್ತು? ಓಕೆ, ಸೊ ಈಗ ವಾಟ್ ಈಸ್ ಎಕಲಾಜಿಕಲ್ ಆರ್ಗನೈಸೇಷನ್ ಅಂದ್ರೆ ದ ಸ್ಟಡಿ ಆಫ್ stages found in the formation of environment is called as ecological organization. Okay, ನೋಡಿ. Okay, the study of several stages found in the formation of environment is called as ecological organization. ಪರಿಸರ ರಚನೆಯಾಗುವ ವೇಳೆ ಕಂಡುಬರುವ ಹಂತಗಳ ಅಧ್ಯಯನವನ್ನ ಪರಿಸರ ಸಂರಚನೆ ಅಂತ ಕರೀತೀವಿ. The study of stages found in the formation of environment is called as ecological organization. Right? Okay. So hope this concept is clear. Clear ಇದೆಯಾ ಇಲ್ಲ? Okay. ಈಗ so let us come with ಇನ್ನೊಂದು ಕಾನ್ಸೆಪ್ಟ್ ಬರೋಣ. Okay. So habitat. Okay, habitat ಅಂತ ಒಂದು ವರ್ಡ್. ಓಕೆ, ಎಸ್. ಸೊ ಈ ಕ್ಲಾಸಸ್ ನಾವು ಎಕ್ಸ್ಕ್ಲೂಸಿವ್ ಆಗಿ ಮಾಡ್ತಾ ಇರೋದು ಅಗ್ರಿಕಲ್ಚರ್ ಆಫೀಸರ್ಸ್ ಎಕ್ಸಾಮ್ಸ್ ಯಾರು ಬರೀತಿದ್ದೀರಾ ಆ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೀವಿ. ಓಕೆ, ಬಿಕಾಸ್ ಎನ್ವಿರಾನ್ಮೆಂಟ್ ಮತ್ತೆ ಫಾರೆಸ್ಟ್ರಿ ತುಂಬಾ ಡೀಟೇಲ್ ಸಿಲೆಬಸ್ ಕೊಟ್ಟಿದ್ದಾನೆ. ಓಕೆ, ಸೊ ಡೀಟೇಲ್ ಸಿಲೆಬಸ್ ಕೊಟ್ಟಿದ್ದಾನೆ. ಮತ್ತೆ ಈ ಎನ್ವಿರಾನ್ಮೆಂಟ್ ಎಲ್ಲ ಪರೀಕ್ಷೆಗಳಲ್ಲೂ ಕೇಳ್ತೇವೆ. ಎನ್ವಿರಾನ್ಮೆಂಟ್ ಅಗ್ರಿಕಲ್ಚರ್ ಆಫೀಸರ್ಲೇ ಕೇಳಬೇಕು ಅಂತಿಲ್ಲ. ಸೊ ನೀವು ಬೇರೆ ಬೇರೆ ಪರೀಕ್ಷೆಗಳು ಬರೀತಾ ಇದ್ರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಹ್ಯಾಬಿಟ್ಯಾಟ್ ಅಂತ ಒಂದು ವರ್ಡ್. ಸೊ ಆವಾಸ ಸ್ಥಾನ, ಹ್ಯಾಬಿಟ್ಯಾಟ್ ಅಂದ್ರೆ ಆವಾಸ ಸ್ಥಾನ. ಎಕಲಾಜಿಕಲ್ ನಿಶ್ ಅಂತ ಒಂದು ಪದ. ಓಕೆ, ಎಕಲಾಜಿಕಲ್ ನಿಶ್ ಅಂತ ಒಂದು ಪದ. ಸೊ ವಿಲ್ ಡಿಸ್ಕಸ್ ದಿಸ್ ವರ್ಡ್. ಸೊ ಹ್ಯಾಬಿಟ್ಯಾಟ್ ಅಂದ್ರೆ ಏನು? It's a physical space where the organism lives in. ಒಂದು ಪ್ರಭೇದವು ವಾಸ ಮಾಡುವಂತ ಭೌತಿಕ ಪರಿಸರವನ್ನ ಹ್ಯಾಬಿಟ್ಯಾಟ್ ಅಂತ ಕರೀತೀವಿ. It's a physical space where the organisms lives in. For example, ಟೈಗರ್ ಹ್ಯಾಬಿಟ್ಯಾಟ್ ಯಾವುದು? ಫಾರೆಸ್ಟ್. ಬರ್ಡ್ಸ್ ಹ್ಯಾಬಿಟ್ಯಾಟ್ ಯಾವುದು? ಟ್ರೀಸ್. ಫಿಶಸ್ ಹ್ಯಾಬಿಟ್ಯಾಟ್ ಯಾವುದು? ವಾಟರ್. This is habitat. So human beings to habitat ಯಾವುದು? Home. You know it. So ಹಾಗಾದ್ರೆ what is ecological niche? ಜೀವಿ ಪರಿಸರ ಸ್ಥಾನ. ಇಮ್ಯಾಜಿನ್ ಮಾಡಿ, ಇಲ್ಲೊಂದು ಹ್ಯಾಬಿಟ್ಯಾಟ್. ಎರಡು ಸ್ಪೀಶೀಸ್ ಒಂದೇ ಹ್ಯಾಬಿಟ್ಯಾಟ್ ಅನ್ನ ಶೇರ್ ಮಾಡಿದಾಗ ಕಾಂಪಿಟೇಷನ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಎರಡು ಸ್ಪೀಶೀಸ್ ಒಂದೇ ಹ್ಯಾಬಿಟೇಟ್ ಅನ್ನ ಶೇರ್ ಮಾಡಿದಾಗ ಕಾಂಪಿಟೇಷನ್ ಜಾಸ್ತಿ ಆದ್ರೆ ರಿಸೋರ್ಸ್ ಸ್ಕೇರ್ಸಿಟಿ. ಓಕೆ, ರಿಸೋರ್ಸ್ ಸ್ಕೇರ್ಸಿಟಿ ಜಾಸ್ತಿ ಆಗುತ್ತೆ. ಎರಡು ಪ್ರಭೇದಗಳು ಒಂದೇ ಆವಾಸ ಸ್ಥಾನದಲ್ಲಿದ್ದಾಗ ಸ್ಪರ್ಧೆ ಜಾಸ್ತಿ ಆಗುತ್ತೆ. ಸ್ಪರ್ಧೆ ಜಾಸ್ತಿ ಆಯ್ತು ಅಂದ್ರೆ ಸಂಪನ್ಮೂಲಗಳ ಕೊರತೆ ಜಾಸ್ತಿ ಆಗುತ್ತೆ. ಹಾಗಾಗಿ ಕಾಂಪಿಟೇಷನ್ ಮತ್ತು ರಿಸೋರ್ಸ್ ಸ್ಕೇರ್ಸಿಟಿನ ಅವಾಯ್ಡ್ ಮಾಡೋಕ್ಕೋಸ್ಕರ ಇಷ್ಟು ದೊಡ್ಡ ಹ್ಯಾಬಿಟ್ಯಾಟ್ ಅಲ್ಲಿ ಒಂದು ಸ್ಪೀಶೀಸು ಒಂದು ಚಿಕ್ಕ ಯೂನಿಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ಎಕಲಾಜಿಕಲ್ ನಿಶ್.
ದಿಸ್ ಇಸ್ ಕಾಲ್ಡ್ ಎಸ್ ಎಕಲಾಜಿಕಲ್ ನಿಶ್. ಓಕೆ, ಈಗ ಒಂದು ಎಕ್ಸಾಂಪಲ್ ಕೊಡೋಣ. ಈಗ ಟೈಗರ್ ಹ್ಯಾಬಿಟೇಟ್ ಯಾವ್ದಪ್ಪ? ಫಾರೆಸ್ಟ್. ಟೈಗರ್ ಹ್ಯಾಬಿಟೇಟ್ ಬಂದು ಫಾರೆಸ್ಟ್. ಚೀತಾದು ಹ್ಯಾಬಿಟೇಟ್ ಯಾವುದು? ಅದು ಫಾರೆಸ್ಟ್. ಟೈಗರು ಚೀತಾ ಎರಡೂ ಎಲ್ಲಿ ವಾಸ ಮಾಡ್ತವೆ? ಫಾರೆಸ್ಟ್. ಎರಡೂ ಒಂದೇ ಕಡೆ ವಾಸ ಮಾಡಿದಾಗ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಕಾಂಪಿಟೇಷನ್ ಜಾಸ್ತಿ ಆದ್ರೆ ರಿಸೋರ್ಸ್ ಸ್ಕೇರ್ಸಿಟಿ ಜಾಸ್ತಿ ಆಗುತ್ತೆ. ಓಕೆ, ಅವಾಗ ನೋಡಿ, ಕಾಂಪಿಟೇಷನ್ ಮತ್ತು ರಿಸೋರ್ಸ್ ಸ್ಕೇರ್ಸಿಟಿನ ಅವಾಯ್ಡ್ ಮಾಡೋಕ್ಕೋಸ್ಕರ ಟೈಗರ್ ಏನ್ ಮಾಡುತ್ತೆ, ಇಷ್ಟು ದೊಡ್ಡ ಹ್ಯಾಬಿಟೇಟ್ ಅಲ್ಲಿ ಒಂದು ಸಣ್ಣ ಯೂನಿಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ, ವಿಚ್ ಇಸ್ ಕಾಲ್ಡ್ ಎಕಲಾಜಿಕಲ್ ನಿಶ್. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಟೈಗರ್ ಎಲ್ಲಿ ವಾಸ ಮಾಡುತ್ತೆ? ಡೆನ್ಸ್ ಫಾರೆಸ್ಟ್, ದಟ್ಟ ಅರಣ್ಯಗಳಲ್ಲಿ ವಾಸ ಮಾಡುತ್ತೆ. ಬಟ್ ಚೀತಾ ಎಲ್ಲಿ ವಾಸ ಮಾಡುತ್ತೆ? ಗ್ರಾಸ್ ಲ್ಯಾಂಡ್ಸ್ ಅಲ್ಲಿ ವಾಸ ಮಾಡುತ್ತೆ. ಎರಡೂ ಫಾರೆಸ್ಟೇ, ಆದ್ರೆ ಟೈಗರ್ ಇರೋದು ಡೆನ್ಸ್ ಫಾರೆಸ್ಟ್ ಅಲ್ಲಿ, ಚೀತಾ ಇರೋದು ಗ್ರಾಸ್ ಲ್ಯಾಂಡ್ಸ್. ಸೊ ಇಲ್ಲಿ ಫಾರೆಸ್ಟ್ ಅನ್ನೋದು ಹ್ಯಾಬಿಟ್ಯಾಟ್, ಡೆನ್ಸ್ ಫಾರೆಸ್ಟ್ ಅನ್ನೋದು ಎಕಲಾಜಿಕಲ್ ನಿಶ್, ಗ್ರಾಸ್ ಲ್ಯಾಂಡ್ ಅನ್ನೋದು ಎಕಲಾಜಿಕಲ್ ನಿಶ್. ಅರ್ಥ ಆಗ್ತಿದ್ಯಾ? ಅಂಡರ್ಸ್ಟ್ಯಾಂಡಿಂಗ್? ಓಕೆ ಓಕೆ, ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್, ರೈಟ್? ಏನಾದರೂ ಕುಂದು ಕೊರತೆಗಳಿದ್ರೆ ನೀವು ಅಲ್ಲಿ ಹಾಕ್ಬೋದು. ಯು ಕ್ಯಾನ್ ಚಾಟ್ ವಿತ್ ಮೀನ್ ಕಮೆಂಟ್ ಸೆಕ್ಷನ್ ಅಲ್ಲಿ, ಆಯ್ತಾ? ಸರಿ, ಈಗ ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ habitat and ecological niche? What is the difference between habitat and ecological niche? Habitat ಅನ್ನೋದು ಒಂದು ಆರ್ಗಾನಿಸಮ್ಗೆ ಫಿಸಿಕಲ್ ಸ್ಪೇಸ್ ಅನ್ನ ಮಾತ್ರ ಕೊಡುತ್ತೆ. ಒಂದು ಹ್ಯಾಬಿಟ್ಯಾಟ್ ಅನ್ನೋದು ಒಂದು ಆರ್ಗಾನಿಸಮ್ಗೆ ಬೇಕಾಗಿರೋಂಥ ಫಿಸಿಕಲ್ ಸ್ಪೇಸ್ ಮಾತ್ರ ಕೊಡುತ್ತೆ. ಆದರೆ ಎಕಲಾಜಿಕಲ್ ನಿಶು ಫಿಸಿಕಲ್ ಸ್ಪೇಸ್, ಕೆಮಿಕಲ್ ಸ್ಪೇಸ್, ಬಯೋಲಾಜಿಕಲ್ ಸ್ಪೇಸ್ ಅನ್ನ ಕೊಡುತ್ತೆ. ಓಕೆ, ಈಗ ಫಾರೆಸ್ಟ್ ಅನ್ನೋದು ಟೈಗರ್ಗೆ ಫಿಸಿಕಲ್ ಸ್ಪೇಸ್ ಅನ್ನ ಮಾತ್ರ ಕೊಡುತ್ತೆ. ಆದ್ರೆ ಡೆನ್ಸ್ ಫಾರೆಸ್ಟ್ ಅನ್ನೋದು ಟೈಗರ್ಗೆ ಫಿಸಿಕಲ್ ಸ್ಪೇಸು, ಕೆಮಿಕಲ್ ಸ್ಪೇಸ್ ಅಂದ್ರೆ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಓಕೆ, ಮತ್ತೆ ಟೈಗರ್ ಮರಿ ಹಾಕ್ಬೇಕು ಅಂತಂದ್ರೆ ಡೆನ್ಸ್ ಫಾರೆಸ್ಟ್ ಅಲ್ಲೇ ಇರಬೇಕು, ಬಯೋಲಾಜಿಕಲ್ ಸ್ಪೇಸ್ ಅನ್ನು ಕೊಡುತ್ತೆ. ಹ್ಯಾಬಿಟ್ಯಾಟ್ ಪ್ರೊವೈಡ್ಸ್ ಓನ್ಲಿ ಫಿಸಿಕಲ್ ಸ್ಪೇಸ್, whereas ecological niche is providing physical space, chemical space and biological space. ಒಂದು ಹ್ಯಾಬಿಟ್ಯಾಟ್ ಅಲ್ಲಿ there are several species. ಒಂದು ಹ್ಯಾಬಿಟ್ಯಾಟ್ ಅಲ್ಲಿ there are several species, but ecological niche is confined to one particular species. Okay, so ಈಗ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಟ್ರೂ ಆರ್ ಫಾಲ್ಸ್ ಹೇಳ್ಬೇಕು. ಇದು ecological niche is the functional unit of ecosystem. ಟ್ರೂ ಆರ್ ಫಾಲ್ಸ್? ಕಮೆಂಟ್ ಸೆಕ್ಷನ್ ಉತ್ತರ ಹಾಕಿ. Ecological niche is the functional unit of ecosystem. True or false? Okay, obviously true. ಯಾಕೆಂದ್ರೆ ಎಕಲಾಜಿಕಲ್ ನಿಶಸ್ ಜಾಸ್ತಿ ಆದಷ್ಟು ಸ್ಪೀಶೀಸ್ ಸರ್ವೈವಲ್ ಜಾಸ್ತಿ ಆಗುತ್ತೆ. ಸ್ಪೀಶೀಸ್ ಸರ್ವೈವಲ್ ಜಾಸ್ತಿ ಆದರೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತವೆ. ಪಾಪ್ಯುಲೇಷನ್ ಜಾಸ್ತಿ ಆದ್ರೆ ಬಯೋಲಾಜಿಕಲ್ ಕಮ್ಯುನಿಟಿ ಜಾಸ್ತಿ ಆಗ್ತವೆ. ಬಯೋಲಾಜಿಕಲ್ ಕಮ್ಯುನಿಟಿ ಜಾಸ್ತಿ ಆದರೆ ಇಕೋಸಿಸ್ಟಮ್ ಚೆನ್ನಾಗಿರುತ್ತೆ. ಓಕೆ, ಇಕೋಸಿಸ್ಟಮ್ ಚೆನ್ನಾಗಿರ್ಬೇಕು ಅಂತಂದ್ರೆ ಎಕಲಾಜಿಕಲ್ ನಿಶ್ ಇರಲೇಬೇಕು. Ecological niche is the functional unit of ecosystem anta ಕರಿತೀವಿ, right? Yes, very good. So this is all about okay, so habitat ಮತ್ತೆ ecological niche ಆವಾಸ ಸ್ಥಾನ ಮತ್ತು ಜೀವಿ ಪರಿಸರ ಸ್ಥಾನ ಅಂತ ಕರೀತಾ ಇದೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಪದ ಬಳಸೋಣ, ಈಕೋಟೋನ್ ಅಂತಿದೆ. ಈಕೋಟೋನ್ ಎಡ್ಜ್ ಎಫೆಕ್ಟ್ ಅಂತ ಕರಿತೀವಿ. ಈಕೋಟೋನ್ ಮತ್ತೆ ಎಡ್ಜ್ ಎಫೆಕ್ಟ್. ಓಕೆ, ಈಗ ಇಲ್ಲಿ ಫಾರೆಸ್ಟ್ ಇಕೋಸಿಸ್ಟಮ್ ಇರುತ್ತೆ, ಡೆಸರ್ಟ್ ಇರುತ್ತೆ. ಇಲ್ಲಿ ಫಾರೆಸ್ಟ್ ಇಕೋಸಿಸ್ಟಮ್ ಇರುತ್ತೆ, ಇಲ್ಲಿ ಡೆಸರ್ಟ್ ಇಕೋಸಿಸ್ಟಮ್ ಇರುತ್ತೆ. ಸಿ ಫಾರ್ ಎಕ್ಸಾಂಪಲ್, ನಾನು ನಿಂತಿರೋದು, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೋಬೇಕು. ಈ ನಾನು ಫಾರೆಸ್ಟ್ ಇಕೋಸಿಸ್ಟಮ್ ಅಲ್ಲಿ ನಿಂತಿದೆ. ನನಗೆ ಫಾರೆಸ್ಟ್ ಇಕೋಸಿಸ್ಟಮ್ ಅಲ್ಲಿ ನಿಂತಿದೆ. ಸರ್ ಒಂದು ಹೆಜ್ಜೆ ಮುಂದಿಟ್ಟೆ ಸರ್, ಡೆಸರ್ಟ್ ಸಿಕ್ಬಿಡ್ತು. ಹಂಗಿರುತ್ತಾ? ಫಾರೆಸ್ಟ್ ಅಲ್ಲಿ ನಿಂತಿದ್ದೆ ಸರ್, ಒಂದು ಹೆಜ್ಜೆ ಮುಂದಿಟ್ಟೆ ಸರ್, ಏಕಾಏಕಿ ಡೆಸರ್ಟ್ ಸಿಕ್ಬಿಡ್ತು. ಹಂಗಿರಲ್ಲ. ಓಕೆ, ಒಂದು ಇಕೋಸಿಸ್ಟಮ್ಗೂ ಮತ್ತೊಂದು ಇಕೋಸಿಸ್ಟಮ್ಗೂ ಟ್ರಾನ್ಸಿಷನ್ ಇರುತ್ತೆ.
ಒಂದು ಇಕೋಸಿಸ್ಟಮ್ಗೂ ಮತ್ತೊಂದು ಇಕೋಸಿಸ್ಟಮ್ಗೂ ಒಂದು ಟ್ರಾನ್ಸಿಷನ್ ಇದೆ. ಓಕೆ, ಈಗ ಫಾರೆಸ್ಟ್ ಮತ್ತು ಡೆಸರ್ಟ್ ನಡುವೆ ಏನಿರುತ್ತೆ, ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಇರುತ್ತೆ. ಸೊ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಇಕೋ. ಇನ್ನೊಂದು ಎಕ್ಸಾಂಪಲ್ ಕೊಡೋಣ. ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್, ಭೂಮಿ ಇರುತ್ತೆ. ಅಕ್ವಾಟಿಕ್ ಇಕೋಸಿಸ್ಟಮ್, ನೀರಿರುತ್ತೆ. ಭೂಮಿ ಮತ್ತು ನೀರಿನ ನಡುವೆ ಓಕೆ ಕರಾವಳಿ ಪ್ರದೇಶ ಇರುತ್ತೆ. ಕರಾವಳಿ ಪ್ರದೇಶಗಳನ್ನ ನಾವೇನ್ ಕರಿತೀವಿ, ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ವೆಟ್ಲ್ಯಾಂಡ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಇಕೋ. ಇಲ್ಲಿ ಮೌಂಟೈನ್ಸ್ ಇರುತ್ತೆ, ಮೌಂಟೈನ್ಸ್. ಇಲ್ಲಿ ಪ್ಲೇನ್ಸ್ ಇರುತ್ತೆ, ಪ್ಲೇನ್ಸ್. ಮೌಂಟೈನ್ಸ್ ಮತ್ತು ಪ್ಲೇನ್ಸ್ ನಡುವೆ ಏನ್ ಬರುತ್ತೆ, ವ್ಯಾಲೀಸ್. ವ್ಯಾಲೀಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಇಕೋಟೋನ್. ಹೊಸ ಡೆಫಿನೇಷನ್ ಆಫ್ ಇಕೋಟೋನ್ ಅಂತಂದ್ರೆ ದ ಟ್ರಾನ್ಸಿಷನ್ ಝೋನ್ ಬಿಟ್ವೀನ್ ಎನಿ ಟು ಇಕೋಸಿಸ್ಟಮ್ ಇಸ್ ಕಾಲ್ಡ್ ಅಸ್ ಇಕೋಟೋನ್. ಓಕೆ, ದ ಟ್ರಾನ್ಸಿಷನ್ ಝೋನ್ ಬಿಟ್ವೀನ್ ಎನಿ ಟು ಇಕೋಸಿಸ್ಟಮ್ ಇಸ್ ಕಾಲ್ಡ್ ಅಸ್ ಇಕೋಟೋನ್. ಓಕೆ, ಈಗ ಈ ಇಕೋಟೋನ್ ರೀಜನ್ ಅಲ್ಲಿ ಓಕೆ ಇಕೋಟೋನ್ ಎಕ್ಸಾಂಪಲ್ಸ್ ಕೊಡಿ ಅಂದ್ರೆ ಗ್ರಾಸ್ ಲ್ಯಾಂಡ್ ಕೊಡ್ಬೋದು, ವೆಟ್ಲ್ಯಾಂಡ್ಸ್ ಕೊಡ್ಬೋದು, ವ್ಯಾಲೀಸ್ ಕೊಡ್ಬೋದು. ಓಕೆ, ಈಗ ಈ ಇಕೋಟೋನ್ ಅಲ್ಲಿ ಕೇಳಿಸ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಇಕೋಟೋನ್ ಅಲ್ಲಿ ಇಲ್ಲಿರುವಂತ ಸ್ಪೀಶೀಸು ಬದುಕ್ಬೋದಾ, ಬದುಕ್ಬೋದು. ಇಲ್ಲಿರುವಂತ ಸ್ಪೀಶೀಸು ಇಲ್ಲಿ ಬದುಕ್ಬೋದಾ, ಬದುಕ್ಬೋದು. ಇಲ್ಲಿರೋಂಥ ಸ್ಪೀಶೀಸು ಇಲ್ಲಿ ವಾಸ ಮಾಡ್ಬೋದು, ಇಲ್ಲಿರೋಂಥ ಸ್ಪೀಶೀಸು ಇಲ್ಲಿ ವಾಸ ಮಾಡ್ಬೋದು. ಹಾಗಾಗಿ ಇಲ್ಲಿ ಸ್ಪೀಶೀಸ್ ಅಬಂಡೆನ್ಸು ಹೆಚ್ಚಾಗಿರುತ್ತೆ. ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಅಸ್ ಎಡ್ಜ್ ಎಫೆಕ್ಟ್. This phenomenon is called edge effect. Ecotone region provides favorable climatic conditions for the species of both the ecosystems. Hence, the species abundance is seen here. This phenomena is called as edge effect. This phenomena is called as edge effect. Right? So, this is very, very important. So, ecotone aitu edge effect. Ega we'll come to other word. Ecotope ante. Ecotope. Okay. What is ecotope? So, eco andre environment. Tope andre measurement. Tope andre measurement. ನಾನು ಸ್ಟೇಟ್ಮೆಂಟ್ ಹೇಳ್ತೇನೆ. ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕು ಅಂತ. ಓಕೆ, ಅರ್ಥ ಆಗ್ತಿದೆಯಾ ಎಲ್ರಿಗೂ? ಎಸ್ ಆರ್ ನೋ? ಓಕೆ, ಆ ಕ್ಲಾಸಸ್ ಕರೆಕ್ಟಾಗಿ ಫಾಲೋ ಮಾಡಿ, ಆಯ್ತಾ? ಕ್ಲಾಸಸ್ ಕರೆಕ್ಟಾಗಿ ಫಾಲೋ ಮಾಡಿ. ಓಕೆ, ಈಕೋ ಅಂದ್ರೆ ಎನ್ವಿರಾನ್ಮೆಂಟ್, ಟೋಪ್ ಅಂದ್ರೆ ಮೆಷರ್ಮೆಂಟ್. ಓಕೆ, ಈ ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಆ ದೇಶಕ್ಕೆ ಪರಿಸರ ಸಂಪನ್ಮೂಲಗಳು ಬಹಳ ಮುಖ್ಯ. ಒಂದು ದೇಶ ಎಕನಾಮಿಕಲಿ ಡೆವಲಪ್ ಆಗಬೇಕು ಅಂದ್ರೆ ಎನ್ವಿರಾನ್ಮೆಂಟ್ ಬಹಳ ಅವಶ್ಯಕ. ಯಾಕೆ ಸರ್ ಹಂಗಂತೀರ? ಬದರ್ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಇನ್ಕಮ್ ಬೇಕು. ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಇನ್ಕಮ್ ಬೇಕು. ಇನ್ಕಮ್ ಬೇಕು ಅಂದ್ರೆ ಎಕ್ಸ್ಪೋರ್ಟ್ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಪ್ರೊಡಕ್ಷನ್ ಮಾಡಬೇಕು. ಪ್ರೊಡಕ್ಷನ್ ಮಾಡಕ್ಕೆ ರಾ ಮೆಟೀರಿಯಲ್ಸ್ ಬೇಕು. ರಾ ಮೆಟೀರಿಯಲ್ಸ್ ಬೇಕು ಅಂದ್ರೆ ನ್ಯಾಚುರಲ್ ರಿಸೋರ್ಸಸ್ ಬೇಕು. ನ್ಯಾಚುರಲ್ ರಿಸೋರ್ಸಸ್ ಎಲ್ಲಿ ಸಿಗುತ್ತೆ? ಎನ್ವಿರಾನ್ಮೆಂಟ್ ಸಿಗುತ್ತೆ. ಸರಿ, ಈಗ ಒಂದು ದೇಶ ಎಕನಾಮಿಕಲಿ ಡೆವಲಪ್ ಆಗಬೇಕು ಅಂದ್ರೆ ತನ್ನಲ್ಲಿರುವಂತ ನ್ಯಾಚುರಲ್ ರಿಸೋರ್ಸಸ್ ಅನ್ನ ಮೆಷರ್ ಮಾಡಬೇಕು, ಮ್ಯಾಪಿಂಗ್ ಮಾಡಬೇಕು, ಅವ್ಯಾಲ್ಯುಯೇಟ್ ಮಾಡಬೇಕು, ಅಸೆಸ್ ಮಾಡಬೇಕು. ಓಕೆ, ಸಿ ಈ ಮ್ಯಾಪಿಂಗ್ ಮತ್ತು ಮೆಷರಿಂಗ್ ಟೆಕ್ನಿಕ್ ನಾವೇನ್ ಕರಿತೀವಿ? ಈಕೋಟೋಪ್ ಅಂತ ಕರಿತೀವಿ. In order to reap the economical benefits out of environment, a country has to map its natural resources. This mapping and measuring technique is called as ecotope. Ecotope, right? Yes. So, idella basic terminologies. Okay, basic terminologies. So, ecological organization andre enu anta helidini. Okay, so habitat helidini, ecological niche helidini, ecological niche helidini, ಮತ್ತೆ differences between habitat and ecological niche helidini. Okay, you know what is ecotone, what is edge effect, and what is ecotope. Okay, so we have discussed all these things. Okay, ಇದೊಂದು ಸಣ್ಣ ಚಾಪ್ಟರ್, ಬೇಸಿಕ್ಸ್ ಆಫ್ ಇಕಾಲಜಿ ಅಂತ ಕರಿತೀವಿ. ಬೇಸಿಕ್ಸ್ ಆಫ್ ಇಕಾಲಜಿ. ಸೊ ವಿಲ್ ಕಮ್ ಟು ದ ಸೆಕೆಂಡ್ ಚಾಪ್ಟರ್. ಓಕೆ, ಸೆಕೆಂಡ್ ಚಾಪ್ಟರ್ ಇಸ್ ಇಕೋಸಿಸ್ಟಮ್. ಓಕೆ ಓಕೆ, ಸೊ ಯಾರ್ಯಾರು ಅಗ್ರಿಕಲ್ಚರ್ ಆಫೀಸರ್ಸ್ ಎಕ್ಸಾಮ್ ಬರಿತಿದ್ದೀರಿ? ಓಕೆ, ಅಗ್ರಿಕಲ್ಚರ್ ಆಫೀಸರ್ಸ್ ಎಕ್ಸಾಮ್ಸ್ ಬರಿತಾ ಇದ್ದೀರಿ. ಇಡೀ ಒಂದು ಎನ್ವಿರಾನ್ಮೆಂಟ್ ಮತ್ತೆ ಫಾರೆಸ್ಟ್ರಿ. ಓಕೆ,
ಏನು 15 to 20 hours ಅಲ್ಲಿ 15 to 20 hours ಅಲ್ಲಿ ನಾನು ಫಿನಿಶ್ ಮಾಡ್ಕೊಡ್ತೀನಿ, ರೈಟ್. ಸೊ ದೇ ಲೈಕ್ within 15 to 20 hours you can finish the entire environment and forestry syllabus. ಓಕೆ, ಸದುಪಯೋಗ ಮಾಡ್ಕೊಳ್ಳಿ. ಸೊ ನೋಟ್ಸ್ ಬೇಕಾದ್ರೆ ನಾವು ಗ್ರೂಪಲ್ಲಿ ಹಾಕ್ಕೊಡ್ತೀವಿ. ವಾಂಟ್ ದ ನೋಟ್ಸ್ ಐ ಪ್ರೊವೈಡ್ ಇನ್ ದ ಟೆಲಿಗ್ರಾಮ್ ಗ್ರೂಪ್. ಓಕೆ, ಸರಿ. ಈಗ ಈಕೋಸಿಸ್ಟಮ್. ಓಕೆ, ಈಕೋಸಿಸ್ಟಮಿಗೆ ಬರೋಣ. ಈಕೋಸಿಸ್ಟಮ್ PC ಎಕ್ಸಾಮ್ಸ್ಗೂ ಎನ್ವಿರಾನ್ಮೆಂಟ್ ಬೇಕು ಕಣಪ್ಪ. ಓಕೆ, PC ಎಕ್ಸಾಮ್ಸ್ಗೂ ಎನ್ವಿರಾನ್ಮೆಂಟ್ ಬೇಕೇ ಬೇಕು. ಓಕೆ, ಎಲ್ಲ ಎಕ್ಸಾಮ್ಸ್ಗೂ ಎನ್ವಿರಾನ್ಮೆಂಟ್ ಬೇಕು. ಅಲ್ಲ, ಈಗ PC ಗೆ ಬೇರೆ ಎನ್ವಿರಾನ್ಮೆಂಟು, UPSCಗೆ ಬೇರೆ ಎನ್ವಿರಾನ್ಮೆಂಟು, ಅಗ್ರಿಕಲ್ಚರ್ಗೆ ಬೇರೆ ಎನ್ವಿರಾನ್ಮೆಂಟ್ ಅಂತಿಲ್ಲ. ಪರಿಸರ ಎಲ್ರಿಗೂ ಒಂದೇ. ಓಕೆ, ಸೊ ಪರಿಸರ ಎಲ್ರಿಗೂ ಒಂದೇ. ಫಾರ್ ಎವ್ರಿಬಡಿ ಇಟ್ ಈಸ್ ಸೇಮ್. ಆಯ್ತು, ಈಗ ನಾನು ಹೇಳಿದೆ ಈಕೋಸಿಸ್ಟಮ್, ಪರಿಸರ ವ್ಯವಸ್ಥೆ. ಈಕೋಸಿಸ್ಟಮ್ ಫಾರ್ಮೇಶನ್ ಆಗಬೇಕು ಅಂದ್ರೆ ವಿಚ್ ಆರ್ ದ ಟೂ ಫ್ಯಾಕ್ಟರ್ಸ್? ಓಕೆ, ವಿಚ್ ಆರ್ ದ ಟೂ ಫ್ಯಾಕ್ಟರ್ಸ್? ಒಂದು ಬಯೋಲಾಜಿಕಲ್ ಕಮ್ಯುನಿಟಿ, ಇನ್ನೊಂದು ಇಂಟರಾಕ್ಷನ್ಸ್ ಅಲ್ವಾ. ಈಕೋಸಿಸ್ಟಮ್ ಫಾರ್ಮೇಶನ್ ಆಗಬೇಕು ಅಂತಂದ್ರೆ ದೇರ್ ಆರ್ ಟೂ ಫ್ಯಾಕ್ಟರ್ಸ್. ಒನ್ ಈಸ್ ಬಯೋಲಾಜಿಕಲ್ ಕಮ್ಯುನಿಟಿ, ಇನ್ನೊಂದು ಇಂಟರಾಕ್ಷನ್ಸ್. ಈಗ ತಾನೇ ಪಾಠ ಮಾಡಿದ್ವಿ. ಓಕೆ, ಸೊ ಇಂಟ್ರಾಕ್ಷನ್ಸ್ ಅನ್ನೋದು ನಿಮಗೆ ಗೊತ್ತಿದೆ. ಎರಡು ತರ ಇಂಟ್ರಾಕ್ಷನ್ಸ್ ಇದಾವೆ, ಬಯೋಟಿಕ್ ಇಂಟ್ರಾಕ್ಷನ್, ಬಯೋಟಿಕ್ ಎಬಯೋಟಿಕ್ ಇಂಟ್ರಾಕ್ಷನ್. ಯಾರಾದ್ರೂ ವಿದ್ಯಾರ್ಥಿಗಳು ಮಧ್ಯದಲ್ಲಿ ಕ್ಲಾಸ್ ಜಾಯಿನ್ ಆಗಿದ್ದಾರೆ, ಓಕೆ, ಮಧ್ಯದಲ್ಲಿ ಜಾಯಿನ್ ಆಗಿದ್ರೆ ಎಸ್, ಆಮೇಲೆ ಸೆಷನ್ ಮುಗಿದ ಮೇಲೆ ಫಸ್ಟ್ ಇಂದ ನೋಡಿ. ಓಕೆ, ಫಸ್ಟ್ ಇಂದ ನೋಡಿ, ಯಾಕೆಂದ್ರೆ ಒಂದಕ್ಕೊಂದಕ್ಕೆ ಇಂಟರ್ ಲಿಂಕೇಜಸ್ ಇರುತ್ತೆ. ಓಕೆ, ಬಿಟ್ ಬೈ ಬಿಟ್ ಮಾಡೋಕ್ಕಾಗಲ್ಲ, ಒಂದಕ್ಕೊಂದು ಸಂಬಂಧ ಇರ್ತವೆ, ರೈಟ್. ಓಕೆ, ಈಗ ಇದೆಲ್ಲ ನಮ್ಗೆ ಅರ್ಥ ಆಗಿದೆ. ಈಗ ನೋಡಿ, ವಾಟ್ ಈಸ್ ಈಕೋಸಿಸ್ಟಮ್ ಡೆಫಿನೇಷನ್ ಹೇಳ್ತೀನಿ. ವಾಟ್ ಈಸ್ ಈಕೋಸಿಸ್ಟಮ್? ಐ ಡಿಫೈನ್ ವಾಟ್ ಈಸ್ ಈಕೋಸಿಸ್ಟಮ್. ವಾಟ್ ಈಸ್ ಈಕೋಸಿಸ್ಟಮ್? The system which is formed due to the interactions present in the environment is called as ecosystem. The system which is formed due to the interactions present in the environment is called as ecosystem. ಪರಿಸರದಲ್ಲಿ ಕಂಡುಬರುವ ಸಂವಹನಗಳ ಪರಿಣಾಮವಾಗಿ ರಚನೆಯಾಗುವ ವ್ಯವಸ್ಥೆ ನಾವೇನ್ ಕರಿತೀವಿ? ಈಕೋಸಿಸ್ಟಮ್ ಅಂತ ಕರಿತೀವಿ. ಆಯ್ತಾ? ಸಿಂಪಲ್ ಡೆಫಿನೇಷನ್ ಅರ್ಥ ಮಾಡ್ಕೋಬೇಕು. The system which is formed due to the interactions present in the environment is called as ecosystem. ಅಲ್ವಾ? ಪರಿಸರದಲ್ಲಿ ಕಂಡುಬರುವ ಸಂವಹನಗಳ ಪರಿಣಾಮವಾಗಿ ರಚನೆಯಾಗುವಂತ ವ್ಯವಸ್ಥೆಯನ್ನ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಓಕೆ, ಈಗ ಈಕೋಸಿಸ್ಟಮ್ ಅಲ್ಲಿ ಎರಡು ಕಾಂಪೊನೆಂಟ್ ಇದೆ. ಒಂದು ಬಯೋಟಿಕ್ ಕಾಂಪೊನೆಂಟ್, ಒಂದು ಎಬಯೋಟಿಕ್ ಕಾಂಪೊನೆಂಟ್ಸ್ ಡಿಸ್ಕಸ್ ಮಾಡಿದೆ. ಓಕೆ, ಸೊ ಎಬಯೋಟಿಕ್ ಕಾಂಪೊನೆಂಟ್ಸ್ ಅಂದ್ರೆ ಅಜೈವಿಕ ಘಟಕ, ಬಯೋಟಿಕ್ ಕಾಂಪೊನೆಂಟ್ಸ್ ಅಂದ್ರೆ ಜೈವಿಕ ಘಟಕ. ಸೊ ಲಿವಿಂಗ್ ಥಿಂಗ್ಸ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಓಕೆ, ಈಗ ಇಲ್ಲಿವರೆಗೂ ಇಷ್ಟು ಮಾತ್ರ ಮಾತಾಡಿದ್ವಿ. ಈಗ ಇದರಿಂದ ಮುಂದಕ್ಕೆ ಮಾತಾಡ್ತೀವಿ. ಕ್ಲಾಸಿಫಿಕೇಶನ್ ಆಫ್ ಎಬಯೋಟಿಕ್ ಕಾಂಪೊನೆಂಟ್ಸ್, ಕ್ಲಾಸಿಫಿಕೇಶನ್ ಆಫ್ ಬಯೋಟಿಕ್ ಕಾಂಪೊನೆಂಟ್ಸ್. Classification of abiotic components, classification of biotic components. Okay. Abiotic components can be classified into three factors: physical factors, organic factors, inorganic factors. ಭೌತಿಕ ಅಂಶಗಳು, ಸಾವಯವ ಅಂಶಗಳು, ನಿರಾವಯವ ಅಂಶಗಳು. ಫಿಸಿಕಲ್ ಫ್ಯಾಕ್ಟರ್ಸ್ ಅಂದ್ರೆ ಏನು? ಫಿಸಿಕಲ್ ಫ್ಯಾಕ್ಟರ್ಸ್ ಅಂದ್ರೆ ಭೌತಿಕ ಅಂಶಗಳು. ಓಕೆ, ಯಾವುದು ಕಣ್ಣಿಗೆ ಕಾಣುತ್ತೋ, ಕೈಗೆ ಮುಟ್ಟಕ್ಕೆ ಸಿಗುತ್ತೋ, ಮತ್ತು ಯಾವುದನ್ನ ನಾವು ಫಿಸಿಕಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ದೇ ಆರ್ ಕಾಲ್ಡ್ ಅಸ್ ಫಿಸಿಕಲ್ ಫ್ಯಾಕ್ಟರ್ಸ್. ಓಕೆ, ಎಕ್ಸಾಂಪಲ್ ಟೆಂಪರೇಚರ್, ಹ್ಯೂಮಿಡಿಟಿ, ಲೈಟ್, ಅಟ್ಮಾಸ್ಫಿಯರಿಕ್ ಪ್ರೆಷರ್. ದಿಸ್ ಆರ್ ಆಲ್, ಇದೆಲ್ಲ ಫಿಸಿಕಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಇಟ್ ಈಸ್ ಫಿಸಿಕಲ್ ಫ್ಯಾಕ್ಟರ್ಸ್. ಟೆಂಪರೇಚರ್, ಹ್ಯೂಮಿಡಿಟಿ, ಲೈಟ್, ಅಟ್ಮಾಸ್ಫಿಯರಿಕ್ ಪ್ರೆಷರ್. ಓಕೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂಡ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಒಂದು ಪ್ರಶ್ನೆ ಬರುತ್ತೆ. ಬೇಸಿಕ್ಸ್ ಇವೆಲ್ಲ. ಸೊ ಬೇಸಿಕ್ಸ್ ಇವೆಲ್ಲ ಅಂದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂಡ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಓಕೆ,
ಸಾವಯವ ವಸ್ತುಗಳು ಮತ್ತು ನಿರಾವಯವ ವಸ್ತುಗಳು ಅಂತಂದ್ರೆ ಏನು? ಓಕೆ, ಯಾವ ವಸ್ತುಗಳು ಕಾರ್ಬನ್ ಇಂದ ರಚಿಸಲ್ಪಟ್ಟಿರುತ್ತೋ ದೇ ಆರ್ ಕಾಲ್ಡ್ ಅಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಯಾವ ವಸ್ತುಗಳು ಕಾರ್ಬನ್ ಇಂದಲೇ ರಚಿಸಲ್ಪಟ್ಟಿರುತ್ತೋ ದೇ ಆರ್ ಕಾಲ್ಡ್ ಅಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆಯ್ತಾ? ಯಾವ ವಸ್ತುಗಳಲ್ಲಿ ಕಾರ್ಬನ್ ಕಡಿಮೆ ಇರುತ್ತೋ ಅಥವಾ ಕಾರ್ಬನ್ ಇಲ್ಲದೆ ಇರುತ್ತೋ, ಲೆಸ್ ಕಾರ್ಬನ್ ಆರ್ ನಾನ್ ಕಾರ್ಬನ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಅಸ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸೊ ಓಕೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಕ್ಸಾಂಪಲ್ ನೋಡಿ, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಕ್ಯಾನ್ ಬಿ ದ ಎಕ್ಸಾಂಪಲ್. ಆಯ್ತಾ? ಇನ್ಆರ್ಗ್ಯಾನಿಕ್ ಗೆ ಓಕೆ, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಕ್ಯಾನ್ ಬಿ ದ ಎಕ್ಸಾಂಪಲ್ಸ್ ಫಾರ್ ಆರ್ಗ್ಯಾನಿಕ್ ಕಾಂಪೌಂಡ್. ಇನ್ಆರ್ಗ್ಯಾನಿಕ್ ಗೆ ವಾಟರ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಕೊಡಬಹುದು. ಅಟ್ಮಾಸ್ಫಿಯರಿಕ್ ಪ್ರೆಷರ್ ತಪ್ಪಾಗುತ್ತೆ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಸ್ ಎ ಫಿಸಿಕಲ್ ಫ್ಯಾಕ್ಟರ್, ಪ್ರಿಂಟಿಂಗ್ ಮಿಸ್ಟೇಕ್. ಓಕೆ, ಸೊ ಕಾರ್ಬನ್ ಇಂದ ರಚಿಸಲ್ಪಟ್ಟಿರುವಂತಹ ವಸ್ತುಗಳನ್ನ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಲೆಸ್ ಕಾರ್ಬನ್ ಆರ್ ನಾನ್ ಕಾರ್ಬನ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಅಸ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಓಕೆ ಸರ್, ಎಕ್ಸಾಂಪಲ್ ಪ್ರಶ್ನೆ ಹೆಂಗ್ ಬರುತ್ತೆ ಸರ್? ಸೊ ಫಾರ್ ಎಕ್ಸಾಂಪಲ್, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಬಯೋಟಿಕ್ ಕಾಂಪೊನೆಂಟ್ ಅಲ್ಲಿ ಯಾವ ಫ್ಯಾಕ್ಟರ್ ಅಂತ ಪ್ರಶ್ನೆ ಕೇಳ್ಬಿಡ್ತಾರೆ. ಅವ್ ನಾವೇನ್ ಬರೀಬೇಕು? ಫಿಸಿಕಲ್ ಫ್ಯಾಕ್ಟರ್ಸ್ ಅಂತ ಬರೀಬೇಕು. ಇಲ್ಲ ಪ್ರೋಟೀನ್ಸ್, ಲಿಪಿಡ್ಸ್, ಕಾರ್ಬೋಹೈಡ್ರೇಟ್ಸ್ ಎಬಯೋಟಿಕ್ ಕಾಂಪೊನೆಂಟ್ಸ್ ಅಲ್ಲಿ ಯಾವ ಫ್ಯಾಕ್ಟರ್ ಅಂತ ಕೇಳ್ಬಿಡ್ತಾರೆ? ಆರ್ಗ್ಯಾನಿಕ್ ಫ್ಯಾಕ್ಟರ್ಸ್, ರೈಟ್? ಓಕೆ, ಈಗ ಓಕೆ, ನಿರ್ಜೀವಂತ ವಸ್ತುಗಳ ಬಗ್ಗೆ ಆಯ್ತು. ಸೊ ವಿಲ್ ಕಮ್ ಟು ಕ್ಲಾಸಿಫಿಕೇಶನ್ ಆಫ್ ಬಯೋಟಿಕ್ ಕಾಂಪೊನೆಂಟ್ಸ್. ಓಕೆ, ಸೊ ಜೈವಿಕ ಘಟಕಗಳ ವರ್ಗೀಕರಣ ಅದರಲ್ಲಿ 3 ತರ ಇದೆ: ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಂಪೋಸರ್ಸ್. ಉತ್ಪಾದಕರು, ಗ್ರಾಹಕರು, ವಿಘಟಕರು, ಅಥವಾ ಸ್ವಪೋಷಕರು, ಗ್ರಾಹಕರು, ವಿಘಟಕರು. ಇಲ್ಲಿ ನೋಡಿ, ಓಕೆ, ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಂಪೋಸರ್. ಪ್ರೊಡ್ಯೂಸರ್ಸ್ಗೆ ಒಂದು ಟೆಕ್ನಿಕಲ್ ನೇಮ್ ಇದೆ. ದೇ ಆರ್ ಆಲ್ಸೋ ಕಾಲ್ಡ್ ಅಸ್ ಆಟೋಟ್ರೋಪ್ಸ್. ಕನ್ಸ್ಯೂಮರ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಹೆಟಿರೋಟ್ರೋಪ್ಸ್. ಡಿಕಂಪೋಸರ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಡೆಟ್ರಿವೋರ್ಸ್ ಅಥವಾ ಸ್ಯಾಪ್ರೋಫೈಟ್ಸ್. ಡಿಕಂಪೋಸರ್ ಆಲ್ಸೋ ಕಾಲ್ಡ್ ಅಸ್ ಡೆಟ್ರಿವೋರ್ಸ್ ಅಥವಾ ಸ್ಯಾಪ್ರೋಫೈಟ್ಸ್. ಟೆಕ್ನಿಕಲ್ ನೇಮ್ಸ್ ಇಂಪಾರ್ಟೆಂಟ್. ಸೊ ಹೂ ಆರ್ ಪ್ರೊಡ್ಯೂಸರ್ಸ್? ಯಾರು ಪ್ರೊಡ್ಯೂಸರ್ಸ್ ಅಂದ್ರೆ ಉತ್ಪಾದಕರು, ಸ್ವಪೋಷಕರು ಅಂತಂದ್ರೆ ಯಾರು? ಓಕೆ, ನಮಸ್ತೆ ದರೇಶ್, ನಮಸ್ತೆ ಸರ್. ಓಕೆ, ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಮಸ್ತೆ. ಆಯ್ತಾ? ಓಕೆ, ತಮ್ಮ ಆಹಾರವನ್ನ ತಾವೇ ಉತ್ಪಾದಿಸುವ ಜೀವಿಗಳನ್ನ ನಾವೇನ್ ಕರಿತೀವಿ? ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ದ ಆರ್ಗ್ಯಾನಿಸಮ್ಸ್ ವಿಚ್ ಪ್ರಿಪೇರ್ ದೇರ್ ಓನ್ ಫುಡ್ ಆರ್ ಕಾಲ್ಡ್ ಅಸ್ ಪ್ರೊಡ್ಯೂಸರ್ಸ್. ಓಕೆ, ತಮ್ಮ ಆಹಾರವನ್ನ ತಾವೇ ಉತ್ಪಾದಿಸುವ ಜೀವಿಗಳು. ಟೆಕ್ನಿಕಲಿ ದೇ ಆರ್ ಕಾಲ್ಡ್ ಅಸ್ ಆಟೋಟ್ರೋಪ್ಸ್. ಈ ಆಟೋಟ್ರೋಪ್ಸ್ ಅಲ್ಲಿ 2 ತರ ಇದೆ. ಒಂದು ಫೋಟೋಟ್ರೋಪ್ಸ್, ಇನ್ನೊಂದು ಕೀಮೋಟ್ರೋಪ್ಸ್. ಕೀಮೋಟ್ರೋಪ್ಸ್. ಸರ್, ಫೋಟೋಟ್ರೋಪ್ಸ್ ಅಂದ್ರೆ ಯಾರು ಸನ್ಲೈಟ್ ಯೂಸ್ ಮಾಡ್ಕೊಂಡು ಫೋಟೋಸಿಂಥಸಿಸ್ ಮೂಲಕ ತಮ್ಮ ಫುಡ್ ಅನ್ನು ತಾವೇ ಪ್ರಿಪೇರ್ ಮಾಡುತ್ತಾರೋ ದೇ ಆರ್ ಕಾಲ್ಡ್ ಅಸ್ ಫೋಟೋಟ್ರೋಪ್ಸ್. ಎಕ್ಸಾಂಪಲ್ ಪ್ಲಾಂಟ್ಸ್. ಯಾರು ಕೆಮಿಕಲ್ಸ್ ಯೂಸ್ ಮಾಡ್ಕೊಂಡು ಕೀಮೋಸಿಂಥಸಿಸ್ ಪ್ರಾಸೆಸ್ ಮೂಲಕ ತಮ್ಮ ಫುಡ್ ಅನ್ನು ತಾವೇ ಪ್ರಿಪೇರ್ ಮಾಡ್ತಾರೋ ದೇ ಆರ್ ಕಾಲ್ಡ್ ಅಸ್ ಕೀಮೋಟ್ರೋಪ್ಸ್. ಎಕ್ಸಾಂಪಲ್ ಇಸ್ ಬ್ಲೂ ಗ್ರೀನ್ ಆಲ್ಗೆ. ಓಕೆ, ಸೊ ಆಟೋಟ್ರೋಪ್ಸ್ ಅಲ್ಲಿ 2 ತರ, ಫೋಟೋಟ್ರೋಪ್ಸ್ ಮತ್ತು ಕೀಮೋಟ್ರೋಪ್ಸ್. ಯಾರು ತಮ್ಮ ಆಹಾರವನ್ನ ತಾವೇ ಪ್ರಿಪೇರ್ ಮಾಡಕ್ಕಾಗಲ್ವೋ, ಆಹಾರಕ್ಕೋಸ್ಕರ ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೋ ದೇ ಆರ್ ಕಾಲ್ಡ್ ಅಸ್ ಕನ್ಸ್ಯೂಮರ್ಸ್, ಗ್ರಾಹಕರು. ಓಕೆ, ಕನ್ಸ್ಯೂಮರ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಹೆಟಿರೋಟ್ರೋಪ್ಸ್. ಅವರಲ್ಲಿ 3 ತರ: ಅರ್ಬಿವೋರಸ್, ಕಾರ್ನಿವೋರಸ್, ಆಮ್ನಿವೋರಸ್. ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಮಿಶ್ರಹಾರಿಗಳು. ಸತ್ತು ಬಿದ್ದಿರುವಂತ ವಸ್ತುಗಳನ್ನ ಕೊಳೆಯುವಂತೆ ಮಾಡ್ತಾರೋ ದೇ ಆರ್ ಕಾಲ್ಡ್ ಅಸ್ ಡಿಕಂಪೋಸರ್ಸ್. ಟೆಕ್ನಿಕಲಿ ದೇ ಆರ್ ಕಾಲ್ಡ್ ಅಸ್ ಡೆಟ್ರಿವೋರ್ಸ್ ಆರ್ ಸ್ಯಾಪ್ರೋಫೈಟ್ಸ್. ಎಕ್ಸಾಂಪಲ್ ಇಸ್ ಬ್ಯಾಕ್ಟೀರಿಯಾ ಅಂಡ್ ಫಂಗೈ. ದಿಸ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಬಯೋಟಿಕ್ ಕಾಂಪೊನೆಂಟ್ಸ್ ಅಂಡ್ ಎಬಯೋಟಿಕ್ ಕಾಂಪೊನೆಂಟ್ಸ್. ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಕಾನ್ಸೆಪ್ಟ್, ರೈಟ್? ಅರ್ಥ ಆಗ್ತಿದೆಯಲ್ವಾ? ಓಕೆ, ಇದು ಪ್ರಾಪರ್ ಕ್ಲಾಸ್. ಇದು ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಎ ಪ್ರಾಪರ್ ಕ್ಲಾಸ್, ಥಿಯರಿಟಿಕಲ್ ಕ್ಲಾಸ್. ಮಾರ್ಕ್ಸ್ ಬರ್ತಕ್ಕಂಥ ತರಗತಿಗಳು. ಸುಮ್ಮನೆ ಏನೋ ಬಂದು ಏನೋ ಮಾತಾಡಿ ನೋ. ಸೊ ಏನಾದ್ರು ಟೈಮ್ ಸ್ಪೆಂಡ್ ಮಾಡ್ತಿದೀವಿ ಅಂತಂದ್ರೆ ಎಸ್, ನಮಗೆ ಕಂಟೆಂಟ್ ಬರಬೇಕು.
ಕಲಿಬೇಕು, ವಿಷಯ ಕಲಿಬೇಕು. ಕಂಟೆಂಟ್ ಬಂದ್ರೆ ಮಾರ್ಕ್ಸ್ ಬರುತ್ತೆ, ಮಾರ್ಕ್ಸ್ ಬಂದ್ರೆ ಎಕ್ಸಾಮ್ ಪಾಸ್ ಆಗುತ್ತೆ, ಎಕ್ಸಾಮ್ ಪಾಸ್ ಆದ್ರೆ ಲೈಫ್ ಸೆಟ್ಲ್ ಆಗುತ್ತೆ. ಅಂದ್ರೆ ವಿ ಆರ್ ಡೂಯಿಂಗ್ ಆಲ್ ದಿಸ್ ವಿತ್ ಎ ಸ್ಪೆಸಿಫಿಕ್ ಪರ್ಪಸ್. ಅರ್ಥ ಆಗ್ತಿದ್ಯಾ? ಹಾ, ಓಕೆ, ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಈಗ ಕ್ಲಾಸಿಫಿಕೇಶನ್ ಆಫ್ ಬಯೋಟಿಕ್ ಕಾಂಪೊನೆಂಟ್ಸು, ಕ್ಲಾಸಿಫಿಕೇಶನ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಬಯೋಟಿಕ್ ಕಾಂಪೊನೆಂಟ್ಸ್, ಕ್ಲಾಸಿಫಿಕೇಶನ್ ಆಫ್ ಎಬಯೋಟಿಕ್ ಕಾಂಪೊನೆಂಟ್ಸ್ ಎಕ್ಸಾಂಪಲ್ ಮುಂದಿದೆ. ಈಗ ಫುಡ್ ಚೈನ್ ಒಂದು ಕಾನ್ಸೆಪ್ಟ್ ಇದೆ. ಫುಡ್ ಚೈನ್, ಆಹಾರ ಸರಪಳಿ ಅಂತ ಕರಿತೀವಿ. ಓಕೆ, ಆಹಾರ ಸರಪಳಿ. ಸೊ ವಾಟ್ ಈಸ್ ಫುಡ್ ಚೈನ್? ಓಕೆ, ವಾಟ್ ಈಸ್ ಫುಡ್ ಚೈನ್? ಸೊ ಯು ಕ್ಯಾನ್ ಸಿ ಎ ಇಮೇಜ್, ಒಂದು ಚಿತ್ರ ಕಾಣುತ್ತೆ ನಿಮಗೆ, ಆಯ್ತಾ? ಒಂದು ಚಿತ್ರ ಕಾಣುತ್ತೆ. ಆರಾಮಾಗಿ ಕಲೀರಿ, ನಿಧಾನಕ್ಕೆ ಕಲೀರಿ, ಆರಾಮಾಗಿ ಕಲೀರಿ, ಬಟ್ ಕರೆಕ್ಟಾಗಿ ಕಲೀರಿ. ನಿಧಾನಕ್ಕೆ ಕಲೀರಿ, ಆರಾಮಾಗಿ ಕಲೀರಿ, ಬಟ್ ಕರೆಕ್ಟಾಗಿ ಕಲೀರಿ. ಓಕೆ, ಲಿಸನ್ ಹಿಯರ್. ಇಲ್ಲಿ ಗ್ರಾಸ್ ಅನ್ನ ಗ್ರಾಸ್ ಹಾಪರ್ ತಿಂತಾರೆ, ಗ್ರಾಸ್ ಹಾಪರ್ನ ಫ್ರಾಗ್ ತಿಂತಾರೆ, ಫ್ರಾಗ್ ಅನ್ನ ಸ್ನೇಕ್ ತಿಂತಾರೆ, ಸ್ನೇಕ್ ಅನ್ನ ಹದ್ದು ತಿಂತಾರೆ. ಆಯ್ತಾ? ಎವ್ರಿ ಸಿಂಗಲ್ ಆರ್ಗ್ಯಾನಿಸಮ್ ಇನ್ ದ ವರ್ಲ್ಡ್ is dependent on other organisms for food. ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯು ಕೂಡ ಮತ್ತೊಂದು ಜೀವಿಯ ಮೇಲೆ ಆಹಾರಕ್ಕಾಗಿ ಅವಲಂಬಿತವಾಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ನೋಡಿ ಆಯ್ತು. ಈಗ ಇದನ್ನ ನೋಡಿ ಕೇಳಿಸ್ಕೋಬೇಕಿಲ್ಲ, ಇದನ್ನ ತಿಂತಾರೆ, ಇದನ್ನ ತಿಂತಾರೆ, ಇದನ್ನ ತಿಂತಾರೆ. ಒಂದು ಆರ್ಗ್ಯಾನಿಸಮ್ನ ಮತ್ತೊಂದು ಆರ್ಗ್ಯಾನಿಸಮ್ ತಿಂದಾಗ, ಓಕೆ, ಇಲ್ಲಿಂದ ಇಲ್ಲಿಗೇನ್ ಟ್ರಾನ್ಸ್ಫರ್ ಆಗುತ್ತೆ? ಎನರ್ಜಿ ಮತ್ತೆ ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಎನರ್ಜಿ ಮತ್ತೆ ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಎಸ್ ಆರ್ ನೋ? ಓಕೆ, ಎನರ್ಜಿ ಮತ್ತೆ ನ್ಯೂಟ್ರಿಯೆಂಟ್ಸ್ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಬಟ್ ಎನರ್ಜಿ ಮತ್ತೆ ನ್ಯೂಟ್ರಿಯೆಂಟ್ಸ್ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಒಂದ್ಸತಿ ಟ್ರಾನ್ಸ್ಫರ್ ಆದ್ರೆ ವಾಪಸ್ ಬರುತ್ತಾ? ಬರಲ್ಲ. ಓಕೆ, ಇಟ್ ಈಸ್ ಇರ್ರಿವರ್ಸಿಬಲ್. ಓಕೆ, ಅಂದರೆ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತು, ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತು. ಈ ಲೆವೆಲ್ಸ್ ನಾವೇನ್ ಕರಿತೀವಿ? ಟ್ರಾಪಿಕಲ್ ಲೆವೆಲ್ಸ್ ಅಂತ ಕರಿತೀವಿ. ಹಂಗೆ ಕರಿಬೇಕು ಅದನ್ನು. ಓಕೆ, ಟ್ರಾಪಿಕಲ್ ಲೆವೆಲ್, ಕನ್ನಡದಲ್ಲಿ ಟ್ರಾಪಿಕ್ ಮಟ್ಟಗಳು. ಟ್ರಾಪಿಕಲ್ ಲೆವೆಲ್ 1, ಟ್ರಾಪಿಕಲ್ ಲೆವೆಲ್ 2, ಟ್ರಾಪಿಕಲ್ ಲೆವೆಲ್ 3, ಟ್ರಾಪಿಕಲ್ ಲೆವೆಲ್ 4, ಟ್ರಾಪಿಕಲ್ ಲೆವೆಲ್ 5 ಅಂತ ಕರಿತೀವಿ. ಈಗ ನೋಡಿ, ಐ ಡಿಫೈನ್ ವಾಟ್ ಈಸ್ ಫುಡ್ ಚೈನ್. ಓಕೆ, ಐ ಡಿಫೈನ್ ವಾಟ್ ಈಸ್ ಫುಡ್ ಚೈನ್. ಬಹಳ 7 years ಆದ್ಮೇಲೆ ಅಗ್ರಿಕಲ್ಚರ್ ಆಫೀಸರ್ಸ್ ನೋಟಿಫಿಕೇಶನ್ ಆಗಿದೆ. ಆಯ್ತಾ? 7 years ಆದ್ಮೇಲೆ ನೋಟಿಫಿಕೇಶನ್ ಆಗಿದೆ. ಕರೆಕ್ಟಾಗಿ ಕಾನ್ಸೆಪ್ಟ್ಸ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಓದ್ಕೊಂಡು ಪಾಸ್ ಆಗ್ಬೇಕು. ಕಷ್ಟಪಟ್ಟವ್ರಿಗೆ, ಶ್ರಮ ಪಟ್ಟವ್ರಿಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ, ನೋ ಡೌಟ್ ಇನ್ ಇಟ್. ಅರ್ಥ ಆಗ್ತಿದ್ಯಾ? ಬಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಡೆವಲಪ್ ಮಾಡ್ಬೇಕ್ರಿ. ಓದವರೆಲ್ಲ ಪಾಸ್ ಆಗಲ್ಲ, ಓದ್ದವರೆಲ್ಲ ಪಾಸ್ ಆಗಲ್ಲ, ಕ್ಲಾರಿಟಿ ಇರೋರು ಮಾತ್ರ ಪಾಸ್ ಆಗೋದು. ಸುಮ್ಮನೆ ಓದೋದು, ತೇಲಿಸ್ಕೊಂಡು ಓದೋದು, ಎಗ್ರಿಸ್ಕೊಂಡು ಓದೋದು, ಮಲ್ಕೊಂಡು ಓದೋದು ಪ್ರಯೋಜನ ಆಗಲ್ಲ. ಓಕೆ, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬಿಲ್ಡ್ ಮಾಡ್ಕೊಂಡು ಓದಬೇಕು. ನೋಡಿ, ನಾನು ಹೆಂಗ್ ಡಿಫೈನ್ ಮಾಡ್ತೀನಿ, ನಾನು ಹೇಳೋದ್ರಲ್ಲಿ ಕ್ಲಾರಿಟಿ ಹೆಂಗಿರುತ್ತೆ ನೋಡಿ. ಇಫ್ ದರ್ ಇಸ್ ಎ ಟ್ರಾನ್ಸ್ಫರ್ ಆಫ್ ಎನರ್ಜಿ ಅಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ one tropical level to another tropical level in a irreversible manner, in a unidirectional manner, in a unisequential manner, such a chain is said to be food chain. ಒಂದು ಟ್ರಾಪಿಕ್ ಮಟ್ಟದಿಂದ ಮತ್ತೊಂದು ಟ್ರಾಪಿಕ್ ಮಟ್ಟಕ್ಕೆ ಶಕ್ತಿ ಮತ್ತು ಪೌಷ್ಟಿಕಾಂಶಗಳ ಹರಿವಿದ್ದು ಅದು ಏಕಮುಖ್ಯವಾಗಿದ್ದರೆ ಅದನ್ನ ಆಹಾರ ಸರಪಳಿ ಅಂತ ಕರಿತೀವಿ. ಓಕೆ, ಆಹಾರ ಸರಪಳಿ ಅಂತ ಕರಿತೀವಿ. ಇನ್ನೊಂದ್ಸತಿ ಹೇಳ್ತೀನಿ. ಇಫ್ ದರ್ ಇಸ್ ಎ ಟ್ರಾನ್ಸ್ಫರ್ ಆಫ್ ಎನರ್ಜಿ ಅಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ one tropical level to another tropical level, if there is a transfer of energy and nutrients from one tropical level to another tropical level in a irreversible manner, in a unidirectional manner, such a chain is said to be food chain. ಆಯ್ತಾ? ಓಕೆ, ಸೊ ಫುಡ್ ಚೈನ್ ಅಲ್ಲಿ ಎರಡು ತರ ಇದಾವೆ. ಒಂದು ಗ್ರೇಸಿಂಗ್ ಫುಡ್ ಚೈನ್, ಡೆಟ್ರಿಟಸ್ ಫುಡ್ ಚೈನ್. ಮೇಯುವ ಆಹಾರ ಸರಪಳಿ, ಕೊಳೆಯುವ ಆಹಾರ ಸರಪಳಿ. ಗ್ರೇಸಿಂಗ್ ಫುಡ್ ಚೈನ್, ಡೆಟ್ರಿಟಸ್ ಫುಡ್ ಚೈನ್. ಓಕೆ, ಈಗ ಒಂದು ಫುಡ್ ಚೈನ್ ಅನ್ನ
ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರಿಬೇಕಾದ್ರೆ ಎರಡು ಕಂಡೀಷನ್. ಒಂದು ಫುಡ್ ಚೈನ್ ಅನ್ನ ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರಿಬೇಕಾದ್ರೆ ಎರಡು ಕಂಡೀಷನ್ಸ್. ಕೇಳಿಸ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಒಂದು ಫುಡ್ ಚೈನ್ ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರಿಬೇಕಾದ್ರೆ ಎರಡು ಕಂಡೀಷನ್ಸ್. ಮೊದಲನೇದು ನೋಡಿ, ಇಲ್ಲಿ ಏನ್ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇದೆ, ಆ ಎನರ್ಜಿ ಸನ್ಲೈಟ್ ಇಂದನೇ ಬಂದಿರಬೇಕು. ಮತ್ತು ನೋಡಿ, ಇವರಷ್ಟೇ ಪ್ರೊಡ್ಯೂಸರ್, ಇವರೆಲ್ಲ ಕನ್ಸ್ಯೂಮರ್ಸ್. ಓಕೆ, ಸೊ ಇವರು ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್, ಕ್ವಾಟರ್ನರಿ ಕನ್ಸ್ಯೂಮರ್. ಓಕೆ, ಸೊ ನಾನು ಏನ್ ಹೇಳ್ತಾ ಇದ್ದೀನಿ, ಒಂದು ಫುಡ್ ಚೈನ್ ಅನ್ನ ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರಿಬೇಕಾದ್ರೆ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು. ಒಂದು ಫುಡ್ ಚೈನ್ ಅನ್ನ ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರಿಬೇಕಾದ್ರೆ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು. ಮೊದಲನೇದು, ಈ ಎನರ್ಜಿ ಏನ್ ಟ್ರಾನ್ಸ್ಫರ್ ಆಗ್ತದೆ ಫುಡ್ ಚೈನ್ ಅಲ್ಲಿ, ಎನರ್ಜಿ ಸನ್ಲೈಟ್ ಇಂದನೇ ಬಂದಿರಬೇಕು ಮತ್ತು ಪ್ರೊಡ್ಯೂಸರ್ಸು ಪ್ಲಾಂಟ್ಸೇ ಆಗಿರಬೇಕು. ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, ಇಲ್ಲಿ ಪ್ರಾಥಮಿಕ ಗ್ರಾಹಕರು, ಪ್ರೈಮರಿ ಕನ್ಸ್ಯೂಮರ್ ಹರ್ಬಿವೋರಸ್ಸೇ ಆಗಿರಬೇಕು. ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ದಿಸ್ ಇಸ್ ಕಾಲ್ಡ್ ಅಸ್ ಗ್ರೇಸಿಂಗ್ ಫುಡ್ ಚೈನ್. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಒಂದು ಫುಡ್ ಚೈನ್ ಅನ್ನ ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರಿಬೇಕಾದ್ರೆ ಎರಡು ಕಂಡೀಷನ್. ಒಂದು, ಎನರ್ಜಿ ಸನ್ಲೈಟ್ ಇಂದನೇ ಬಂದಿರಬೇಕು, ಪ್ರೊಡ್ಯೂಸರ್ಸ್ ಪ್ಲಾಂಟ್ಸ್ ಆಗಿರಬೇಕು, ಪ್ರೈಮರಿ ಕನ್ಸ್ಯೂಮರ್ಸು ಸಸ್ಯಾಹಾರಿನೇ ಆಗಿರಬೇಕು. ಇದಿದ್ರೆ ಗ್ರೇಸಿಂಗ್ ಫುಡ್ ಚೈನ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇದನ್ನು ಫುಡ್ ಚೈನ್ ನೋಡಿ, ಇಲ್ಲಿ ಸಸ್ಯವನ್ ಜಿಂಕೆ ತಿಂತಾ ಇದೆ, ಜಿಂಕೆನ್ ತೋಳ ತಿಂತಾ ಇದೆ, ತೋಳವನ್ ಸಿಂಹ ತಿಂತಾ ಇದೆ. ಓಕೆ, ಇದನ್ನ ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರಿಬಹುದಾ? ಕರಿಬಹುದು. ಬಿಕಾಸ್ ಎನರ್ಜಿ ಸನ್ಲೈಟ್ ಇಂದ ಬರ್ತಾ ಇದೆ, ಪ್ರೊಡ್ಯೂಸರ್ಸ್ ಪ್ಲಾಂಟ್ಸ್ ಆಗಿದೆ. ಇಲ್ಲಿ ಪ್ರೈಮರಿ ಕನ್ಸ್ಯೂಮರ್ ಹರ್ಬಿವೋರಸ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಅಸ್ ಗ್ರೇಸಿಂಗ್ ಫುಡ್ ಚೈನ್. ಓಕೆ, ದಿಸ್ ಇಸ್ ಕಾಲ್ಡ್ ಅಸ್ ಗ್ರೇಸಿಂಗ್ ಫುಡ್ ಚೈನ್. ಡೆಟ್ರಿಟಸ್ ಫುಡ್ ಚೈನಿಗೆ ಬನ್ನಿ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದೆ. ಓಕೆ, ಎಕ್ಸಾಂಪಲ್ ನೋಡಿ, ಇಲ್ಲಿ ಸತ್ತು ಬಿದ್ದಿರುವಂತ ಎಲೆಗಳಿದೆ, ಎಲೆಗಳನ್ನು ಕೀಟ ತಿಂತಾ ಇದೆ, ಕೀಟವನ್ನು ಪಕ್ಷಿ ತಿಂತಾ ಇದೆ. ಸೊ ಇದು ಎನರ್ಜಿ ಎಲ್ಲಿಂದ ಬರ್ತಾ ಇದೆ? ಇಫ್ ದ ಎನರ್ಜಿ ಇಸ್ ಡಿರೈವ್ಡ್ ಫ್ರಮ್ ಡೆಡ್ ಅಂಡ್ ಡಿಕಂಪೋಸ್ಡ್ ಮೆಟೀರಿಯಲ್ಸ್, ಇಟ್ ಇಸ್ ಕಾಲ್ಡ್ ಅಸ್ ಡೆಟ್ರಿಟಸ್ ಫುಡ್ ಚೈನ್. ಇಫ್ ಎನರ್ಜಿ ಇಸ್ ಡಿರೈವ್ಡ್ ಫ್ರಮ್ ಡೆಡ್ ಅಂಡ್ ಡಿಕಂಪೋಸ್ಡ್ ಮೆಟೀರಿಯಲ್ಸ್, ಇಟ್ ಇಸ್ ಕಾಲ್ಡ್ ಅಸ್ ಡೆಟ್ರಿಟಸ್ ಫುಡ್ ಚೈನ್. ಆಯ್ತು, ಸೊ ಅಲ್ಲಿಗೆ ಓಕೆ, ಫುಡ್ ಚೈನ್ ಆಯ್ತು. ಈಗ ಇಲ್ಲಿ ಬನ್ನಿ, ಫುಡ್ ವೆಬ್ ಅಂತ ಒಂದು ಕಾನ್ಸೆಪ್ಟ್. ಆಹಾರದ ವೆಬ್. ಈಗ ಇಲ್ಲಿ ಸಾಕಷ್ಟು ಫುಡ್ ಚೈನ್ಸ್ ಇದಾವೆ. ಇಫ್ ಯು ಅಬ್ಸರ್ವ್ ಹಿಯರ್, ಗ್ರಾಸ್ ಆಪರ್ ತಿಂತಾ ಇದೆ, ಗ್ರಾಸ್ ಆಪರ್ನ ಫ್ರಾಗ್ ತಿಂತಾ ಇದೆ, ಫ್ರಾಗ್ನ ಈಗಲ್ ತಿಂತಾ ಇದೆ, ಇದೊಂದು ಫುಡ್ ಚೈನ್. ಈ ಗ್ರಾಸ್ನ ಮೌಸ್ ತಿಂತಾ ಇದೆ, ಈ ಮೌಸ್ನ ಈಗಲ್ ತಿಂತಾ ಇದೆ, ಇದೊಂದು ಫುಡ್ ಚೈನ್. ಗ್ರಾಸ್ನ ಮೌಸ್ ತಿಂತಾ ಇದೆ, ಮೌಸ್ನ ಸ್ನೇಕ್ ತಿಂತಾ ಇದೆ, ಸ್ನೇಕ್ನ ಈಗಲ್ ತಿಂತಾ ಇದೆ, ಇದೊಂದು ಫುಡ್ ಚೈನ್. ಓಕೆ, ಗ್ರಾಸ್ನ ಡೀರ್ ತಿಂತಾ ಇದೆ, ಡೀರ್ನ ಸ್ನೇಕ್ ತಿಂತಾ ಇದೆ, ಸ್ನೇಕ್ನ ಈಗಲ್ ತಿಂತಾ ಇದೆ, ಇದೊಂದು ಫುಡ್ ಚೈನ್. ಅಂದ್ರೆ ಎನ್ವಿರಾನ್ಮೆಂಟ್ ಅಲ್ಲಿ, ಪರಿಸರದಲ್ಲಿ ಕೇಳಿಸ್ಕೋಬೇಕು, ಬಹಳ ಇಂಪಾರ್ಟೆಂಟ್. ಪರಿಸರದಲ್ಲಿ ಫುಡ್ ಚೈನ್ಸ್ ಸಪ್ರೇಟ್ ಇದಾವ ಅಥವಾ ಇಂಟರ್ಲಿಂಕ್ ಆಗಿದಾವ? ಓಕೆ, ಇಮೇಜ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಫುಡ್ ಚೈನ್ಸ್ ಎಲ್ಲ ಇಂಟರ್ಲಿಂಕ್ ಆಗುತ್ತೆ. So several food chains are interlinked together to form a complex web called as food web. Several food chains are interlinked together to form a complex web called as food web. ಹಲವಾರು ಆಹಾರ ಸರಪಳಿಗಳು ಅಂತರ್ ಸಂಪರ್ಕಿತಗೊಂಡು ಅಭಿವೃದ್ಧಿಪಡಿಸುವ ಸಮಗ್ರವಾದ ಜಾಲವನ್ನ ಆಹಾರದ ಜಾಲ ಅಂತ ಕರೀತೀವಿ. ಓಕೆ, ಈಗ ಐ ಕಮ್ ಟು ಎಕಲಾಜಿಕಲ್ ಪಿರಮಿಡ್, ಪರಿಸರ ಪಿರಮಿಡ್ ಬರೋದು. ಓಕೆ, ನಾವು look at here. ಓಕೆ, ಎಕಲಾಜಿಕಲ್ ಪಿರಮಿಡ್ ಈ ಸ್ವಲ್ಪ ಟಫ್ ಕಾನ್ಸೆಪ್ಟ್ ಇದು. ಟಫ್ ಅಂತ ಏನಿಲ್ಲ, ಬಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋರ್ಗೆ ಈಸಿ ಕಾನ್ಸೆಪ್ಟ್. ಅರ್ಥ ಮಾಡ್ಕೊಳ್ಳೋದಿದ್ರೆ ಟಫ್ ಕಾನ್ಸೆಪ್ಟ್. ಓಕೆ, ಸೊ ವಿಲ್ ಫೋಕಸ್ ಆನ್ ದಿಸ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಿಧಾನಕ್ಕೆ ಕೇಳ್ಕೊಡ್ತೀನಿ, ಆರಾಮಾಗಿ ಹೇಳ್ಕೊಡ್ತೀನಿ. ಕ್ಲೀನಾಗಿ ಕೂತ್ಕೊಳ್ಳಿ, ಪೆನ್ನು ಪೇಪರ್ ಇಟ್ಕೊಳ್ಳಿ. ಓಕೆ, ಸೊ ವಾಟ್ ಎವರ್ ಸೇ ಅದನ್ನು ಬರ್ಕೊಳ್ಳಿ ಅಲ್ವಾ. ಸೊ ಹೆಂಗಿದ್ರು ಫ್ರೀ ಸೆಷನ್ ಇದು,
ಫ್ರೀ ಸೆಷನ್ ಕೊಡ್ತಾ ಇದ್ದಾರೆ, ಯೂಟ್ಯೂಬಲ್ಲಿ ಸ್ಟ್ರೀಮ್ ಮಾಡ್ತಿದ್ದಾರೆ, ಸದುಪಯೋಗ ಮಾಡ್ಕೊಳ್ಳಿ. ಸೊ ಇಷ್ಟ ಆದರೆ ತರಗತಿಗಳು ಇಷ್ಟ ಆದರೆ ಸಹರಾ IAS ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ತರಗತಿಗಳು ಇಷ್ಟ ಲೈಕ್ಸ್ ಕೊಡಿ, ಮತ್ತೆ ಬೇರೆಯವ್ರಿಗೆ ಶೇರ್ ಮಾಡಿ. ಓಕೆ, ಜ್ಞಾನ ಹರಿಬೇಕು, ನಾಲೆಜ್ ಅಷ್ಟು ಫ್ಲೋ. ನೀರು ಒಂದೇ ಕಡೆ ನಿಂತ್ಕೊಂಡ್ರೆ ಏನಾಗುತ್ತೆ? ವಾಸನೆ ಬರುತ್ತೆ. ನೀರು ಹರಿತಾ ಇದ್ರೆ ಪ್ಯೂರ್ ಆಗಿರುತ್ತೆ. ನಾಲೆಜ್ ಒಂದು. ಓಕೆ, ನಾಲೆಜ್ ಮಸ್ಟ್ ನಾಟ್ ಬಿ ಅಕ್ಯುಮುಲೇಟೆಡ್, ಇಟ್ ಶುಡ್ ಬಿ ಟ್ರಾನ್ಸ್ಫರ್ಡ್, ಅಲ್ವೇನ್ರಿ? ಮತ್ತೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೆಯೋರು ನೀವು ಯಾರು ಚಿಕ್ಕ ಹುಡುಗರಲ್ಲ. ಓಕೆ, ನಿಮ್ಗೂ ಟೀಚರ್ ಆಗೋದಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ಗ್ರಾಜ್ಯುಯೇಷನ್ ಆಗಿದೆ, ಮಾಸ್ಟರ್ಸ್ ಆಗಿದೆ, ಯು ಆರ್ ಎಲಿಜಿಬಲ್ ಟು ಟೀಚ್. ಪ್ರೈಮರಿ ಸ್ಕೂಲ್ ಮಕ್ಳಿಗೆ, ಹೈಸ್ಕೂಲ್ ಮಕ್ಳಿಗೆ ಪಾಠ ಮಾಡೋ ಸಾಮರ್ಥ್ಯ ಇರಬೇಕು. ಗ್ರಾಜ್ಯುಯೇಷನ್ ಆಗಿದೆ, ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ ಅಂತಂದ್ರೆ ಪ್ರೈಮರಿ ಸ್ಕೂಲ್ ಮಕ್ಳಿಗೆ, ಹೈಸ್ಕೂಲ್ ಮಕ್ಳಿಗೆ ಪಾಠ ಮಾಡೋಂಥ ಸಾಮರ್ಥ್ಯ ಇರಬೇಕು ಅಲ್ವಾ? ಸಂಜೆ ಹೊತ್ತು ಟ್ಯೂಷನ್ಸ್ ಮಾಡ್ರಿ, ಮನೇಲಿ ಕುತ್ಕೊಂಡು ಸಣ್ಣ ಮಕ್ಳಿಗೆಲ್ಲ ಹೇಳ್ಕೊಡ್ರಿ. ಕಲ್ತಿರೋದು ಏನ್ ಮಾಡ್ತೀರಾ? ನಿಮ್ಮ ಊರಲ್ಲಿ ಸರ್ಕಾರಿ ಶಾಲೆಗಳಿದ್ರೆ ಅಲ್ಲಿ ಟೀಚರ್ಸ್ ಕೊಡ್ತಾ ಇದ್ರೆ ಸೈನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಅಂದ್ರೆ 1-2 ಅವರ್ಗೆ ಪಾಠ ಮಾಡ್ಬನ್ನಿ. ಅರ್ಥ ಆಗ್ತದೆ? ಫ್ರೀಯಾಗಿ ಪಾಠ ಮಾಡ್ಬನ್ನಿ. ನಾವು ಯೂಟ್ಯೂಬಲ್ಲಿ ನೋಡಿ ನಮ್ಮ ಸಹಾರಾ IAS ಕಡೆಯಿಂದ ನಾವು ಉಚಿತ ತರಗತಿಗಳು ಕೊಡ್ತಾ ಇರೋದು. ನಾಲೆಜ್ನ ಟ್ರಾನ್ಸ್ಫರ್ ಮಾಡಿ. ಓಕೆ, ಕಲ್ತಿರೋದು ನಿಮ್ಮೊಳಗಡೆ ಇದ್ರೆ, ನಿಮ್ಮೊಳಗಡೆನೆ ಕೂತ್ಕೊಂಡಿದ್ರೆ ಅದು ಪ್ರಯೋಜನ ಇಲ್ಲ. ಹೌದು, ಸರಿ ಆಯ್ತು. ಎಕಲಾಜಿಕಲ್ ಪಿರಮಿಡ್. ಸರ್, ಇಲ್ಲಿ ಏನೇನೋ ಶೇಪ್ಸ್ ಇದಾವೆ, ಡಿಫ್ರೆಂಟ್ ಶೇಪ್ಸ್ ಇದಾವೆ. ಅವ್ಯಾವ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನಾನು ಏನು ಹೇಳ್ತೀನಿ ಅಷ್ಟು ಮಾತ್ರ ಗಮನ ಕೊಡಿ. ಓಕೆ, ನಾನು ಏನು ಹೇಳ್ತೀನಿ ಅಷ್ಟು ಮಾತ್ರ ಗಮನ ಕೊಡಿ. ಓಕೆ, ಸಿ ಲುಕ್ ಎಟ್ ಹಿಯರ್. ಓಕೆ, ಸೊ ಇಲ್ಲಿ ಫುಡ್ ಚೈನ್ ಮಾತ್ರ ಗಮನಿಸ್ಬೇಕು. ಫುಡ್ ಚೈನ್ ಮಾತ್ರ ಗಮನಿಸ್ಬೇಕು. ಸೊ ಗ್ರಾಸ್ ಇದೆ, ಗ್ರಾಸ್ನ ಮೌಸ್ ತಿಂತಾ ಇದೆ, ಮೌಸ್ನ ಸ್ನೇಕ್ ತಿಂತಾ ಇದೆ, ಸ್ನೇಕ್ನ ಈಗಲ್ ತಿಂತಾ ಇದೆ. ಇದು ಫುಡ್ ಚೈನ್. ಓಕೆ, ಅಲ್ವಾ? ಸೊ ಗ್ರಾಸ್ನ ಮೌಸ್ ತಿಂತಾ ಇದೆ, ಮೌಸ್ನ ಸ್ನೇಕ್ ತಿಂತಾ ಇದೆ, ಸ್ನೇಕ್ನ ಈಗಲ್ ತಿಂತಾ ಇದೆ. ಇದು ಫುಡ್ ಚೈನ್ ಅಂತ ಕರಿಬಹುದು. ಯಾಕೆ ಅಂದ್ರೆ there is a transfer of energy and nutrients from one tropical level to another tropical level in an irreversible manner. So it can be called as food chain. Right. ಈಗ ಪ್ಲೀಸ್ ಕೇಳಿಸ್ಕೊಳ್ಳಿ. ಈ ಶೇಪ್ ಕೀಪ್ ಎಲ್ಲ ಬಿಟ್ಬಿಡಿ, ತಲೆ ಕೆಡಿಸ್ಕೊಳ್ಳಿ. ಓಕೆ, ಒಂದು ಫುಡ್ ಚೈನ್ ಅಂದಮೇಲೆ ಅದ್ರಲ್ಲಿ ಟ್ರಾಪಿಕಲ್ ಲೆವೆಲ್ಸ್ ಇರುತ್ತೆ. ಸೊ ಟ್ರಾಪಿಕಲ್ ಲೆವೆಲ್ 1, ಟ್ರಾಪಿಕಲ್ ಲೆವೆಲ್ 2, ಟ್ರಾಪಿಕಲ್ ಲೆವೆಲ್ 3, ಟ್ರಾಪಿಕಲ್ ಲೆವೆಲ್ 4. ದೇರ್ ಆರ್ ಟ್ರಾಪಿಕಲ್ ಲೆವೆಲ್ಸ್. ಈಗ ನಮ್ಮ ಕೆಲಸ ಏನು ಅಂದ್ರೆ, ಒಂದು ಫುಡ್ ಚೈನ್ ಅಲ್ಲಿ ಪ್ರತಿಯೊಂದು ಟ್ರಾಪಿಕಲ್ ಲೆವೆಲ್ ಅಲ್ಲಿ ಬಯೋ ಪ್ರೊಡಕ್ಟಿವಿಟಿಯನ್ನ ಮೆಷರ್ ಮಾಡೋದು. ಅದೇ ಕೆಲಸ ಇವು. ಓಕೆ, ಒಂದು ಫುಡ್ ಚೈನ್ ಅಲ್ಲಿ, ಈ ಫುಡ್ ಚೈನ್ ಇದೆ, ಈ ಟ್ರಾಪಿಕಲ್ ಲೆವೆಲ್ಸ್ ಅಲ್ಲಿ ಬಯೋ ಪ್ರೊಡಕ್ಟಿವಿಟಿಯನ್ನು ಮೆಷರ್ ಮಾಡೋದು, ಜೈವಿಕ ಉತ್ಪಾದಕತೆಯನ್ನು ಮೆಷರ್ ಮಾಡಬಹುದು. ಹೆಂಗ್ ಮೆಷರ್ ಮಾಡ್ತೀರಾ? ನಾನು ಮಾಡ್ತೀನಿ ನೋಡಿ ಇವಾಗ. ಓಕೆ ಓಕೆ, ಈ ಫುಡ್ ಚೈನು ಗ್ರಾಸ್ ಲ್ಯಾಂಡ್ ನೋಡಿ, ಗ್ರಾಸಸ್ ಇಂದ ಶುರು ಆಗ್ತಿರೋದ್ರಿಂದ ನಾನು ಇದನ್ನ ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಅಂತ ಕರಿತೀನಿ. ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಅಂತ ಕರಿತೀನಿ. ಸೊ we are going to measure bioproductivity in each and every tropical level of a food chain. ಅದು ತಲೆಯಲ್ಲಿರಬೇಕು. ಈಗ ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಅಲ್ಲಿ ಓಕೆ, ಗ್ರಾಸಸ್ ಜಾಸ್ತಿ ಇರ್ತವ, ಹರ್ಬಿವೋರಸ್ ಜಾಸ್ತಿ ಇರ್ತವ. ಗ್ರಾಸ್ ಲ್ಯಾಂಡ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹುಲ್ಲುಗಳು ಜಾಸ್ತಿ ಇರ್ತವ, ಸಸ್ಯಾಹಾರಿಗಳು ಜಾಸ್ತಿ ಇರ್ತವ, ಗ್ರಾಸಸ್ ಜಾಸ್ತಿ ಇರ್ತವೆ. ಅದಕ್ಕೆ ನೋಡಿ ಪಿರಮಿಡ್ ಶೇಪ್ ದೊಡ್ಡದಾಗಿ ಬರ್ದಿದೆ. ಗ್ರಾಸಸ್ ಕಂಪೇರ್ ಮಾಡ್ಕೊಂಡಾಗ ಸಸ್ಯಾಹಾರಿಗಳು ಕಡಿಮೆ ಇರ್ತವೆ, ಹಾಗಾಗಿ ಪಿರಮಿಡ್ ಶೇಪ್ ಚಿಕ್ಕದಾಯ್ತು. ಆಯ್ತಾ? ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಅಲ್ಲಿ ಹರ್ಬಿವೋರಸ್ ಜಾಸ್ತಿ ಇರ್ತವ, ಕಾರ್ನಿವೋರಸ್ ಜಾಸ್ತಿ ಇರ್ತವ. ಹರ್ಬಿವೋರಸ್ ಜಾಸ್ತಿ ಇರ್ತವೆ, ಕಾರ್ನಿವೋರಸ್ಸು ಕಮ್ಮಿ ಇರ್ತವೆ, ಪಿರಮಿಡ್ ಶೇಪ್ ಚಿಕ್ಕದಾಯ್ತು. ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಅಲ್ಲಿ
ಕಾರ್ನಿವೋರಸ್ ಜಾಸ್ತಿ ಇರ್ತವ, ಪ್ರಿಡೇಟರ್ಸ್ ಜಾಸ್ತಿ ಇರ್ತವ. ಪ್ರಿಡೇಟರ್ಸ್ ಅಂದ್ರೆ ಭಕ್ಷಕರು ಅಂತ. ದ ಆರ್ಗಾನಿಸಮ್ಸ್ ವಿಚ್ ಪ್ರೇ ಆರ್ ಕಾಲ್ಡ್ ಅಸ್ ಪ್ರಿಡೇಟರ್ಸ್. ಸೊ ಪ್ರಿಡೇಟರ್ಸ್ ಕಡಿಮೆ ಇರ್ತವೆ. ಸೊ ಪಿರಮಿಡ್ ಶೇಪ್ ಇನ್ನೂ ಚಿಕ್ತಾ ಇತ್ತು. ಓಕೆ, ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬಂತು. ದಿಸ್ ಈಸ್ ಕಾಲ್ಡ್ ಅಸ್ ಎಕಲಾಜಿಕಲ್ ಪಿರಮಿಡ್. ಅಂದ್ರೆ ಒಂದು ಫುಡ್ ಚೈನ್ ಅಲ್ಲಿ ಟ್ರಾಪಿಕಲ್ ಲೆವೆಲ್ಸ್ ಇದಾವೆ. ಆ ಟ್ರಾಪಿಕಲ್ ಲೆವೆಲ್ಸ್ ಅಲ್ಲಿ ಬಯೋ ಪ್ರೊಡಕ್ಟಿವಿಟಿಯನ್ನ ಮೆಷರ್ ಮಾಡಕ್ಕೋಸ್ಕರ ನಾವು ಬಿಡಿಸುವಂತ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅನ್ನ ಎಕಲಾಜಿಕಲ್ ಪಿರಮಿಡ್ ಅಂತ ಕರೀತೀವಿ. ಟು ಮೆಷರ್ ದ ಬಯೋ ಪ್ರೊಡಕ್ಟಿವಿಟಿ, ಬಹಳ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ಇದೆಲ್ಲ ಇಷ್ಟು ಸರಳವಾಗಿ ಯಾರು ಹೇಳ್ಕೊಟ್ಟಿರಲ್ಲ. ಓಕೆ, ಟು ಮೆಷರ್ ದ ಬಯೋ ಪ್ರೊಡಕ್ಟಿವಿಟಿ in each and every tropical levels of a food chain, we are going to draw a graphical representation which is called as ecological pyramid. ಆಹಾರ ಸರಪಳಿಯಲ್ಲಿ ಕಂಡುಬರುವ ಟ್ರಾಪಿಕ್ ಮಟ್ಟಗಳಲ್ಲಿ ಜೈವಿಕ ಉತ್ಪಾದಕತೆಯನ್ನು ಅಳೆಯಲು ಬಿಡಿಸಲಾಗುವ ಗ್ರಾಫಿಕಲ್ ಚಿತ್ರಣವನ್ನ ಪರಿಸರ ಪಿರಮಿಡ್ ಅಂತ ಕರೀತೀವಿ. ಆಹಾರ ಸರಪಳಿಯಲ್ಲಿ ಕಂಡುಬರುವ ಟ್ರಾಪಿಕ್ ಮಟ್ಟಗಳಲ್ಲಿ ಜೈವಿಕ ಉತ್ಪಾದಕತೆಯನ್ನು ಅಳೆಯಲು ಬಿಡಿಸಲಾಗುವ ಗ್ರಾಫಿಕಲ್ ಚಿತ್ರಣವನ್ನು ಪರಿಸರ ಪಿರಮಿಡ್ ಅಂತ ಕರೀತೀವಿ. ಇದರ್ಥ ಇಲ್ಲ. ಇಂಗ್ಲಿಷ್ ಅಲ್ಲೂ ಹೇಳಿದ್ದೀನಿ. ಟು ಮೆಷರ್ ದ ಬಯೋ ಪ್ರೊಡಕ್ಟಿವಿಟಿ in each and every tropical levels of a food chain, we are going to draw a graphical representation which is called as ecological pyramid. ಇದರಲ್ಲಿ 3 ತರ ಇದಾವೆ: ಪಿರಮಿಡ್ ಆಫ್ ನಂಬರ್ಸ್, ಪಿರಮಿಡ್ ಆಫ್ ಬಯೋಮಾಸ್, ಪಿರಮಿಡ್ ಆಫ್ ಎನರ್ಜಿ. ಓಕೆ ನೋಡಿ, ಇವಾಗ ನಾನು ಇಲ್ಲಿ ನೋಡ್ಬೇಕು, ಗಮನಿಸ್ಬೇಕು. ಇಲ್ಲಿ ಬಯೋ ಪ್ರೊಡಕ್ಟಿವಿಟಿ ಮೆಷರ್ ಮಾಡ್ಬೇಕಾದ್ರೆ ನಂಬರ್ಸ್ ಅಲ್ಲಿ ಮೆಷರ್ ಮಾಡೋದು. ನಂಬರ್ ಗ್ರಾಸಸ್ ಜಾಸ್ತಿ ಇದಾವ, ಹರ್ಬಿವೋರಸ್ ಜಾಸ್ತಿ ಇದಾವ, ಕಾರ್ನಿವೋರಸ್ ಜಾಸ್ತಿ ಇದಾವ, ಪ್ರಿಡೇಟರ್ಸ್ ಜಾಸ್ತಿ ಇದೆ, ನಂಬರ್ಸ್ ಅಲ್ಲಿ ಮೆಷರ್ ಮಾಡಿದೆ. ಸೊ ಇಟ್ ಇಸ್ ಕಾಲ್ಡ್ ಅಸ್ ಪಿರಮಿಡ್ ಆಫ್ ನಂಬರ್ಸ್. ಇಲ್ಲ ಸರ್, ನಾನು ಬಯೋ ಪ್ರೊಡಕ್ಟಿವಿಟಿಯನ್ನ ಕೆಜಿಲ್ ಮೆಷರ್ ಮಾಡ್ತೀನಿ ಸರ್, ದೆನ್ ಇಟ್ ಇಸ್ ಕಾಲ್ಡ್ ಅಸ್ ಪಿರಮಿಡ್ ಆಫ್ ಬಯೋಮಾಸ್. ಸರ್ ಇಲ್ಲ ಸರ್, ಬಯೋ ಪ್ರೊಡಕ್ಟಿವಿಟಿಯನ್ನ ಜೌಲ್ಸ್ ಅಲ್ಲಿ ಮೆಷರ್ ಮಾಡ್ತೀನಿ ಸರ್, ಇಟ್ ಇಸ್ ಕಾಲ್ಡ್ ಅಸ್ ಪಿರಮಿಡ್ ಆಫ್ ಎನರ್ಜಿ. ಎಕಲಾಜಿಕಲ್ ಪಿರಮಿಡ್ ಅಲ್ಲಿ we have 3 types of pyramid. One is pyramid of numbers, pyramid of biomass, pyramid of energy. ಈಗ ಎಕ್ಸ್ಕ್ಲೂಸಿವ್ ಆಗಿ ಪಿರಮಿಡ್ ಆಫ್ ನಂಬರ್ಸ್ ಬರೋಣ. ಓಕೆ, ಪಿರಮಿಡ್ ಆಫ್ ನಂಬರ್ಸ್ ಬರೋಣ. ಪಿರಮಿಡ್ ಆಫ್ ನಂಬರ್ಸ್ ಬರೋಣ. ಓಕೆ, ಕೇಳಿಸ್ಕೋಬೇಕು. ನಾವು ಪಿರಮಿಡ್ ಆಫ್ ನಂಬರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ಸೊ ನಾವು ಪಿರಮಿಡ್ ಆಫ್ ನಂಬರ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಟ್ರಾಪಿಕಲ್ ಲೆವೆಲ್ಸ್ ಅಲ್ಲಿ ಬಯೋ ಪ್ರೊಡಕ್ಟಿವಿಟಿಯನ್ನ ನಂಬರ್ಸ್ ಅಲ್ಲೇ ಮೆಷರ್ ಮಾಡಬೇಕು. ಟ್ರಾಪಿಕಲ್ ಲೆವೆಲ್ಸ್ ಅಲ್ಲಿ ಬಯೋ ಪ್ರೊಡಕ್ಟಿವಿಟಿಯನ್ನ ನಂಬರ್ಸ್ ಅಲ್ಲೇ ಮೆಷರ್ ಮಾಡಬೇಕು. ಕೆಜಿ ಮೆಷರ್ ಮಾಡಬಾರ್ದು, ಜೌಲ್ಸ್ ಅಲ್ಲೂ ಮೆಷರ್ ಮಾಡಬಾರ್ದು. ಆಯ್ತಾ? ಈಗ ಬನ್ನಿ, ಇದು ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್. ಓಕೆ, ಕೇಳಿಸ್ಕೊಳ್ಳಿ. ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್. ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಅಲ್ಲಿ ಗ್ರಾಸಸ್ ಜಾಸ್ತಿ ಇದಾವ, ಅರ್ಬಿವೋರಸ್ ಜಾಸ್ತಿ ಇದಾವ. ಗ್ರಾಸಸ್ ಜಾಸ್ತಿ ಇದಾವ, ಪಿರಮಿಡ್ ಶೇಪ್ ದೊಡ್ಡದಾಗಿದೆ. ಗ್ರಾಸಸ್ ಕಂಪೇರ್ ಮಾಡ್ಕೊಂಡಾಗ ಸಸ್ಯಾಹಾರಿಗಳ ಸಂಖ್ಯೆ ಕಮ್ಮಿ ಆಗಿದೆ, ಪಿರಮಿಡ್ ಶೇಪ್ ಚಿಕ್ತಾ ಇದೆ. ಸಸ್ಯಾಹಾರಿಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಮಾಂಸಾಹಾರಿಗಳ ಸಂಖ್ಯೆ ಇನ್ನೂ ಕಮ್ಮಿ ಆಗಿದೆ, ಪಿರಮಿಡ್ ಶೇಪ್ ಚಿಕ್ತಾ ಇದೆ. ಮಾಂಸಾಹಾರಿಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಪ್ರಿಡೇಟರ್ಸ್ಗಳ ಸಂಖ್ಯೆ ಇನ್ನೂ ಕಮ್ಮಿ ಇದೆ, ಪಿರಮಿಡ್ ಶೇಪ್ ಚಿಕ್ತಾ ಇದೆ. ಸೊ ನಾವು ಜಾಯಿನ್ ಮಾಡಿದಾಗ ನಮ್ಗೆ ಯಾವ ಶೇಪ್ ಬಂತು? ಟ್ರಯಾಂಗಲ್ ಶೇಪ್ ಬಂತು. ಓಕೆ, ಸೊ ಟ್ರಯಾಂಗಲ್ ಶೇಪ್ ಬಂದ್ರೆ ಇಟ್ ಈಸ್ ಕಾಲ್ಡ್ ಅಸ್ ಅಪ್ರೈಟ್ ಪಿರಮಿಡ್. ಇಟ್ ಈಸ್ ಕಾಲ್ಡ್ ಅಸ್ ಅಪ್ರೈಟ್ ಪಿರಮಿಡ್. ಸರ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಹೆಂಗ್ ಬರುತ್ತೆ ಸರ್? ಸೊ ಪಿರಮಿಡ್ ಆಫ್ ನಂಬರ್ಸ್ ಅಲ್ಲಿ ಅಪ್ರೈಟ್ ಪಿರಮಿಡ್ ಅನ್ನ
ಯಾವ ಇಕೋಸಿಸ್ಟಮ್ ಅಲ್ಲಿ ಕಾಣ್ತೀರಾ? ಇಟ್ ಈಸ್ ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್. ಬಹಳ ಇಂಪಾರ್ಟೆಂಟ್. ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂತ ಅರ್ಥ ಆಯ್ತಲ್ಲ. ಸೊ ಪಿರಮಿಡ್ ಆಫ್ ನಂಬರ್ಸ್ ಅಲ್ಲಿ ಅಪ್ರೈಟ್ ಪಿರಮಿಡ್ ಇಸ್ ಸೀನ್ ಇನ್ ವಿಚ್ ಇಕೋಸಿಸ್ಟಮ್ ಅಂತ ಕೇಳಿದ್ರೆ ಇಟ್ ಈಸ್ ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಅಲ್ವಾ? ಓಕೆ, ನೆಕ್ಸ್ಟ್ ಈಗ ಫಾರೆಸ್ಟ್ ಇಕೋಸಿಸ್ಟಮ್. ಇದು ಫಾರೆಸ್ಟ್ ಇಕೋಸಿಸ್ಟಮ್. ಅರಣ್ಯಗಳಲ್ಲಿ ಮರಗಳ ಸಂಖ್ಯೆ ಜಾಸ್ತಿ ಇರುತ್ತಾ, ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ? ಓಕೆ, ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಕೆಲವು ವಾದ ಮಾಡ್ತೀವಿ, ಇಲ್ಲ ಸರ್ ಮರಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಬ್ರದರ್, ಒಂದು ಮರದ ಮೇಲೆ ಎಷ್ಟು ಪಕ್ಷಿ ಕೂತಿರ್ತವೆ, ಒಂದು ಮರದ ಮೇಲೆ ಎಷ್ಟು ಕೀಟಗಳಿರ್ತವೆ, ಅಲ್ವಾ? ಒಂದು ಟ್ರೀ ಮೇಲೆ ಎಷ್ಟು ಬರ್ಡ್ಸ್ ಇರ್ತವೆ, ಎಷ್ಟು ರೆಪ್ಟೈಲ್ಸ್ ಇರ್ತವೆ, ಒಂದು ಟ್ರೀ ಕೆಳಗಡೆ ಎಷ್ಟು ಮ್ಯಾಮಲ್ಸ್ ಇರ್ತವೆ. ಓಕೆ, ಒಂದು ಪಕ್ಷಿಲಿ ಎಷ್ಟು ಇನ್ಸೆಕ್ಟ್ಸ್ ಇರ್ತವೆ, ರೈಟ್? ಅದನ್ನ ನೋಡ್ಕೊಂಡಾಗ ಸಸ್ಯಾಹಾರಿಗಳ ಕಂಪೇರ್ ಮಾಡ್ಕೊಂಡ್ರೆ ಮರಗಳ ಸಂಖ್ಯೆ ಕಮ್ಮಿ ಇದೆ. ಮರಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಅರ್ಬಿವೋರಸ್ಗಳ ಸಂಖ್ಯೆ ಜಾಸ್ತಿ ಇದೆ. ಅರ್ಬಿವೋರಸ್ಗೆ ಕಂಪೇರ್ ಮಾಡ್ಕೊಂಡಾಗ ಫಾರೆಸ್ಟ್ ಅಲ್ಲಿ ಕಾರ್ನಿವೋರಸ್ ಕಮ್ಮಿ ಇದೆ. ಕಾರ್ನಿವೋರಸ್ಗೆ ಕಂಪೇರ್ ಮಾಡ್ಕೊಂಡಾಗ ಪ್ರಿಡೇಟರ್ಸ್ ಇನ್ನೂ ಕಮ್ಮಿ ಇದೆ. ಈ ಶೇಪ್ ಅಂದ್ರೆ ಸ್ಪಿಂಡಲ್ ಶೇಪ್ಡ್ ಪಿರಮಿಡ್ ಅಂತ. ಓಕೆ, ಸೊ ಪಿರಮಿಡ್ ಆಫ್ ನಂಬರ್ಸ್ ಅಲ್ಲಿ ಸ್ಪಿಂಡಲ್ ಶೇಪ್ಡ್ ಪಿರಮಿಡ್ ಇಸ್ ಫೌಂಡ್ ಇನ್ ವಿಚ್ ಇಕೋಸಿಸ್ಟಮ್? ಫಾರೆಸ್ಟ್ ಇಕೋಸಿಸ್ಟಮ್. ಅರ್ಥ ಆಗ್ತಿದ್ಯಾ? ಎಸ್ ಆರ್ ನೋ ಸರ್? ಓಕೆ, ಬಿ ಪ್ಲೀಸ್. ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಸರ್? Everybody is understanding? Okay. So hope everybody is understanding. Okay. ಈಗ ಓಕೆ ಆಯ್ತು. ಈಗ ಒಂದ್ ಸ್ವಲ್ಪ ಏನೋ ಒಂದು ಮಾಹಿತಿ ಕೊಡ್ತೀನಿ, ಆಯ್ತಾ? ಪ್ಯಾಥೋಜನ್ಸ್ ಅಂತ ಒಂದು ವರ್ಡ್ ಇದಾವೆ. ಪ್ಯಾಥೋಜನ್ ಅಂತಾರೆ ಡಿಸೀಸ್ ಕಾಸಿಂಗ್ ಏಜೆಂಟ್ಸ್ ಆರ್ ಕಾಲ್ಡ್ ಅಸ್ ಪ್ಯಾಥೋಜನ್ಸ್. ಕನ್ನಡದಲ್ಲಿ ರೋಗಕಾರಕ ಅಂತ ಕರಿತೀವಿ. ಸೊ ಪ್ಯಾಥೋಜನ್ಸ್ ಅಲ್ಲಿ ದೇರ್ ಆರ್ 4 ಟೈಪ್ಸ್: ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್, ಪ್ಯಾರಾಸೈಟ್. ಇದರಲ್ಲಿ ವೈರಸ್ಸು ಮತ್ತೆ ಪ್ಯಾರಾಸೈಟ್ ಇದೆಯಲ್ಲ, ಕನ್ನಡದಲ್ಲಿ ವೈರಸ್ಸು, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪರಾವಲಂಬಿ ಅಂತ ಕರಿತೀವಿ. ಓಕೆ, ಸೊ ವೈರಸ್ ಮತ್ತೆ ಪ್ಯಾರಾಸೈಟ್ ಬದುಕಬೇಕು ಅಂತಂದ್ರೆ ಹೋಸ್ಟ್ ಬೇಕೇ ಬೇಕು. ಅಂದ್ರೆ ವೈರಸ್ಸು ಮತ್ತೆ ಪ್ಯಾರಾಸೈಟ್ಗೆ ಸ್ವತಂತ್ರವಾಗಿ ಬದುಕುವಂತ ಸಾಮರ್ಥ್ಯ ಇರಲ್ಲ. ಈ ಕರೋನಾ ವೈರಸ್ ತಗೊಂಡು ಈ ಟೇಬಲ್ ಮೇಲೆ ಹಾಕಿದ್ರೆ ಬದುಕುತ್ತಾ? ಅದು ಯಾವತ್ಕಾಲ. ವೈರಸ್ಸು ಮತ್ತೆ ಪ್ಯಾರಾಸೈಟ್ ಬಂದು ಸ್ವತಂತ್ರವಾಗಿ ಬದುಕುವಂತ ಸಾಮರ್ಥ್ಯ ಇರಲ್ಲ. ಓಕೆ, ದೇ ಕೆನಾಟ್ ಲಿವ್ ಇಂಡಿಪೆಂಡೆಂಟ್ಲಿ. ಆದ್ರೆ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಇದೆಯಲ್ಲ, ದೇ ಕ್ಯಾನ್ ಲಿವ್ ಇಂಡಿಪೆಂಡೆಂಟ್ಲಿ. ಹಾಗಾಗಿ ಇವೆರಡನ್ನ ಜೀವಂತ ಜೀವಿಗಳು ಅಂತ ಕರೆದ್ರೆ, ಇವೆರಡನ್ನ ನಿರ್ಜೀವಂತ ಜೀವಿಗಳು ಅಂತ ಕರಿತೀವಿ. ಬ್ಯಾಕ್ಟೀರಿಯಾ ಅಂಡ್ ಫಂಗಸ್ ಆರ್ ಕಾಲ್ಡ್ as living organism, whereas virus and parasite called as living organism. ನಾನು ಮಾತಾಡ್ತಾ ಇರೋದು ಈ ಪ್ಯಾರಾಸೈಟ್ ಬಗ್ಗೆ. ಪ್ಯಾರಾಸೈಟ್ ಕನ್ನಡದಲ್ಲಿ ಪರವಾಲಂಬಿ ಅಂತ ಕರಿತೀವಿ. ಓಕೆ, ಸೊ ಪರವಾಲಂಬಿ ಅಂತ ಕರಿತೀವಿ. ಈ ಪ್ಯಾರಾಸೈಟ್ಸ್ ಅಲ್ಲಿ ಮತ್ತೆ 2 ತರ ಇದೆ. ಒಂದು ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್, ಇನ್ನೊಂದು ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್. ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್. ಓಕೆ, ಸೊ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ ಅಂದ್ರೆ ಕಣ್ಣಿಗೆ ಕಾಣಲ್ಲ. ಎಕ್ಸಾಂಪಲ್ ಕೊಡಿ ಅಂತಂದ್ರೆ ನಾನು ಪ್ಲಾಸ್ಮೋಡಿಯಂ ಕೊಡಬಹುದು. ವಿಚ್ ಕಾಸಸ್ ಮಲೇರಿಯಾ. ಪ್ಲಾಸ್ಮೋಡಿಯಂ ಕಣ್ಣಿಗೆ ಕಾಣಿಸುತ್ತಾ? ಇಲ್ಲ. ಇಟ್ಸ್ ಎ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್. ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ ಕೊಡ್ಬೇಕು ಅಂದ್ರೆ ಲೀಚ್ ಕೊಡಬಹುದು. ಜಿಗಣೆ ಟ್ರೆಕ್ಕಿಂಗ್ ಎಲ್ಲ ಹೋಗಿದ್ರೆ ಕಾಲಿ ಕಚ್ಕೊಂಡು ರಕ್ತ ಸಕ್ ಮಾಡ್ತಾ ಇರುತ್ತೆ. ಆಯ್ತಾ? ಸರಿ, ಇದು ಅರ್ಥ ಆಗಿದ್ರೆ ಇಲ್ಲಿಗೆ ಬನ್ನಿ ಸರ್. ಓಕೆ, ಸೊ ಯು ಕಮ್ ಹಿಯರ್. ಕೇಳಿ,
This is an example for parasitic ecosystem. ಪರವಾಲಂಬಿಗಳ ಪರಿಸರ ವ್ಯವಸ್ಥೆ. Microscopic parasites are living with, ಕೇಳಿಸ್ಕೊಳ್ಳಿ, microscopic parasites, okay, are living inside non-microscopic parasites. ಯಾಕೆ? To derive nutrition. ಹಿಂಗ್ ಥಿಂಕ್ ಮಾಡಿ, ಪ್ಲಾಸ್ಮೋಡಿಯಂ ಜಿಗಣೆ ಒಳಗೆ ಬದುಕ್ತಾ ಇದೆ. ಯಾಕೆ? ಟು ಡಿರೈವ್ ನ್ಯೂಟ್ರಿಷನ್. ಈ ಜಿಗಣೆ ಹೋಗಿ ಪಕ್ಷಿ ಕಚ್ಕೊಂಡಿದ್ದಾವೆ. ಯಾಕೆ? ಟು ಡಿರೈವ್ ನ್ಯೂಟ್ರಿಷನ್. ಅಂಡ್ ಬರ್ಡ್ಸ್ ಆರ್ ಡಿರೈವಿಂಗ್ ನ್ಯೂಟ್ರಿಷನ್ ಫ್ರಮ್ ಟ್ರೀಸ್. ಸೊ ದಿಸ್ ecosystem is called as parasitic ecosystem. Parasitic ecosystem ಅಲ್ಲಿ ಓಕೆ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ಸ್ ಜಾಸ್ತಿ ಇದಾವ, ನಾನ್ ಮೈಕ್ರೋಸ್ಕೋಪಿಕ್ ಜಾಸ್ತಿ ಇದಾವ? ಮೈಕ್ರೋಸ್ಕೋಪಿಕ್ ಜಾಸ್ತಿ ಇದಾವೆ, ಅದಕ್ಕೆ ಪಿರಮಿಡ್ ಶೇಪ್ ಏನಾಗಿದೆ? ಬ್ರಾಡ್ ಆಗಿದೆ. ಮೈಕ್ರೋಸ್ಕೋಪಿಕ್ ಕಂಪೇರ್ ಮಾಡ್ಕೊಂಡಾಗ ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ಸ್ ಗಳ ಸಂಖ್ಯೆ ಕಮ್ಮಿ ಇದೆ. ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ಸ್ ಕಂಪೇರ್ ಮಾಡ್ಕೊಂಡಾಗ ಪಕ್ಷಿಗಳ ಸಂಖ್ಯೆ ಕಮ್ಮಿ ಇದೆ, ಮರಗಳ ಸಂಖ್ಯೆ ಕಮ್ಮಿ ಇದೆ. ಇಫ್ ಕ್ಲಬ್ ಮಾಡಿದ್ರೆ ಉಲ್ಟಾ ಶೇಪ್ ಅಂತ, ಇಟ್ ಇಸ್ ಇನ್ವರ್ಟೆಡ್ ಪಿರಮಿಡ್. ಪಿರಮಿಡ್ ಆಫ್ ನಂಬರ್ಸ್ ಅಲ್ಲಿ ಇನ್ವರ್ಟೆಡ್ ಪಿರಮಿಡ್ ಇಸ್ ಸೀನ್ ಇನ್ ಪ್ಯಾರಾಸಿಟಿಕ್ ಇಕೋಸಿಸ್ಟಮ್. ಪಿರಮಿಡ್ ಆಫ್ ನಂಬರ್ಸ್ ಅಲ್ಲಿ ಇನ್ವರ್ಟೆಡ್ ಪಿರಮಿಡ್ ಇಸ್ ಸೀನ್ ಇನ್ ಪ್ಯಾರಾಸಿಟಿಕ್ ಇಕೋಸಿಸ್ಟಮ್. ಗ್ರೇಟ್. ಓಕೆ, ಈಗ ಓಕೆ, ಸೊ ವಿಲ್ ಕಮ್ ಟು ಪಿರಮಿಡ್ ಆಫ್ ಬಯೋಮಾಸ್. ಓಕೆ, ಪಿರಮಿಡ್ ಆಫ್ ಬಯೋಮಾಸ್ ಅದ ನೋಡಿ. ಈಗ ಪಿರಮಿಡ್ ಆಫ್ ಬಯೋಮಾಸ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ, ಇಲ್ಲಿ ಟ್ರಾಪಿಕಲ್ ಲೆವೆಲ್ಸ್ ಅಲ್ಲಿ, ಓಕೆ, ಪಿರಮಿಡ್ ಆಫ್ ಬಯೋಮಾಸ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ, ಟ್ರಾಪಿಕಲ್ ಲೆವೆಲ್ಸ್ ಅಲ್ಲಿ ನೀವು ಬಯೋ ಪ್ರೊಡಕ್ಟಿವಿಟಿಯನ್ನ ಕೆಜಿಲೇ ಮೆಜರ್ ಮಾಡಬೇಕು, ನಂಬರ್ಸ್ ಅಲ್ಲಿ ಮೆಜರ್ ಮಾಡಂಗಿಲ್ಲ. ಯಾಕೆಂದ್ರೆ ಮಾಸ್ SI ಯೂನಿಟ್ ಏನು? ಕಿಲೋಗ್ರಾಮ್ಸ್. ಮಾಸ್ SI ಯೂನಿಟ್ ಏನು? ಕಿಲೋಗ್ರಾಮ್ಸ್. ರೈಟ್. ಓಕೆ, ಲೆಟ್ ಅಸ್ ಕಮ್ ಟು ಪಿರಮಿಡ್ ಆಫ್ ಬಯೋಮಾಸ್. ಓಕೆ, ಆಯ್ತಾ? ಓಕೆ, look at here. ಓಕೆ, ಈಗ ನೋಡಿ, this is an example for grassland ecosystem. This is an example for grassland ecosystem. Brother, ಈಗ grassland ecosystem ಅಲ್ಲಿ ಗ್ರಾಸಸ್ ಗಳ ತೂಕ ಜಾಸ್ತಿ ಇರುತ್ತಾ, ಹರ್ಬಿವೋರಸ್ ಗಳ ತೂಕ ಜಾಸ್ತಿ ಇರುತ್ತೆ? ಗ್ರಾಸಸ್ ಗಳ ತೂಕ ಜಾಸ್ತಿ ಇರುತ್ತೆ. ಇದನ್ನ ಹೇಳ್ತಾ ಇದ್ದ ಒಬ್ಬ ಹುಡುಗ ಎದ್ದು ನಿಂತ್ಕೊಂಡ, ಇಲ್ಲ ಸರ್, ಗ್ರಾಸಿಗೆ ಕಂಪೇರ್ ಮಾಡ್ಕೊಂಡ್ರೆ ಜಿಂಕೆಗಳ ತೂಕನೇ ಜಾಸ್ತಿ ಸರ್. ಬೇಕಾದ್ರೆ ನೋಡಿ, ಬೇಕಾದ್ರೆ ನಾಳೆ ಒಂದು ಗ್ರಾಸ್ ತಾಂಬರ್ತೀನಿ, ಒಂದು ಜಿಂಕೆ ತಾಂಬರ್ತೀನಿ, ತೂಕ ಹಾಕಿ ಸರ್, ಯಾವ್ದು ಜಾಸ್ತಿ ತೂಕ ಬರುತ್ತೆ? ಹೌದಲ್ಲ? ಒಂದ್ ಗ್ರಾಸು ಒಂದ್ ಜಿಂಕೆ ತಾಂಬಂತ ನಾನು ಹೇಳಿದ್ನ? ಈಕೋಸಿಸ್ಟಮ್ ಅಪ್ರೋಚ್ ಅಲ್ಲಿ ನೋಡ್ಬೇಕು ಯಾವಾಗ್ಲೂ. ಓಕೆ, ಈಗ ಬನ್ನೇರಘಟ್ಟ ನ್ಯಾಷನಲ್ ಪಾರ್ಕ್ ತಗೊಂಡ್ರೆ, ಬನ್ನೇರಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಸಸ್ಯ ಸಂಪತ್ತಿನ ತೂಕ ಜಾಸ್ತಿ ಇದೆಯಾ, ಸಸ್ಯಾಹಾರಿಗಳ ತೂಕ ಜಾಸ್ತಿ ಇದೆ? ಸಸ್ಯ ಸಂಪತ್ತಿನ ತೂಕ ಜಾಸ್ತಿ ಇದೆ. ಓಕೆ, ಗ್ರಾಸಸ್ ಗಳ ತೂಕ ಜಾಸ್ತಿ ಇದೆ, ಅದಕ್ಕೆ ಪಿರಮಿಡ್ ಶೇಪ್ ದೊಡ್ಡದಾಯ್ತು. ಗ್ರಾಸಸ್ ಕಂಪೇರ್ ಮಾಡ್ಕೊಂಡಾಗ ಹರ್ಬಿವೋರಸ್ ಗಳ ತೂಕ ಕಡಿಮೆ ಇದೆ, ಪಿರಮಿಡ್ ಶೇಪ್ ಸಿಗ್ತಾ ಇತ್ತು. ಬಿಕಾಸ್ ನಂಬರ್ಸ್ ಕಡಿಮೆ ಆಯ್ತು, ವೆಯ್ಟ್ ಕಡಿಮೆ ಆಯ್ತು. ಓಕೆ, ಎಸ್, ಓಕೆ, ಕೇಳಿಸ್ಕೊಳ್ಳಿ. ಹಾ, ಸೊ ಇಲ್ಲಿ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್ ಅಲ್ಲಿ ಹರ್ಬಿವೋರಸ್ ಗಳ ತೂಕ ಜಾಸ್ತಿ ಇದೆ, ಕಾರ್ನಿವೋರಸ್ ಗಳ ತೂಕ ಜಾಸ್ತಿ ಇದೆಯಾ? ಹರ್ಬಿವೋರಸ್ ಗಳ ತೂಕ ಜಾಸ್ತಿ ಇದೆ, ಕಾರ್ನಿವೋರಸ್ ಗಳ ತೂಕ ಕಡಿಮೆ ಇದೆ. ಓಕೆ, ಕಾರ್ನಿವೋರಸ್ ಗಳ ತೂಕ ಕಡಿಮೆ ಇದೆ. ಕಾರ್ನಿವೋರಸ್ ಕಂಪೇರ್ ಮಾಡ್ಕೊಂಡ್ರೆ ಪ್ರಿಡೇಟರ್ಸ್ ಗಳ ತೂಕ ಕಡಿಮೆ ಇದೆ. ಸೊ ಯಾವ ಶೇಪ್ ಬಂತು? ಟ್ರಯಾಂಗಲ್ ಶೇಪ್ ಬಂತು. ಟ್ರಯಾಂಗಲ್ ಶೇಪ್ ಅಂದ್ರೆ ಯಾವ ಪಿರಮಿಡ್? ಅಪ್ರೈಟ್ ಪಿರಮಿಡ್. ಪಿರಮಿಡ್ ಆಫ್ ಬಯೋಮಾಸ್ ಅಲ್ಲಿ ಅಪ್ರೈಟ್ ಪಿರಮಿಡ್ ಅನ್ನ ಯಾವ ಇಕೋಸಿಸ್ಟಮ್ ಅಲ್ಲಿ ಕಾಣ್ತೀರಾ ಅಂತ ಕೇಳಿದ್ರೆ, ಇಟ್ ಇಸ್ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್. ಓಕೆ, ಸೊ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್. ಓಕೆ, ನೆಕ್ಸ್ಟ್ ಒನ್. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅಕ್ವಾಟಿಕ್ ಇಕೋಸಿಸ್ಟಮ್. ಓಕೆ, ಸರಿ. ಇಲ್ಲಿ ಝೂ ಪ್ಲಾಂಕ್ಟಾನ್ಸ್ ಇದೆ.
ಝೂ ಪ್ಲಾಂಕ್ಟನ್ಸ್ ಅಂದ್ರೆ ಸಣ್ಣ ಸಣ್ಣ ನೀರಿನ ಮೇಲ್ಮೈಯಲ್ಲಿ ತೇಲುವ ಜೀವಿಗಳು. ಮೀನಿನ ಮೊಟ್ಟೆ, ಕಪ್ಪೆ ಮೊಟ್ಟೆ, ಲಾರ್ವೆ ಆಫ್ ಫಿಶ್, ಲಾರ್ವೆ ಆಫ್ ಫ್ರಾಗ್, ಟ್ಯಾಡ್ಪೋಲ್. ಓಕೆ, ಸೊ ಈ ಝೂ ಪ್ಲಾಂಕ್ಟನ್ಸ್ ಅನ್ನ ಫಿಶಸ್ ತಿಂತಾ ಇದಾವೆ, ಫಿಶಸ್ ಅನ್ನ ಶಾರ್ಕ್ ಮತ್ತು ವೇಲ್ ತಿಂತಾ ಇದಾವೆ. ಆಯ್ತಾ? ಸರಿ, ಈಗ ಝೂ ಪ್ಲಾಂಕ್ಟನ್ಸ್ ಗಳ ತೂಕ ಜಾಸ್ತಿ ಇರುತ್ತೆ, ಮೀನುಗಳ ತೂಕ ಜಾಸ್ತಿ ಇರುತ್ತ? ಮೀನುಗಳ ತೂಕ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಮೀನಿನ ಮೊಟ್ಟೆ, ಕಪ್ಪೆ ಮೊಟ್ಟೆ ಎಷ್ಟಿದ್ರೂ ತೂಕ ಬರಲ್ಲ. ಎಷ್ಟಿದ್ರೂ ತೂಕ ಬರಲ್ಲ. ಪಿರಮಿಡ್ ಶೇಪ್ ಶ್ರಿಂಕ್ ಆಗಿದೆ. ಅದು ಕಂಪೇರ್ ಮಾಡ್ಕೊಂಡ್ರೆ ಮೀನುಗಳ ತೂಕ ಜಾಸ್ತಿ ಇದೆ. ಪಿರಮಿಡ್ ಶೇಪ್ ಎಕ್ಸ್ಪ್ಯಾಂಡ್ ಆಯ್ತು. ಮೀನುಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಶಾರ್ಕ್ ಅಥವಾ ವೇಲ್ಸ್ ಗಳ ತೂಕ ಜಾಸ್ತಿ ಇದೆ. ಪಿರಮಿಡ್ ಶೇಪ್ ಇನ್ನೂ ಎಕ್ಸ್ಪ್ಯಾಂಡ್ ಆಯ್ತು. ಓಕೆ, ಎಸ್. ನೋಡಿ, ಈಗ ಉಲ್ಟಾ ಉಲ್ಟಾ ಟ್ರಯಾಂಗಲ್ ಬಂತು. ಹಿಂಗ್ ಬಂದ್ರೆ ಇಟ್ ಈಸ್ ಇನ್ವರ್ಟೆಡ್ ಪಿರಮಿಡ್. ಪಿರಮಿಡ್ ಆಫ್ ಬಯೋಮಾಸ್ ಅಲ್ಲಿ ಇನ್ವರ್ಟೆಡ್ ಪಿರಮಿಡ್ ಅನ್ನ ಯಾವ ಇಕೋಸಿಸ್ಟಮ್ ಅಲ್ಲಿ ಕಾಣ್ತೀರಾ ಅಂತ ಕೇಳಿದ್ರೆ ಇಟ್ ಈಸ್ ಅಕ್ವಾಟಿಕ್ ಇಕೋಸಿಸ್ಟಮ್. It is aquatic ecosystem. Okay. Now let us come to pyramid of energy ಬರೋಣ. ಪಿರಮಿಡ್ ಆಫ್ ಎನರ್ಜಿ ನಲ್ಲಿ ಟ್ರಾಪಿಕಲ್ ಲೆವೆಲ್ಸ್ ಅಲ್ಲಿ, ಪಿರಮಿಡ್ ಆಫ್ ಎನರ್ಜಿ ನಲ್ಲಿ ಟ್ರಾಪಿಕಲ್ ಲೆವೆಲ್ಸ್ ಅಲ್ಲಿ ನೀವು ಬಯೋ ಪ್ರೊಡಕ್ಟಿವಿಟಿನ ಜೌಲ್ಸ್ ಅಲ್ಲೇ ಮೆಷರ್ ಮಾಡಬೇಕು. ಯಾಕೆ ಅಂದ್ರೆ ಎನರ್ಜಿದು ಎಸ್ ಐ ಯೂನಿಟ್ ಏನು? ಜೌಲ್ಸ್. ಎನರ್ಜಿದು ಎಸ್ ಐ ಯೂನಿಟ್ ಬಂದು ಜೌಲ್ಸ್. ಓಕೆ, ಇಲ್ಲಿ ಬನ್ನಿ. ಇಲ್ಲಿ ಎಸ್, ಅಬ್ಸರ್ವ್ ಹಿಯರ್. ಓಕೆ, ಇಟ್ಸ್ ಎನ್ ಎಕ್ಸಾಂಪಲ್ ಫಾರ್ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್. ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್ ಅಲ್ಲಿ ಗ್ರಾಸಸ್ ಗಳಲ್ಲಿ ಎನರ್ಜಿ ಜಾಸ್ತಿ ಇರುತ್ತಾ, ಅರ್ಬಿವೋರಸ್ ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತಾ? ಗ್ರಾಸಸ್ ಗಳಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ನಂಬರ್ ಈಸ್ ಮೋರ್, weight is more, energy is more. Number became less, weight became less, energy became less. Energy became less. Number became less, weight became less, energy became less. Number became less, weight became less, energy became less. Okay, so ನಿಮಗೆ upright pyramid ಬಂತು. Upright pyramid ಬಂತು. Okay, so pyramid of energy ನಲ್ಲಿ upright pyramid ಅನ್ನ ಯಾವ ಇಕೋಸಿಸ್ಟಮ್ ಅಲ್ಲಿ ಕಾಣ್ತೀರಾ? It's seen in grassland ecosystem. This is ecological pyramid. Okay, yes, clean ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಓಕೆ, ಸೊ ಎಕಲಾಜಿಕಲ್ ಪಿರಮಿಡ್ ಕಾನ್ಸೆಪ್ಟ್ ಕ್ಲೀನ್ ಆಗಿ ಅರ್ಥ ಆಯ್ತಾ? ಎವ್ರಿಬಡಿ ಅಂಡರ್ಸ್ಟುಡ್? ಒಂದು ಕ್ಲಾರಿಟಿ ಬಂತ? ಇವತ್ತು ಒಂದು ಕ್ಲಾರಿಟಿ ಬಂತ? ಎಸ್ ಆರ್ ನೋ? ಒಂದು ಕ್ಲಾರಿಟಿ ಬಂತ? ಓಕೆ, ಈಗ ಒಂದು ಕ್ವಶನ್ ಕೇಳ್ತೀನಿ, ಅಪ್ಲೈ ಮಾಡ್ಬಿಟ್ಟು ಉತ್ತರ ಕೊಡಿ. ಅಪ್ಲೈ ಮಾಡಿ. ಇಲ್ಲಿ ಇಫ್ ಯು ಅಬ್ಸರ್ವ್ ದಿಸ್, ಕೇಳಿಸ್ಕೋಬೇಕು. ಪಿರಮಿಡ್ ಆಫ್ ನಂಬರ್ಸ್ ಅಲ್ಲಿ ಪ್ಯಾರಾಸೈಟಿಕ್ ಇಕೋಸಿಸ್ಟಮ್ ಇದೆ. ಈ ಪ್ಯಾರಾಸೈಟಿಕ್ ಇಕೋಸಿಸ್ಟಮ್ ಅಲ್ಲಿ ನೀವು ನಂಬರ್ಸ್ ಮೆಷರ್ ಮಾಡೋ ಬದಲು ವೆಯ್ಟ್ ಮೆಷರ್ ಮಾಡಿದ್ರೆ ಯಾವ ಇಕೋಸಿಸ್ಟಮ್ ಬರ್ತಿತ್ತು? ಅಪ್ರೈಟ್ ಪಿರಮಿಡ್ ಬರ್ತಿತ್ತು. ಪ್ಯಾರಾಸೈಟಿಕ್ ಇಕೋಸಿಸ್ಟಮ್ ಅಲ್ಲಿ ನಂಬರ್ಸ್ ಮೆಷರ್ ಮಾಡೋ ಬದಲು ವೆಯ್ಟ್ ಏನಾದ್ರೂ ಮೆಷರ್ ಮಾಡಿದ್ರೆ ಯಾವ ಪಿರಮಿಡ್ ಬರ್ತಿತ್ತು? ಅಪ್ರೈಟ್ ಪಿರಮಿಡ್ ಬರ್ತಿತ್ತು. ಅಕ್ವಾಟಿಕ್ ಇಕೋಸಿಸ್ಟಮ್ ಅಲ್ಲಿ ನೀವು ವೆಯ್ಟ್ ಮೆಷರ್ ಮಾಡೋ ಬದಲು ನಂಬರ್ಸ್ ಮೆಷರ್ ಮಾಡಿದ್ರೆ ಯಾವ ಇಕೋಸಿಸ್ಟಮ್ ಬರ್ತಿತ್ತು? ಅಪ್ರೈಟ್ ಪಿರಮಿಡ್ ಬರ್ತಿತ್ತು. ಪಿರಮಿಡ್ ಕೇಳ್ತಾ ಇದೆ. ಇಲ್ಲಿ ವೆಯ್ಟ್ ಮೆಷರ್ ಮಾಡೋ ಬದಲು ನಂಬರ್ಸ್ ಮೆಷರ್ ಮಾಡಿದ್ರೆ ಅಪ್ರೈಟ್ ಪಿರಮಿಡ್ ಬರ್ತಿತ್ತು. ಆಯ್ತಾ? ಓಕೆ, ಈಗ ಒಂದು ಟಾಪಿಕ್ ಇದೆ, 10% ಲಾ ಅಂತ ಒಂದು ಟಾಪಿಕ್. 10% ಲಾ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಬೆಳಿಗ್ಗೆ ಒಂದು 500 ಗ್ರಾಮ್ಸ್ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಇಟ್ಕೋಣ. ಮಧ್ಯಾಹ್ನ ಒಂದು 500 ಗ್ರಾಮ್ಸ್ ಲಂಚ್ ಮಾಡ್ತೀನಿ. ರಾತ್ರಿ ಒಂದು 500 ಗ್ರಾಮ್ಸ್ ಊಟ ಮಾಡ್ತೀನಿ. ಇವತ್ತು 1.5 kg ಊಟ ತಿಂದೆ. ಅಷ್ಟು ತಿಂತೀನಿ ಇಲ್ವೋ ಗೊತ್ತಿಲ್ಲ, ಎಕ್ಸಾಂಪಲ್ ಅಂತಾರೆ. ಓಕೆ, 1.5 kg ಊಟ ಮಾಡ್ತೀನಿ ಅನ್ನೋದು ನಂಗೆ ಗೊತ್ತಿಲ್ಲ. ಓಕೆ ಸರ್, ಇವತ್ತು ನಾನು 1.5 kg ಊಟ ಮಾಡಿದ್ರೆ ನಾಳೆ ಬೆಳಗ್ಗೆ ನನ್ನ ವೆಯ್ಟು 1.5 kg ಜಾಸ್ತಿ ಆಗಿರ್ಬೇಕು. ಆಗಿರುತ್ತಾ?
ಹಾಗೆ ಹಂಗೆ ದಿನಕ್ಕೆ 1.5 kg ಜಾಸ್ತಿ ಆದ್ರೆ ಒಂದು ತಿಂಗಳಲ್ಲಿ ಏನಾಗಬೇಕು, ಆಗ್ಬಾರ್ದಾಗ್ಬೇಕು, ಆ ಥರ ಆಗಲ್ಲ. ಮತ್ತೆ ಏನಾಯ್ತು ಎನರ್ಜಿ? ಸಿ, ಕ್ಯಾಲರಿ ಇಂಟೇಕ್ ಆಗಿದ್ ನಿಜ, ಎನರ್ಜಿ ತಗೊಂಡಿದ್ ನಿಜ, ಕ್ಯಾಲರಿ ಇಂಟೇಕ್ ಆಗಿದ್ ನಿಜ, ಎನರ್ಜಿ ತಗೊಂಡಿದ್ದು ನಿಜ. ಬಟ್ ಏನಾಯ್ತು, ಎನರ್ಜಿ ಏನಾಯ್ತು? ಓಕೆ ನೋಡಿ, ನಾನು ನಡೀತಾ ಇದ್ದೀನಿ, ಎನರ್ಜಿ ಖರ್ಚಾಗ್ತಾ ಇರುತ್ತೆ. ಮಾತಾಡ್ತಾ ಇದ್ದೀನಿ, ಎನರ್ಜಿ ಖರ್ಚಾಗ್ತದೆ. ಉಸಿರಾಡ್ತಾ ಇದ್ದೀನಿ, ಎನರ್ಜಿ ಖರ್ಚಾಗ್ತದೆ. ಡೈಜೆಷನ್ ಆಗ್ತಿರುತ್ತೆ, ಎಕ್ಸ್ಕ್ರೀಷನ್ ಆಗ್ತಿರುತ್ತೆ. ಪ್ರತಿಯೊಂದು ಚಟುವಟಿಕೆಯಲ್ಲೂ ಕೂಡ ಎನರ್ಜಿ ಲಾಸ್ ಆಗ್ತದೆ. ನಾನು ಏನು ಎನರ್ಜಿ ತಗೋತೀನಿ ಅದರಲ್ಲಿ 90% ಆಫ್ ದ ಎನರ್ಜಿ ಮೆಟಬಾಲಿಕಲ್ ಆಕ್ಟಿವಿಟೀಸ್ ದ ಮೂಲಕ ಹೀಟ್ ಫಾರ್ಮಲ್ ಲಾಸ್ ಆಗ್ತಾ ಇರುತ್ತೆ. ಲಾಸ್ಟಿಗೆ ಉಳ್ಕೊಳ್ಳೋದು 10% ಮಾತ್ರ. ದಟ್ ಈಸ್ ಕಾಲ್ಡ್ ಅಸ್ 10% ಲಾ. ಓಕೆ, ಸಿ ವಾಟ್ ಈಸ್ 10% ಲಾ? ನೋಡಿ ಇಲ್ಲಿ, ವಾಟ್ ಈಸ್ 10% law? When the energy is transferred from one tropical level to another tropical level, 90% of the energy is lost in the form of heat due to the metabolical activities performed. The left out energy is 10%, and this is called as 10% law. ಒಂದು ಟ್ರಾಪಿಕ್ ಮಟ್ಟದಿಂದ ಮತ್ತೊಂದು ಟ್ರಾಪಿಕ್ ಮಟ್ಟಕ್ಕೆ ಶಕ್ತಿ ವರ್ಗಾವಣೆಗೊಂಡಾಗ ಅದರಲ್ಲಿ 90% ಶಕ್ತಿಯು ಚಟುವಟಿಕೆಗಳ ಮೂಲಕ ಶಾಖದ ಸ್ವರೂಪದಲ್ಲಿ ನಷ್ಟ ಆಗುತ್ತೆ. ಉಳ್ಕೊಳ್ಳೋದು 10% ಮಾತ್ರ. ದಟ್ ಈಸ್ ಕಾಲ್ಡ್ 10%. ಯಾವನ ಪ್ರಶ್ನೆ ಕೇಳ್ದ, ಸರ್ ಅಕಸ್ಮಾತ್ ನೀವು ಹೇಳಿದ್ರೆ 10% ಉಳ್ಕೊಳ್ಳುತ್ತೆ ಅಂತ, 10.1% ಉಳ್ಕೊಂಡ್ರೆ ಏನ್ ಮಾಡಕ್ ಸರ್? ನಾನೇನ್ ಮಾಡಕ್ಕಾಗ್ತದೆ? ಜನರಲ್ ಆಗಿ 10% ಉಳ್ಕೊಳ್ಳುತ್ತೆ ಅಂತ ಹೇಳ್ತೀವಿ. 10.1% ಉಳ್ಕೊಂಡ್ರೆ ಏನ್ ಪ್ರಾಬ್ಲಮ್? ಓಕೆ, ಸೊ ದಿಸ್ ಇಸ್ 10% law, right? So this is your ecological pyramid. Okay, so any doubt, sir? Any doubt? Okay, sir, ಒಂದು 10 ನಿಮಿಷ ಬ್ರೇಕ್ ತಗೋಣ. ಓಕೆ, ಸೊ ವಿಲ್ ಟೇಕ್ ಎ ಬ್ರೇಕ್ ಆಫ್ 10 minutes. ಆಮೇಲೆ ಬಂದ್ಬಿಟ್ಟು ಎಕಲಾಜಿಕಲ್ ಸಕ್ಸೆಷನ್ ಇನ್ನೊಂದು 2-3 ಟಾಪಿಕ್ ಇದಾವೆ. ವಿಲ್ ಫಿನಿಶ್ ದಟ್. ಆಯ್ತಾ? ಓಕೆ, ವಿಲ್ ಟೇಕ್ 10 minutes ಬ್ರೇಕ್. We'll take 10 minutes break. Right? Yeah.
ಹಲೋ. ಓಕೆ, ಸೊ ಎಕಲಾಜಿಕಲ್ ಸಕ್ಸೆಷನ್ ಅಂತ. ಓಕೆ, ವೆಲ್ಕಮ್ ಆಫ್ಟರ್ ದ ಬ್ರೇಕ್. ಸಿಂಗಲ್ ಫ್ಲೋ, ವೈ ಶೇಪ್ಡ್ ಯೂನಿವರ್ಸಲ್ ಮಾಡೆಲ್ ಆಫ್ ಫ್ಲೋ ಆಯ್ತು. ಎಸ್, ಸೊ ಎಕಲಾಜಿಕಲ್ ಸಕ್ಸೆಷನ್. ಓಕೆ, ಎಕಲಾಜಿಕಲ್ ಸಕ್ಸೆಷನ್ ಪರಿಸರ ಅನುಕ್ರಮಣ ಅಂತ ಕರಿತೀವಿ. ಪರಿಸರ ಅನುಕ್ರಮಣ. ಸರ್, ಈಗ if you observe here, okay, if you observe here, the whole evolution picture ಕಾಣಿಸ್ತಾ ಇದೆ ನಿಮಗೆ. ಓಕೆ, the whole evolution, the plants evolution ಕಾಣಿಸ್ತಾ. ಎವಲ್ಯೂಷನ್ ನಡಿಬೇಕಾದ್ರೆ, ಎವಲ್ಯೂಷನ್ ನಡಿಲಿಕ್ಕೆ ಕಡಿಮೆ ಟೈಮ್ ತಗೊಂಡಿದ್ದೆ, ಜಾಸ್ತಿ ಟೈಮ್ ತಗೊಂಡು, ಜಾಸ್ತಿ ಟೈಮ್ ತಗೊಂಡು. ಇಟ್ ಹ್ಯಾಸ್ ಟೇಕನ್ ಮಿಲಿಯನ್ಸ್ ಆಫ್ ಇಯರ್ಸ್, ಮಿಲಿಯನ್ಸ್ ಆಫ್ ಇಯರ್ಸ್ ತಗೊಂಡಿದೆ. ಅಂಡ್ ಎವಲ್ಯೂಷನ್ ನಡಿಬೇಕಾದ್ರೆ ರ್ಯಾಂಡಮ್ ಆಗಿ ನಡೆದಿದ್ಯಾ ಅಥವಾ ಸಕ್ಸೆಸಿವ್ ಆಗಿ ನಡೆದಿದ್ಯಾ? ಸಕ್ಸೆಸಿವ್ ಆಗಿ ನಡೆದಿದೆ. ಓಕೆ, ಇಫ್ ಯು ಅಂಡರ್ಸ್ಟ್ಯಾಂಡ್, ಓಕೆ, if you understand this, aniga I'll define what is ecological succession. The evolution of environment, the evolution of environment across different time zones through successive changes is called as ecological succession. The evolution of environment across different time zones through successive changes is called as ecological succession. ಪರಿಸರೀಯ ಅನುಕ್ರಮಣ ಅಂತ ಕರೀತೀವಿ. ಉದಾಹರಣೆ ಕೊಡಿ, ಈಗ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಣ. ಓಕೆ ಓಕೆ, ಈಗ ಎವಲ್ಯೂಷನ್ ಹೆಂಗಾಯ್ತು ಅಂತ ಜಸ್ಟ್ ಒಂದು ಗಿವ್ ಐಡಿಯಾ, ಫೇರ್ ಐಡಿಯಾ ಅಬೌಟ್ ಎವಲ್ಯೂಷನ್ ಹೆಂಗ್ ನಡಿ. ಓಕೆ, ಇಲ್ಲಿ ರಾಕ್ಸ್ ಇದೆ. ಓಕೆ, ರಾಕ್ಸ್ ವೆದರಿಂಗ್ ಆದ್ರೆ ಸಾಯಿಲ್ ಬರುತ್ತೆ. ಓಕೆ, ಯಾ, ರಾಕ್ಸ್ ವೆದರಿಂಗ್ ಆದಾಗ ಸಾಯಿಲ್ ಬರುತ್ತೆ. ಸಾಯಿಲ್ ಒಳಗಡೆ ಸೆಡಿಮೆಂಟ್ಸ್ ಇದೆ, ಸೆಡಿಮೆಂಟ್ಸ್ ಒಳಗಡೆ ನ್ಯೂಟ್ರಿಯೆಂಟ್ಸ್ ಇದೆ. ಸಾಯಿಲ್ ವೆದರಿಂಗ್ ಆದ್ರೆ ಸಾಯಿಲ್ ಒಳಗಡೆ ಸೆಡಿಮೆಂಟ್ಸ್ ಇದೆ, ಸೆಡಿಮೆಂಟ್ಸ್ ಒಳಗಡೆ ನ್ಯೂಟ್ರಿಯೆಂಟ್ಸ್ ಇದೆ. ಅಂದ್ರೆ ಸಾಯಿಲ್ ಮೇಲೆ ನ್ಯೂಟ್ರಿಯೆಂಟ್ಸ್, ಐ ಮೀನ್ ರಾಕ್ ಸರ್ಫೇಸ್ ಮೇಲೆ ನ್ಯೂಟ್ರಿಯೆಂಟ್ಸ್ ಇದೆ. ಆಯ್ತಾ, ರಾಕ್ ಸರ್ಫೇಸ್ ಮೇಲೆ ನ್ಯೂಟ್ರಿಯೆಂಟ್ಸ್. ಈ ನ್ಯೂಟ್ರಿಯೆಂಟ್ಸು ಯಾವಾಗ ಸನ್ಲೈಟ್ ಮತ್ತು ವಾಟರ್ಗೆ ಎಕ್ಸ್ಪೋಸ್ ಆಗುತ್ತೋ, ಸನ್ಲೈಟ್ ಮತ್ತು ವಾಟರ್ಗೆ ಎಕ್ಸ್ಪೋಸ್ ಆಗುತ್ತೋ, ಎಸ್, ಮೊಟ್ಟ ಮೊದಲ ಜೀವಿ ಸೃಷ್ಟಿ ಆಗುತ್ತೆ. ಓಕೆ, ದಟ್ ಈಸ್ ಲೈಕನ್ಸ್. ಲೈಕನ್ಸ್, ಲೈಕನ್ಸ್ ಅಂದ್ರೆ ಪಾಚಿ ಅಂತ. ಓಕೆ, ಲೈಕನ್ಸ್ ಇಸ್ ಅ ಕೈಂಡ್ ಆಫ್ ಆಲ್ಗೆ. ಲೈಕನ್ಸ್ ಇಸ್ ಅ ಕೈಂಡ್ ಆಫ್ ಆಲ್ಗೆ. ರಾಕ್ ಸರ್ಫೇಸ್ ಮೇಲೆ ನ್ಯೂಟ್ರಿಯೆಂಟ್ಸ್ ಇದೆ. ಆ ನ್ಯೂಟ್ರಿಯೆಂಟ್ಸು ಸನ್ಲೈಟು ಮತ್ತೆ ವಾಟರ್ಗೆ ಎಕ್ಸ್ಪೋಸ್ ಆದಾಗ ಕಲ್ಲಿನ ಬಂಡೆ ಮೇಲೆನೆ ಒಂದು ಪಾಚಿ ಬೆಳೆಯುತ್ತೆ. ಲೈಕೆನ್ಸ್. ಲೈಕೆನ್ಸ್ ನೋಡಿ, ಪ್ಲಾಂಟ್ ಎವಲ್ಯೂಷನ್ ಅಲ್ಲಿ ಮೊಟ್ಟ ಮೊದಲ ಬಾರಿ ಕಂಡು ಬಂದಿದ್ದು ಲೈಕೆನ್ಸ್, ಪಾಚಿ. ಪ್ಲಾಂಟ್ ಎವಲ್ಯೂಷನ್ ಅಲ್ಲಿ ಮೊಟ್ಟ ಮೊದಲ ಬಾರಿ ಕಂಡು ಬಂದಿದ್ದು ಪಾಚಿ. ಪಾಚಿ ಹೆಂಗ್ ಸೃಷ್ಟಿ ಆಯ್ತು ಅದನ್ನೇ ಹೇಳ್ತಾ ಇರೋದು. ಸೊ ರಾಕ್ ಸರ್ಫೇಸ್ ಮೇಲೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಆ ನ್ಯೂಟ್ರಿಯೆಂಟ್ಸ್ ಸನ್ಲೈಟ್ ಮತ್ತು ವಾಟರ್ಗೆ ಎಕ್ಸ್ಪೋಸ್ ಆದಾಗ ಬಂಡೆ ಮೇಲೆನೆ ಪಾಚಿ ಬೆಳೆದು ಆಲ್ಗೆ ಬೆಳೆಯುತ್ತೆ. ದೋಸ್ ಆಲ್ಗೆ ಆರ್ ಕಾಲ್ಡ್ ಅಸ್ ಲೈಕೆನ್ಸ್. ಆಮೇಲೆ ಈ ಪಾಚಿಗಳಲ್ಲೂ ಸಾವಿರಾರು ಜಾತಿ ಪಾಚಿಗಳಿದಾವೆ. ಆಲ್ಗೆನಲ್ಲೂ ಕೂಡ ಡಿಫ್ರೆಂಟ್ ಸ್ಪೀಶೀಸ್ ಇದಾವೆ. ನಾನು ಬೇರೆ ಪಾಚಿ ಬಗ್ಗೆ ಮಾತಾಡ್ತಿಲ್ಲ. ಪ್ಲಾಂಟ್ ಸಕ್ಸೆಷನ್ ಅಲ್ಲಿ ಅಂದ್ರೆ ಸಸ್ಯಗಳ ವಿಕಸನದಲ್ಲಿ ಮೊಟ್ಟ ಮೊದಲ ಬಾರಿ ಕಂಡು ಬಂದ ಸಸ್ಯನೇ ಆಲ್ಗೆ. ಓಕೆ, ಅದು ಯಾವ ಆಲ್ಗೆ? ಲೈಕೆನ್ಸ್. ನಿಮಗೆ ಗೊತ್ತಿರ್ಬೇಕು, ಲೈಕೆನ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಬಯೋ ಇಂಡಿಕೇಟರ್ಸ್ ಅಂತ ಕರಿತೀವಿ. ಬಯೋ ಇಂಡಿಕೇಟರ್ಸ್, ಜೈವಿಕ ಸೂಚಕಗಳು. ಜೈವಿಕ ಸೂಚಕಗಳು ಅಂದ್ರೆ ಜೈವಿಕ ಸೂಚಕಗಳು ಕೇಳಿಸ್ಕೋಬೇಕಿಲ್ಲಿ. ಓಕೆ, ಎಲ್ಲಿ ಪೊಲ್ಯೂಷನ್ ಇರುತ್ತೋ, ಎಲ್ಲಿ ಮಾಲಿನ್ಯ ಇರುತ್ತೋ ಈ ಪಾಚಿ ಬೆಳೆಯಲ್ಲ.
ಎಲ್ಲಿ ಮಾಲಿನ್ಯ ಇರುತ್ತೋ, ಎಲ್ಲಿ ಪೊಲ್ಯೂಷನ್ ಇರುತ್ತೋ ಈ ಪಾಚಿ ಬೆಳೆಯಲ್ಲ, ಲೈಕೆನ್ಸ್ ಬೆಳೆಯಲ್ಲ. ಕನ್ನಡದಲ್ಲಿ ಕಲ್ಲು ಹೂವುಗಳು ಬೆಳೆಯಲ್ಲ. ಓಕೆ, ಅಂದ್ರೆ ಈ ಪಾಚಿ ಪರಿಸರದ ಆರೋಗ್ಯದ ಸ್ಥಿತಿಗತಿಗಳನ್ನು ತಿಳಿಸ್ತಾ ಇದಾವ. ಅಂದ್ರೆ ದಿಸ್ ಲೈಕೆನ್ಸ್ ಆರ್ ಇಂಡಿಕೇಟಿಂಗ್ ದಿ ಹೆಲ್ತ್ ಆಫ್ ಎನ್ವಿರಾನ್ಮೆಂಟ್. The organisms which indicate the health of environment are called as bioindicators. Okay, the organisms which indicate the health of environment are called as bioindicators. Best example lichens. Lichens ಇಂದ ಏನು ಬಂತು? Weeds ಬಂತು, ಸಣ್ಣ ಸಣ್ಣ ಕಳೆಗಳು ಬಂತು. Weeds ಇಂದ ಏನು ಬಂತು? Grasses ಬಂತು. Grass is a herb. So grass herbs ಇಂದ ಏನು ಬಂತು? Shrubs ಬಂತು. Medium sized trees ಬಂತು. ಲಾಸ್ಟಿಗೆ ದೊಡ್ಡ ಆಲದ ಮರ ಬಂತು, ಲಾರ್ಜ್ ಸೈಜ್ ಟ್ರೀಸ್ ಬಂತು. ದಿಸ್ ಇಸ್ ಹೌ ದ ಎವಲ್ಯೂಷನ್ ಟೇಕ್ ಪ್ಲೇಸ್ ಅಲ್ವಾ? ಸರಿ. ಸೊ ಈ ಎವಲ್ಯೂಷನ್ ನಡೆಯೋದಕ್ಕೆ ಕಡಿಮೆ ಟೈಮ್ ತಗೊಂಡಿದ್ಯಾ, ಜಾಸ್ತಿ ಟೈಮ್ ತಗೊಂಡಿದ್ಯಾ? ಜಾಸ್ತಿ ಟೈಮ್ ತಗೊಂಡಿದ್ಯಾ. ಓಕೆ, ರ್ಯಾಂಡಮ್ ಆಗಿ ನಡೆದಿದ್ಯಾ, ಸಕ್ಸಸ್ಸಿವ್ ಆಗಿ ನಡೆದಿದ್ಯಾ? ಸಕ್ಸಸ್ಸಿವ್ ಆಗಿ ನಡೆದಿದ್ಯಾ. ಹಾಗಾದ್ರೆ ದ ಎವಲ್ಯೂಷನ್ ಆಫ್ ಎನ್ವಿರಾನ್ಮೆಂಟ್ across different time zones through successive changes is called as ecological succession. ಪರವಾಗಿಲ್ಲ ತಗೊಂಡು ಬೇಡ ತಗೊಂಡು. The evolution of environment across different time zones through successive changes is called as ecological succession. Okay, ಭಿನ್ನ ಭಿನ್ನ ಕಾಲಘಟ್ಟಗಳಲ್ಲಿ ಹಂತ ಹಂತವಾಗಿ ಕಂಡುಬರುವ ಪರಿಸರದ ವಿಕಸನವನ್ನ ಪರಿಸರ ಅನುಕ್ರಮಣ ಅಂತ ಕರೀತೀವಿ. ಓಕೆ, ಈ ಎವಲ್ಯೂಷನ್ ನಲ್ಲಿ ಯಾವ ಸ್ಪೀಶೀಸು ಫಾರ್ ದ ಫಸ್ಟ್ ಟೈಮ್ ಕಾಣಿಸ್ಕೊಳ್ತು, ದೋ ಸ್ಪೀಶೀಸ್ ಆರ್ ಕಾಲ್ಡ್ ಅಸ್ ಪಯನೀರ್ ಸ್ಪೀಶೀಸ್. ಎವಲ್ಯೂಷನ್ ನಲ್ಲಿ ಯಾವ ಸ್ಪೀಶೀಸು ಮೊಟ್ಟ ಮೊದಲ ಬಾರಿ ಕಾಣಿಸ್ಕೊಳ್ತಲ್ಲ, ದೇ ಆರ್ ಕಾಲ್ಡ್ ಅಸ್ ಪಯನೀರ್ ಸ್ಪೀಶೀಸ್. ದ ಸ್ಪೀಶೀಸ್ ವಿಚ್ ಆರ್ ಫಸ್ಟ್ ಟು ಅರೈವ್ ಇನ್ ದ ಎವಲ್ಯೂಷನ್ ಆರ್ ಕಾಲ್ಡ್ ಅಸ್ ಪಯನೀರ್ ಸ್ಪೀಶೀಸ್. ಆಯ್ತಾ? ಸರಿ. ಈಗ ಎವಲ್ಯೂಷನ್ ನಡೆದು ಲಾಸ್ಟಿಗೆ ಒಂದು ದೊಡ್ಡ ಆಲದ ಮರ ಬಂತು. ಹಾಗಾದ್ರೆ ಆಲದ ಮರಕ್ಕಿಂತ ದೊಡ್ಡ ಮರ ಯಾಕೆ ಬರಲಿಲ್ಲ? ಈಗ ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರೀ ಅಂತಂದ್ರೆ ಬ್ಯಾನಿನ್ ಟ್ರೀ ಅಂತ ಕರಿತೀವಿ. ಎವಲ್ಯೂಷನ್ ನಡೆದು ಬ್ಯಾನಿನ್ ಟ್ರೀಕಿನ ದೊಡ್ಡ ಟ್ರೀ ಯಾಕೆ ಬರಲಿಲ್ಲ? ಬ್ಯಾನಿನ್ ಟ್ರೀಕಿನ ದೊಡ್ಡ ಟ್ರೀ ಯಾಕೆ ಬರಲಿಲ್ಲ? ಯಾಕೆಂದ್ರೆ ಬ್ಯಾನಿನ್ ಟ್ರೀಕಿನ ದೊಡ್ಡ ಟ್ರೀ ಬಂದ್ರೆ ಅದನ್ನ ಸಸ್ಟೈನ್ ಮಾಡೋದಕ್ಕೆ ಅರ್ಥ ಕೈಲಾಗಲ್ಲ, ಅದನ್ನ ಸಾಕೋದಕ್ಕೆ ಭೂಮಿ ಕೈಲಾಗಲ್ಲ. ಅವಾಗ ಏನ್ ಮಾಡುತ್ತೆ? ನೇಚರು ಇಕ್ವಿಲಿಬ್ರಿಯಮ್ ಅನ್ನ ಅಟೈನ್ ಮಾಡುತ್ತೆ. ನೇಚರ್ ಇಕ್ವಿಲಿಬ್ರಿಯಮ್ ಅನ್ನ ಅಟೈನ್ ಮಾಡಿದಾಗ ಎವಲ್ಯೂಷನ್ ಅಲ್ಲಿ ಸ್ಟಾಪ್ ಆಗಲ್ಲ. ಸೊ ಈ ಕೊನೆಯ ಹಂತದಲ್ಲಿ ಕಂಡು ಬರುವಂತ ಸ್ಪೀಶೀಸ್ ನಾವೇನ್ ಕರಿತೀವಿ? ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್? ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. Climax community. Okay, see, evolution ನಲ್ಲಿ the species which are first to arrive are called as pioneer species. Evolution ನಲ್ಲಿ when the nature attains its equilibrium, okay, ಕೊನೆಯ ಹಂತದಲ್ಲಿ ಕಂಡು ಬರುವಂತ ಸ್ಪೀಶೀಸ್ ನ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಕರಿತೀವಿ. ಮತ್ತು ಎವಲ್ಯೂಷನ್ ಅಥವಾ ಸಕ್ಸೆಷನ್ ನಡೆದಿರುವಂತ ಈ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾವನ್ನ ಸೆರೆ ಅಂತ ಕರಿತೀವಿ. ಓಕೆ, ಸೆರೆ ಅಂತ. ಓಕೆ, ಈಗ ಈ ಎಕಲಾಜಿಕಲ್ ಸಕ್ಸೆಷನ್ ಅಲ್ಲಿ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಸಕ್ಸೆಷನ್. ಒನ್ ಈಸ್ ಪ್ರೈಮರಿ ಸಕ್ಸೆಷನ್, ಒನ್ ಈಸ್ ಸೆಕೆಂಡರಿ ಸಕ್ಸೆಷನ್. ಪ್ರೈಮರಿ ಸಕ್ಸೆಷನ್, ಸೆಕೆಂಡರಿ ಸಕ್ಸೆಷನ್. ಸರ್ ಜಾಗ ಫುಲ್ಲು ಖಾಲಿ ಇತ್ತು, ಎವಲ್ಯೂಷನ್ ಅಥವಾ ಸಕ್ಸೆಷನ್ ಹೊಸದಾಗಿ ಶುರು ಆಗ್ತಾ ಇದೆ ಸರ್, ಇಟ್ ಈಸ್ ಪ್ರೈಮರಿ ಸಕ್ಸೆಷನ್. ಸರ್ ಸ್ಟಾರ್ಟ್ ಆಗಿತ್ತು, ಬಟ್ ಮಧ್ಯದಲ್ಲಿ ಪ್ರಕೃತಿ ವಿಕೋಪಗಳಿಂದ ನಿಂತೋಯ್ತು, ಮತ್ತೆ ರೀಸ್ಟಾರ್ಟ್ ಆಯ್ತು ಅಂದ್ರೆ ಇಟ್ ಈಸ್ ಸೆಕೆಂಡರಿ ಸಕ್ಸೆಷನ್. ಈ ಪ್ರೈಮರಿ ಸಕ್ಸೆಷನ್ ಅಲ್ಲಿ ದೇರ್ ಆರ್ ಟೂ ಟೈಪ್ಸ್. ಒನ್ ಇಸ್ ಜೆರಾರ್ಚ್ ಅಂತ, ಇನ್ನೊಂದು ಹೈಡ್ರಾರ್ಚ್ ಅಂತ. ಸಕ್ಸೆಷನ್ ಅಥವಾ ಎವಲ್ಯೂಷನ್ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಅಲ್ಲಿ ಶುರು ಆದ್ರೆ ಜೆರಾರ್ಚ್, ಅಕ್ವಾಟಿಕ್ ಇಕೋಸಿಸ್ಟಮ್ ಅಲ್ಲಿ ಶುರು ಆದ್ರೆ ಹೈಡ್ರಾರ್ಚ್. ಓಕೆ, ಎವಲ್ಯೂಷನ್
ಭೂ ಪರಿಸರ ವ್ಯವಸ್ಥೆ ಮೇಲೆ ಶುರು ಆಯ್ತು ಅಂದ್ರೆ ಕ್ಸರಾರ್ಚ್. ಓಕೆ, ಜಲ ಪರಿಸರ ವ್ಯವಸ್ಥೆಯಲ್ಲಿ ಶುರು ಆಯ್ತು ಅಂದ್ರೆ ಹೈಡ್ರಾರ್ಚ್. ಓಕೆ, ದ್ಯಾಟ್ಸ್ ಇಟ್ ಅಬೌಟ್ ಪ್ರೈಮರಿ ಸಕ್ಸೆಷನ್ ಅಂಡ್ ಸೆಕೆಂಡರಿ ಸಕ್ಸೆಷನ್. ಓಕೆ, ಇದು ಎಕಲಾಜಿಕಲ್ ಸಕ್ಸೆಷನ್ ಕಾನ್ಸೆಪ್ಟ್. ಎಕಲಾಜಿಕಲ್ ಸಕ್ಸೆಷನ್ ಕಾನ್ಸೆಪ್ಟ್ ಆಯ್ತಾ? ಸರಿ, ನೌ ವಿಲ್ ಕಮ್ ಟು ಒನ್ ಮೋಸ್ಟ್ ಲಾಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಎಕಲಾಜಿಕಲ್ ಇಂಟರಾಕ್ಷನ್ಸ್, ಪರಿಸರೀಯ ಸಂವಹನಗಳು ಅಂತ ಕರಿತೀವಿ. ಪರಿಸರೀಯ ಸಂವಹನಗಳು, ಎಕಲಾಜಿಕಲ್ ಇಂಟರಾಕ್ಷನ್ಸ್. ಓಕೆ, ಸೊ ನಾನು ಪ್ರಾರಂಭದಲ್ಲೇ ಹೇಳಿದೆ, ಓಕೆ, ಸೊ ಎನ್ವಿರಾನ್ಮೆಂಟಲ್ಲಿ we have two types of interactions. Environmentally we have two types of interaction. One is biotic interaction, other one is biotic abiotic interaction. Alva helade alva? So beginning alle helidine. So we have two types of interactions present in the environment. One is biotic interaction, one is biotic abiotic interaction. Okay, biotic interactions ಅಂದ್ರೆ ಜೀವಿಗಳ ನಡುವೆ ಕಂಡು ಬರುವ ಪರಸ್ಪರ ಸಂವಹನ. ಬಯೋಟಿಕ್ ಎಬಯೋಟಿಕ್ ಇಂಟ್ರಾಕ್ಷನ್ಸ್ ಅಂದ್ರೆ ಜೀವಿ ಮತ್ತು ಭೌತಿಕ ಪರಿಸರದ ನಡುವೆ ಕಂಡು ಬರುವ ಪರಸ್ಪರ ಸಂವಹನ. ಓಕೆ, ಬಯೋಟಿಕ್ ಇಂಟ್ರಾಕ್ಷನ್ ಯಾಕೆ ನಡೆಯುತ್ತೆ ಸರ್? ಬಿಕಾಸ್ ಫಾರ್ ಫುಡ್ ನಡೆಯುತ್ತೆ, ಆಹಾರಕ್ಕೋಸ್ಕರ ನಡೆಯುತ್ತೆ. ಓಕೆ, ಎಬಯೋಟಿಕ್ ಇಂಟ್ರಾಕ್ಷನ್ ಯಾಕೆ ನಡೆಯುತ್ತೆ? ಬಿಕಾಸ್ ಫಾರ್ ಹ್ಯಾಬಿಟ್ಯಾಟ್, ಟೆಂಪರೇಚರ್, ಸನ್ಲೈಟ್, ವಾಟರ್, ಕಾರ್ಬನ್ ಡೈಆಕ್ಸೈಡ್ಗೋಸ್ಕರ ನಡೆಯುತ್ತೆ. ಓಕೆ, ಈಗ ನಾನು ಮಾತಾಡ್ತಿರೋದು ಓನ್ಲಿ ಅಬೌಟ್ ಬಯೋಟಿಕ್ ಇಂಟ್ರಾಕ್ಷನ್. ನಾನು ಮಾತಾಡ್ತಿರೋದು ಓನ್ಲಿ ಅಬೌಟ್ ಬಯೋಟಿಕ್ ಇಂಟ್ರಾಕ್ಷನ್. ನಾನು ಬಯೋಟಿಕ್ ಎಬಯೋಟಿಕ್ ಇಂಟ್ರಾಕ್ಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಬಯೋಟಿಕ್ ಇಂಟ್ರಾಕ್ಷನ್ ಅಲ್ಲಿ ಅಗೇನ್ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಇಂಟ್ರಾಕ್ಷನ್. ಒನ್ ಈಸ್ ಪಾಸಿಟಿವ್ ಇಂಟ್ರಾಕ್ಷನ್, ಒನ್ ಈಸ್ ನೆಗೆಟಿವ್ ಇಂಟ್ರಾಕ್ಷನ್. ಒನ್ ಈಸ್ ಪಾಸಿಟಿವ್ ಇಂಟ್ರಾಕ್ಷನ್, ಒನ್ ಈಸ್ ನೆಗೆಟಿವ್ ಇಂಟ್ರಾಕ್ಷನ್. ಕೇಳಿಸ್ಕೊಳ್ಳಿ. ಓಕೆ, ಸಕಾರಾತ್ಮಕ ಸಂವಹನಗಳು, ನಕಾರಾತ್ಮಕ ಸಂವಹನಗಳು. ಹಾಗಾದ್ರೆ ವಾಟ್ ಈಸ್ ಪಾಸಿಟಿವ್ ಇಂಟ್ರಾಕ್ಷನ್, ವಾಟ್ ಈಸ್ ನೆಗೆಟಿವ್ ಇಂಟ್ರಾಕ್ಷನ್? ಈಗ ನೋಡಿ, ಈಗ ಎರಡು ಆರ್ಗ್ಯಾನಿಸಮ್ ಇರ್ತವೆ ಅಂತ ಇಟ್ಕೊಳ್ಳೋಣ. ಆರ್ಗ್ಯಾನಿಸಮ್ ಎ, ಆರ್ಗ್ಯಾನಿಸಮ್ ಬಿ. ಎರಡು ಆರ್ಗ್ಯಾನಿಸಮ್ ಇರ್ತವೆ, ಇವೆರಡು ಇಂಟ್ರಾಕ್ಟ್ ಮಾಡ್ತಾ ಇದೆ. ಇಂಟ್ರಾಕ್ಟ್ ಮಾಡಿದಾಗ ಒಂದು ಆರ್ಗ್ಯಾನಿಸಮ್ಗೆ ಲಾಭ ಆಯಿತು, ಪ್ಲಸ್ ಬರೀತಾರೆ. ಮತ್ತೊಂದು ಆರ್ಗ್ಯಾನಿಸಮ್ಗೆ ಲಾಭನೂ ಆಗ್ಲಿಲ್ಲ, ನಷ್ಟನೂ ಆಗ್ಲಿಲ್ಲ, ಝೀರೋ ಬರೀತಾ ಇದೆ. ಇದು ಪಾಸಿಟಿವ್ ಇಂಟ್ರಾಕ್ಷನ್, ನೆಗೆಟಿವ್ ಇಂಟ್ರಾಕ್ಷನ್? ಇಟ್ ಈಸ್ ಪಾಸಿಟಿವ್ ಇಂಟ್ರಾಕ್ಷನ್. ಓಕೆ, ಒಂದು ಆರ್ಗ್ಯಾನಿಸಮ್ಗೆ, ಪ್ಲೀಸ್ ಕೇಳಿಸ್ಕೊಳ್ಳಿ, ಒಂದು ಆರ್ಗ್ಯಾನಿಸಮಿಗೆ ಲಾಭ ಆಯಿತು, ಒಂದು ಆರ್ಗ್ಯಾನಿಸಮಿಗೆ ನಷ್ಟ ಆಯಿತು. ಸರಿ, ಒಂದು ಆರ್ಗ್ಯಾನಿಸಮಿಗೆ ಲಾಭ ಆಯಿತು, ಇನ್ನೊಂದು ಆರ್ಗ್ಯಾನಿಸಮ್ಗೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಇದು ಪಾಸಿಟಿವ್ ಇಂಟ್ರಾಕ್ಷನ್, ನೆಗೆಟಿವ್ ಇಂಟ್ರಾಕ್ಷನ್? ಪಾಸಿಟಿವ್ ಇಂಟ್ರಾಕ್ಷನ್. ಈಗ ಒಂದು ಆರ್ಗ್ಯಾನಿಸಮಿಗೆ ಲಾಭ ಆಯಿತು, ಮತ್ತೊಂದು ಆರ್ಗ್ಯಾನಿಸಮಿಗೆ ನಷ್ಟ ಆಯಿತು. ಪಾಸಿಟಿವ್ ನೆಗೆಟಿವ್? ಇಟ್ ಈಸ್ ನೆಗೆಟಿವ್ ಇಂಟ್ರಾಕ್ಷನ್. ಒಂದು ಆರ್ಗ್ಯಾನಿಸಮಿಗೆ ನಷ್ಟ ಆಯಿತು, ಮತ್ತೊಂದು ಆರ್ಗ್ಯಾನಿಸಮ್ಗೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಪಾಸಿಟಿವ್ ನೆಗೆಟಿವ್? ನೆಗೆಟಿವ್ ಇಂಟ್ರಾಕ್ಷನ್. ಎರಡೂ ಆರ್ಗ್ಯಾನಿಸಮಿಗೆ ನಷ್ಟ ಆಯಿತು, ನೆಗೆಟಿವ್ ಇಂಟ್ರಾಕ್ಷನ್. ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ ಸರ್ ಪಾಸಿಟಿವ್ ಇಂಟ್ರಾಕ್ಷನ್ ಅಂತ ಹಾಕ್ಬಿಟ್ಟಿರ. ಮ್ಯಾಥಮೆಟಿಕ್ಸ್ ಅಲ್ಲ, ಅದು ಎನ್ವಿರಾನ್ಮೆಂಟ್. ಎರಡೂ ಆರ್ಗ್ಯಾನಿಸಮಿಗೆ ಲಾಭ ಆಯಿತು, ಪಾಸಿಟಿವ್ ನೆಗೆಟಿವ್? ಪಾಸಿಟಿವ್ ಇಂಟ್ರಾಕ್ಷನ್. ಎರಡೂ ಆರ್ಗ್ಯಾನಿಸಮಿಗೆ ನಷ್ಟ ಆಗಲಿಲ್ಲ, ಎರಡೂ ಆರ್ಗ್ಯಾನಿಸಮಿಗೆ ಲಾಭ ಆಗಲಿಲ್ಲ. ಮೀನ್ ಎರಡಕ್ಕೂ ನಷ್ಟ ಆಗಲಿಲ್ಲ, ಎರಡಕ್ಕೂ ಲಾಭ ಆಗಲಿಲ್ಲ. ದಿಸ್ ಇಸ್ ನ್ಯೂಟ್ರಲ್ ಇಂಟ್ರಾಕ್ಷನ್ಸ್. ಬಟ್ ಪ್ರಪಂಚದಲ್ಲಿ ನ್ಯೂಟ್ರಲ್ ಇಂಟ್ರಾಕ್ಷನ್ಸ್ ಅಂತ ಯಾವುದೂ ಇಲ್ಲ. ಆಯ್ತಾ? either it should be positive interaction, either it should be negative interaction. Okay, either it should be positive interaction, either it should be negative interaction. Okay, ಇದು ಅರ್ಥ ಆಗಿದ್ರೆ okay, let us come to the concept. Okay, first we'll speak about negative interaction. Okay, so we'll speak about negative interaction. Negative interactions ಅಲ್ಲಿ 4 ತರ ಇದಾವೆ. ನೆಗೆಟಿವ್ ಇಂಟ್ರಾಕ್ಷನ್ಸ್ ಅಲ್ಲಿ 4 ತರ ಇದಾವೆ. ಅಮೆನ್ಶಾಲಿಸಮ್ ನೋಡಿ, ಇಲ್ಲಿ ನೆಗೆಟಿವ್ ಇಂಟ್ರಾಕ್ಷನ್ಸ್ ಅಲ್ಲಿ 4 ತರ ಇದಾವೆ. ಅಮೆನ್ಶಾಲಿಸಮ್, ಪ್ರಿಡೇಷನ್, ಪ್ಯಾರಾಸೈಟಿಸಮ್, ಕಾಂಪಿಟೇಷನ್, 4 ತರ ಇದಾವೆ. ಓಕೆ, ಸೊ ಅಮೆನ್ಶಾಲಿಸಮ್, ಪ್ರಿಡೇಷನ್, ಪ್ಯಾರಾಸೈಟಿಸಮ್, ಕಾಂಪಿಟೇಷನ್.
ಸೊ ಈಗ ಒಂದೊಂದೇ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಕ್ಯಾಟಲ್ ಈಸ್ ಟ್ರಾಂಪ್ಲಿಂಗ್ ದ ಗ್ರಾಸ್. ಒಂದು ಹಸು ಹುಲ್ಲಲ್ಲಿ ಮಲ್ಕೊಂಡು ಒದ್ದಾಡ್ತಾ ಇದೆ. ಒಂದು ಹಸು ಹುಲ್ ಮೇಲೆ ಮಲ್ಕೊಂಡು ಒದ್ದಾಡ್ತಾ ಇದೆ. ಇದರಿಂದ ಹಸುಗೇನಾದ್ರು ಲಾಭ ಸಿಗ್ತಾ? ಇಲ್ಲ, ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಬಟ್ ಹುಲ್ಲು ಸತ್ತೋಯ್ತು. ಕ್ಯಾಟಲ್ ಈಸ್ ಟ್ರಾಂಪ್ಲಿಂಗ್ ದ ಗ್ರಾಸ್. ಹಸು ಹುಲ್ ಮೇಲೆ ಮಲ್ಕೊಂಡು ಒದ್ದಾಡ್ತಾ ಇದೆ. ಹಸುಗೆ ಲಾಭನೂ ಆಗ್ಲಿಲ್ಲ, ನಷ್ಟನೂ ಆಗ್ಲಿಲ್ಲ, ಝೀರೋ. ಬಟ್ ಹುಲ್ಲು ಸತ್ತೋಯ್ತು. ಒಂದು ಆರ್ಗ್ಯಾನಿಸಮ್ಗೆ ನಷ್ಟ ಆಗಿ ಇನ್ನೊಂದು ಆರ್ಗ್ಯಾನಿಸಮ್ಗೆ ಲಾಭನೂ ಆಗ್ತಿಲ್ಲ, ನಷ್ಟನೂ ಆಗ್ತಿಲ್ಲ. ಇಟ್ ಈಸ್ ಕಾಲ್ಡ್ ಅಸ್ ಅಮೆನ್ಶಾಲಿಸಮ್. ಅದರ ಒಂದು ಮಾತು ಹೇಳ್ತೀನಿ, ನೆಗೆಟಿವ್ ಇಂಟ್ರಾಕ್ಷನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಒಂದಲ್ಲ ಒಂದು ಆರ್ಗ್ಯಾನಿಸಮ್ಗೆ ಹಾನಿ ಆಗ್ಲೇಬೇಕು. ನೆಗೆಟಿವ್ ಇಂಟ್ರಾಕ್ಷನ್ಸ್ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ ಒಂದಲ್ಲ ಒಂದು ಆರ್ಗ್ಯಾನಿಸಮ್ ನಷ್ಟ ಆಗ್ಲೇಬೇಕು. ತಮ್ಮ ರೂಲ್ ಅದು, ಆಯ್ತಾ? ಸರಿ, ಒಂದಕ್ಕೆ ನಷ್ಟ ಆಗಿ ಇನ್ನೊಂದಕ್ಕೆ ಲಾಭನೂ ಆಗ್ತಿಲ್ಲ, ನಷ್ಟನೂ ಆಗ್ತಿಲ್ಲ ಅಂದ್ರೆ ದಿಸ್ ಕೈಂಡ್ ಆಫ್ ಇಂಟ್ರಾಕ್ಷನ್ ಇಸ್ ಕಾಲ್ಡ್ ಅಸ್ ಅಮೆನ್ಶಾಲಿಸಮ್. ಈಗ ಸಿಂಹ ಜಿಂಕೆಯನ್ನು ಬೇಟೆ ಆಡ್ತಾ ಇದೆ. ಸಿಂಹಕ್ಕೆ ಲಾಭ ಆಯ್ತಾ, ನಷ್ಟ ಆಯ್ತಾ? ಸಿಂಹಕ್ಕೆ ಊಟ ಸಿಕ್ತು, ಲಾಭ ಆಯ್ತು. ಜಿಂಕೆ ಸತ್ತೋಯ್ತು. ಒಂದಕ್ಕೆ ಲಾಭ ಆಗಿ ಮತ್ತೊಂದಕ್ಕೆ ನಷ್ಟ ಆದ್ರೆ ಇಟ್ ಈಸ್ ಕಾಲ್ಡ್ ಅಸ್ ಪ್ರಿಡೇಷನ್. ಜಿಗಣೆ ಎಮ್ಮೆ ಕಚ್ಕೊಂಡು ರಕ್ತ ಹೀರ್ತಾ ಇದೆ. ಜಿಗಣೆಗೆ ಲಾಭ ಆಯ್ತಾ, ನಷ್ಟ ಆಯ್ತಾ? ಲಾಭ ಆಯ್ತು, ಬಿಕಾಸ್ ಇಟ್ ಗಾಟ್ ಫುಡ್. ಎಮ್ಮೆ ರಕ್ತವನ್ನು ಕಳ್ಕೊಳ್ಳುತ್ತೆ, ಮೈನಸ್. ಒಂದು ಜೀವಿಗೆ ಲಾಭ ಆಗಿ ಮತ್ತೊಂದು ಜೀವಿಗೆ ನಷ್ಟ ಆದ್ರೆ ಇಟ್ ಈಸ್ ಕಾಲ್ಡ್ ಅಸ್ ಪ್ಯಾರಾಸೈಟಿಸಮ್. ಈಗ ಒಂದು ಕನ್ಫ್ಯೂಷನ್ ಶುರು ಆಗುತ್ತೆ. ಸರ್, ಇಲ್ಲೂ ಪ್ಲಸ್ ಮೈನಸ್ ಇದೆ, ಇಲ್ಲೂ ಪ್ಲಸ್ ಮೈನಸ್ ಇದೆ. ಸರ್, ಹೆಂಗ್ ಸರ್ ಬೇರೆ ಬೇರೆ ಇಂಟ್ರಾಕ್ಷನ್? ಪ್ಲಸ್ ಮೈನಸ್ ಬಂದಾಗ ಕ್ರಾಸ್ ವೆರಿಫೈ ಮಾಡಬೇಕು. ಲಾಭವನ್ನು ಪಡೆದಿರುವಂತ ಜೀವಿ ಪ್ರಿಡೇಟರ್ ಆಗಿದ್ರೆ ಇಟ್ ಇಸ್ ಪ್ರಿಡೇಷನ್. ಲಾಭವನ್ನು ಪಡೆದಿರುವಂತ ಜೀವಿ ಪ್ಯಾರಾಸೈಟ್ ಆಗಿದ್ರೆ ಇಟ್ ಇಸ್ ಪ್ಯಾರಾಸೈಟಿಸಮ್. ಲಾಭವನ್ನು ಪಡೆದಿರುವಂತ ಜೀವಿ ಪ್ರಿಡೇಟರ್ ಆಗಿದ್ರೆ ಪ್ರಿಡೇಷನ್. ಲಾಭವನ್ನು ಪಡೆದಿರುವಂತ ಜೀವಿ ಪ್ಯಾರಾಸೈಟ್ ಆಗಿದ್ರೆ ಇಟ್ ಇಸ್ ಪ್ಯಾರಾಸೈಟಿಸಮ್. ಇರೋದು ಒಂದೇ ಜಿಂಕೆ. ಚೀತಾ ಮತ್ತು ಲಯನ್ನು ಕಿತ್ತಾಡ್ತಿದ್ದವು. ಕಾಂಪಿಟೇಷನ್ ಜಾಸ್ತಿ ಆದ್ರೆ ಎರಡಕ್ಕೂ ಹಾನಿ ಆಗುತ್ತೆ, ಎರಡು ಹೊಡೆದಾಡ್ತವೆ. ದಿಸ್ ಇಸ್ ಕಾಂಪಿಟೇಷನ್. ಸರ್ ನೋಡಿ, ಇದೇ ಎಕ್ಸಾಂಪಲ್ಸ್ ಕೊಡ್ಬೇಕು ಅಂತ ಎಕ್ಸಾಮ್ ಅಲ್ಲಿ ಏನಿಲ್ಲ, ಯಾವ್ದು ಬೇಕಾದ್ರೂ ಎಕ್ಸಾಂಪಲ್ಸ್ ಕೊಡ್ಬೋದು. ಎಕ್ಸಾಂಪಲ್ಸ್ ಮಾಡ್ಕೊಂಡು ನೀವು ಫಾರ್ಮುಲಾ ಬರೀಬೇಕು, ಪ್ಲಸ್ ಮೈನಸ್ ಹಾಕೊಂಡು ಅದನ್ನು ಯಾವ ಇಂಟ್ರಾಕ್ಷನ್ ಅಂತ ಜಡ್ಜ್ ಮಾಡಬೇಕು. ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ ಕೊಡ್ತಾರೆ ಅಂತ ರೂಲ್ಸ್ ಇಲ್ಲ, ಆಯ್ತಾ? ಸರಿ, ಈಗ ವಿಲ್ ಸ್ಪೀಕ್ ಅಬೌಟ್ ಓಕೆ ಪಾಸಿಟಿವ್ ಇಂಟ್ರಾಕ್ಷನ್ಸ್ ಅಲ್ಲಿ ಕಮೆನ್ಸಾಲಿಸಮ್, ಮ್ಯೂಚುವಲಿಸಮ್ ಎರಡೇ ಇರೋದು. ಕಮೆನ್ಸಾಲಿಸಮ್, ಮ್ಯೂಚುವಲಿಸಮ್ ಎರಡೇ ಇರೋದು, ಆಯ್ತಾ? ಅಂಡ್ ಇಲ್ಲಿ ಇಲ್ಲಿ ಪಾಸಿಟಿವ್ ಇಂಟ್ರಾಕ್ಷನ್ಸ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತಂದ್ರೆ ತಮ್ ರೂಲು ಯಾವುದೇ ಕಾರಣಕ್ಕೂ ಕೇಳಿಸ್ಕೊಳ್ಳಿ. ಪಾಸಿಟಿವ್ ಇಂಟ್ರಾಕ್ಷನ್ಸ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ತಮ್ ರೂಲ್ ಏನ್ ಗೊತ್ತಾ? ಯಾವುದೇ ಕಾರಣಕ್ಕೂ ಯಾವ ಆರ್ಗ್ಯಾನಿಸಮ್ಸ್ಗೂ ನಷ್ಟ ಆಗಂಗಿಲ್ಲ, ಎಲ್ಲೂ ಕೂಡ ಮೈನಸ್ ಬರಂಗಿಲ್ಲ. ಇಲ್ಲಿ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಓಕೆ, ಇದು ಪ್ಲಸ್ ಆಗ್ಬೇಕು. ಓಕೆ, ಕಮೆನ್ಸಾಲಿಸಮ್ ಉದಾಹರಣೆ ಕೊಡ್ತೆ. ಈಗ ನೋಡಿ, ಇವಾಗ ಒಂದು ಹಸು ಹುಲ್ಲು ಮೇಯ್ತಾ ಇದೆ. ಈ ಹುಲ್ಲನ್ನ ಮೇಯುವಂತ ಹಸುವಿನ ಮೇಲೆ ಒಂದು ಪಕ್ಷಿ ಕೂತ್ಕೊಂಡು, ಒಂದು ಹಸು ಹುಲ್ಲು ಮೇಯ್ತಾ ಇದೆ, ಆ ಹುಲ್ಲನ್ನ ಮೇಯುವಂತ ಹಸುವಿನ ಮೇಲೆ ಒಂದು ಪಕ್ಷಿ ಕೂತ್ಕೊಂಡು. ಇಲ್ಲಿ ಇಂಟ್ರಾಕ್ಷನ್ಸ್ ಇರೋದು ಹಸು ಮತ್ತೆ ಪಕ್ಷಿಗೆ, ಹಸು ಮತ್ತು ಹುಲ್ಲಿಗಲ್ಲ, ಆಯ್ತಾ? ಸರಿ, ಈಗ ಹುಲ್ಲನ್ನ ಮೇಯುವಂತ ಹಸುವಿನ ಮೇಲೆ ಒಂದು ಪಕ್ಷಿ ಕೂತ್ಕೊಂಡಿದೆ. ಯಾಕೆ ಕೂತ್ಕೊಂಡಿದೆ ಅಂತಂದ್ರೆ ಹಸು ಹುಲ್ಲು ಮೇಯ್ಬೇಕಾದ್ರೆ
ಹುಲ್ಲಲ್ಲಿರುವಂತ ಕೀಟಗಳಿಗೆ ಹಾರ್ತವೆ. ಈ ಮೇಲ್ ಕೂತಿರೋಂಥ ಪಕ್ಷಿ ಏನ್ ಮಾಡುತ್ತೆ, ಆ ಕೀಟಗಳನ್ನ ಅಟ್ಯಾಕ್ ಮಾಡಿ ತಿನ್ನುತ್ತೆ. ಅಟ್ಯಾಕ್ ಮಾಡ್ತಿರುತ್ತೆ ಅಂದ್ರೆ ಹಸುವಿಂದ ಪಕ್ಷಿಗೆ ಲಾಭ ಸಿಗ್ತಿದ್ಯಾ? ಸಿಗ್ತಾ ಇದೆ, ಪ್ಲಸ್ ಬರೀತಾ ಇದೆ. ಹಸುವಿಂದ ಪಕ್ಷಿಗೆ ಲಾಭ ಸಿಗ್ತಾ ಇದೆಯಾ? ಪ್ಲಸ್ ಬರೀತಾ ಇದೆ. ಆದ್ರೆ ಪಕ್ಷಿಯಿಂದ ಹಸುಗ್ ಲಾಭ ಸಿಗ್ತಾ ಇದೆಯಾ? ಇಲ್ಲ. ಓಕೆ, ಲಾಭನೂ ಸಿಗ್ತಾ ಇಲ್ಲ, ನಷ್ಟನೂ ಆಗ್ತಾ ಇದೆ. ಓಕೆ, ಒಂದು ಆರ್ಗ್ಯಾನಿಸಮಿಗೆ ಲಾಭ ಆಗಿ ಮತ್ತೊಂದು ಆರ್ಗ್ಯಾನಿಸಮ್ ಲಾಭನೂ ಆಗ್ತಿಲ್ಲ, ನಷ್ಟನೂ ಆಗ್ತಿಲ್ಲ. ಇಟ್ ಇಸ್ ಎ ಪಾಸಿಟಿವ್ ಇಂಟ್ರಾಕ್ಷನ್. ದಿಸ್ ಕೈಂಡ್ ಆಫ್ ಪಾಸಿಟಿವ್ ಇಂಟ್ರಾಕ್ಷನ್ ಇಸ್ ಕಾಲ್ಡ್ ಅಸ್ ಕಮೆನ್ಶಾಲಿಸಮ್. It is called as commensalism. Mutualism example ko. Okay, mutualism example ko. So mutualism ಅನ್ನು ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ. Mutualism ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ. ಓಕೆ, ಲಿಸನ್ ಹಿಯರ್. ಬ್ರದರ್, ಸಮುದ್ರದಲ್ಲಿ ಓಷನ್ಸ್ ಅಲ್ಲಿ ಒಂದು ಟೈನಿ ಆನಿಮಲ್ ವಾಸ ಮಾಡುತ್ತೆ. ಟೈನಿ ಆನಿಮಲ್, ಇದರ ಹೆಸರು ಕೋರಲ್ ಪಾಲಿಪ್ ಅಂತ. ಕೋರಲ್ ಪಾಲಿಪ್ ಇಟ್ಸ್ ಎ ಟೈನಿ ಆನಿಮಲ್ ವಿಚ್ ಲಿವ್ಸ್ ಇನ್ ಓಷನ್ಸ್. ಈ ಆನಿಮಲ್ ಜೊತೆಗೆ ಒಂದು ಪಾಚಿ ವಾಸ ಮಾಡುತ್ತೆ, ಝೂಗ್ಝಾಂಥಲೆ ಅಂತ ಇದರ ಹೆಸರು. ಝೂಗ್ಝಾಂಥಲೆ, ಕೋರಲ್ ಪಾಲಿಪ್ ಮತ್ತೆ ಝೂಗ್ಝಾಂಥಲೆ. ಓಕೆ, ಇದು ಪಾಚಿ. ದಿಸ್ ಇಸ್ ಆಲ್ಗೆ. ಓಕೆ, ದಿಸ್ ಇಸ್ ಆಲ್ಗೆ, ದಿಸ್ ಇಸ್ ಆರ್ಗ್ಯಾನಿಸಮ್, ಗೊತ್ತಿರಬೇಕು. ಓಕೆ, ಇವೆರಡು ಒಂದು ರಿಲೇಶನ್ಶಿಪ್ ಎಂಟರ್ ಆಗ್ತವೆ. ಒಂದು ರಿಲೇಶನ್ಶಿಪ್ ಎಂಟರ್ ಆಗ್ತವೆ. ದಿಸ್ ರಿಲೇಶನ್ಶಿಪ್ ಇಸ್ ಕಾಲ್ಡ್ ಅಸ್ ಸಿಂಬಯೋಟಿಕ್ ರಿಲೇಶನ್ಶಿಪ್. ಸಹಜೀವನ ಸಂಬಂಧ, ಕೂಡು ಜೀವನ ಅಂತ ಕರೀತೀವಿ. ಸೊ ವಾಟ್ ಈಸ್ ಸಿಂಬಯೋಟಿಕ್ ರಿಲೇಶನ್ಶಿಪ್ ಸರ್? ಸೇ, ಇದನ್ ಬಿಟ್ಟು ಇದಿರಲ್ಲ, ಇದನ್ ಬಿಟ್ಟು ಇದಿರಲ್ಲ. ಯಾಕೆ ಅಂದ್ರೆ ಇದು ಬದುಕೋದಕ್ಕೋಸ್ಕರ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇದು ಬದುಕೋದಕ್ಕೋಸ್ಕರ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಇದನ್ ಬಿಟ್ಟು ಇದಿರಲ್ಲ, ಇದನ್ ಬಿಟ್ಟು ಇದಿರಲ್ಲ. ದಿಸ್ ಕೈಂಡ್ ಆಫ್ ರಿಲೇಶನ್ಶಿಪ್ ಇಸ್ ಕಾಲ್ಡ್ ಅಸ್ symbiotic relationship. Okay, plus mutualism. Sir, explain the symbiotic relationship that exists between coral polyp and zooxanthelle. Explain the symbiotic relationship that exists between coral polyp and zooxanthelle. ನೋಡಿ, ಏನಕ್ಕೆ ಅಂತ ಹೇಳ್ತೀನಿ. ಈ ಕೋರಲ್ ಪಾಲಿಪ್ ಬದುಕಬೇಕು ಅಂತಂದ್ರೆ ಫುಡ್ ಬೇಕು. ಕೋರಲ್ ಪಾಲಿಪ್ ಬದುಕಬೇಕು ಅಂದ್ರೆ ಫುಡ್ ಬೇಕು. ಈ ಫುಡ್ ಅನ್ನು ಯಾರು ಕೊಡ್ತಿರ್ತಾರೆ? ಝೂಗ್ಝಾಂಥಲೆ ಕೊಡ್ತಾ ಇರುತ್ತೆ. ಝೂಗ್ಝಾಂಥಲೆ ಪಾಚಿ, ಆಲ್ಗೆ ಫುಡ್ ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಫೋಟೋಸಿಂಥಸಿಸ್ ಮಾಡಬೇಕು. ಫೋಟೋಸಿಂಥಸಿಸ್ ಕಾರ್ಬನ್ ಡೈಆಕ್ಸೈಡ್ ಬೇಕು. ಈ ಕಾರ್ಬನ್ ಡೈಆಕ್ಸೈಡ್ ಯಾರು ಕೊಡ್ತಿರ್ತಾರೆ? ಕೋರಲ್ ಪಾಲಿಪ್ ಕೊಡ್ತಾ ಇರುತ್ತೆ. ಇದಕ್ಕೆ ಬೇಕಾಗಿರುವಂತ ಫುಡ್ ನ ಇದು ಕೊಡ್ತಾ ಇರುತ್ತೆ. ಇದು ಫುಡ್ ಪ್ರಿಪೇರ್ ಮಾಡೋದಕ್ಕೆ ಬೇಕಾಗಿರೋಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇದು ಕೊಡ್ತಾ ಇರುತ್ತೆ. ಹಾಗಾಗಿ ಇದನ್ ಬಿಟ್ಟು ಇದಿರಲ್ಲ, ಇದನ್ ಬಿಟ್ಟು ಇದಿರಲ್ಲ. ದಿಸ್ ಇಸ್ ಸಿಂಬಯೋಟಿಕ್ ರಿಲೇಶನ್ಶಿಪ್ ದಟ್ ಎಕ್ಸಿಸ್ಟ್ ಬಿಟ್ವೀನ್ ಕೋರಲ್ ಪಾಲಿಪ್ ಅಂಡ್ ಝೂಗ್ಝಾಂಥಲೆ. ಈಗ ಝೂಗ್ಝಾಂಥಲೆ ಕೊಟ್ಟನ್ನು ಏನ್ ಫುಡ್ ಕೊಡ್ತಾ ಇದೆ, ಈ ಫುಡ್ ಅನ್ನು ತಿಂದು ಕೋರಲ್ ಪಾಲಿಪ್ ಬೆಳೀತಾ ಹೋಗುತ್ತೆ. ಚೆನ್ನಾಗಿ ಬೆಳೆದು ಸತ್ತೋದ್ಮೇಲೆ, ಕೋರಲ್ ಪಾಲಿಪ್ ಸತ್ತೋದ್ಮೇಲೆ ಅದರ ಸ್ಕೆಲಿಟಲ್ ಸ್ಟ್ರಕ್ಚರ್ಸ್ ಉಳ್ಕೊಳ್ಳುತ್ತೆ, ಅಸ್ಥಿ ಪಂಜರಗಳು ಉಳ್ಕೊಳ್ಳುತ್ತೆ. ಕೋರಲ್ ಪಾಲಿಪ್ ಚೆನ್ನಾಗಿ ಬೆಳೆದು ಸತ್ತೋದ್ಮೇಲೆ ಅಸ್ಥಿ ಪಂಜರಗಳು, ಸ್ಕೆಲಿಟಲ್ ಸ್ಟ್ರಕ್ಚರ್ಸ್ ಉಳ್ಕೊಳ್ಳುತ್ತೆ. ಸ್ಕೆಲಿಟಲ್ ಸ್ಟ್ರಕ್ಚರ್ಸ್ ಅಲ್ಲಿ ಏನಿರುತ್ತೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ, ಸುಣ್ಣ ಇರುತ್ತೆ. ಕ್ಯಾಲ್ಸಿಯಂ ಕಾರ್ಬೋನೇಟ್, ಸುಣ್ಣ ಇರುತ್ತೆ. ಅಂದ್ರೆ ಕೋರಲ್ ಪಾಲಿಪ್ ನ ಸ್ಕೆಲಿಟಲ್ ರಿಮೈನ್ಸ್ ಅಲ್ಲಿ ಇರುವಂತ ಕ್ಯಾಲ್ಸಿಯಂ ಕಾರ್ಬೋನೇಟ್, ಸುಣ್ಣ ಸಾಗರದಲ್ಲಿ ಡೆಪಾಸಿಟ್ ಆಗಿ 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 ಓಷನ್ಸ್ ಅಲ್ಲಿ ಡೆಪಾಸಿಟ್ ಆಗಿ 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 ಸುಣ್ಣದ ಕಲ್ಲಿನ ಬಂಡೆಗಳು ಫಾರ್ಮೇಶನ್ ಆಗ್ತವೆ. ದೇ ಆರ್ ಕಾಲ್ಡ್ ಅಸ್ ಕೋರಲ್ ರೀವ್ಸ್. ಓಕೆ, ಹವಳದ ಬಂಡೆಗಳು, ಹವಳದ ದಿಣ್ಣೆಗಳು ಅಂತ ಕರಿತೀವಿ. ದೇ ಆರ್ ಕಾಲ್ಡ್ ಅಸ್ ಕೋರಲ್ ರೀವ್ಸ್. ಸಿ, ವಿ ನೋ ದಟ್ ಇವತ್ತು ಏನಾಗ್ತಾ ಇದೆ? ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಆಯ್ತು ಅಂದ್ರೆ ಓಷನ್ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಓಷನ್ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಈ ಸುಣ್ಣದ ಕಲ್ಲಿನ ಬಂಡೆಗಳು ಕರಗ್ತಾ ಹೋಗ್ತವೆ. ದಿಸ್ ಫೆನಾಮಿನಾ ಇಸ್ ಕಾಲ್ಡ್ ಅಸ್ ಕೋರಲ್ ಬ್ಲೀಚಿಂಗ್.
ಹವಳಗಳ ಬಿಳಿಯಾಗುವಿಕೆ. ಹವಳಗಳ ವರ್ಣ ನಿರ್ವರ್ಣಗೊಳ್ತಾ ಇದೆ. ಹವಳಗಳ ನಿರ್ವರ್ಣೀಕರಣ ಅಂತ ಕರೀತೀವಿ. ಕೋರಲ್ ಬ್ಲೀಚಿಂಗ್. ಇವತ್ತೇನಾದ್ರು ಕೋರಲ್ ಬ್ಲೀಚಿಂಗ್ ಆದ್ರೆ ಇಡೀ ಜಗತ್ ಬಾಯ್ ಬಿಡ್ಕೊಳತ್ತೆ, ತಲೆ ಕೆಡಿಸ್ಕೊಳತ್ತೆ. ಯಾಕೆ ಅಂತಂದ್ರೆ ಬ್ರದರ್, ದಿಸ್ ಕೋರಲ್ ರೀಫ್ ಫಾರ್ಮ್ಸ್ ದ habitat facility for 70% of marine organisms. 70% ಜಲಚರ ಜೀವಿಗಳಿಗೆ ಈ ಕೋರಲ್ ರೀಫ್ಸು ಆವಾಸ ಸ್ಥಾನದ ಸೌಲಭ್ಯವನ್ನು ಕೊಡುತ್ತೆ, ಹ್ಯಾಬಿಟ್ಯಾಟ್ ಫೆಸಿಲಿಟಿ ಕೊಡುತ್ತೆ. ಇವತ್ತು ಕೋರಲ್ ಬ್ಲೀಚಿಂಗ್ ಆಗ್ತಿರೋದ್ರಿಂದ marine organisms are losing their habitats. Hence, coral bleaching has become a global concern. Right? That's it about ecological interactions. That's it about ecological interactions. Okay? Yes. So, ಇವತ್ತಿನ ಕ್ಲಾಸಲ್ಲಿ ನಾವು ತುಂಬಾ ಟಾಪಿಕ್ಸ್ ಮಾತಾಡಿದ್ದೀವಿ ಅಲ್ವಾ? ಸೊ 2 ಚಾಪ್ಟರ್ ನಾನು ಮುಗಿಸಿದ್ದೀನಿ. ಒಂದು ಬೇಸಿಕ್ಸ್ ಆಫ್ ಇಕಾಲಜಿ, ಮತ್ತೊಂದು ಈಕೋಸಿಸ್ಟಮ್. ಬೇಸಿಕ್ಸ್ ಆಫ್ ಇಕಾಲಜಿ, ಈಕೋಸಿಸ್ಟಮ್. ಇಂಡೆಕ್ಸ್ ನಿಮಗೆ ಕಾಣ್ತಿದೆ. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿಸ್ ಟಾಪಿಕ್ಸ್. ಓಕೆ. ಅಂಡ್ ಇದನ್ನೇ ಈ 2 ಸಬ್ಜೆಕ್ಟ್ಸ್ ನಾವು ಇಂಟ್ರಡಕ್ಷನ್ ಟುವರ್ಡ್ಸ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಇಂಟ್ರೊಡಕ್ಷನ್ ಟುವರ್ಡ್ಸ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ ಅಲ್ವಾ? ಸೊ ಟು ರಿಕ್ಯಾಪ್ ಏನೆಲ್ಲ ಮಾತಾಡಿದೀವಿ. ಎನ್ವಿರಾನ್ಮೆಂಟ್ ಅಂದ್ರೆ ಏನು? ಬಯೋಟಿಕ್ ಕಾಂಪೊನೆಂಟ್ ಅಂದ್ರೆ ಏನು? ಎಬಯೋಟಿಕ್ ಕಾಂಪೊನೆಂಟ್ ಅಂದ್ರೆ ಏನು? ಎನ್ವಿರಾನ್ಮೆಂಟಲ್ ಎಷ್ಟು ರೀತಿ ಇಂಟ್ರಾಕ್ಷನ್ಸ್ ಇರ್ತವೆ? ಎಕಾಲಜಿ ಅಂತಂದ್ರೆ ಏನು? ಇಕಾಲಜಿ ಪದವನ್ನು ಕೊಟ್ಟಂತ ವಿಜ್ಞಾನಿ ಯಾರು? ಎಕಲಾಜಿಕಲ್ ಆರ್ಗನೈಸೇಷನ್ ಅಂದ್ರೆ ಏನು? ಸ್ಟೇಜಸ್ ಆಫ್ ಎಕಲಾಜಿಕಲ್ ಆರ್ಗನೈಸೇಷನ್ ಯಾವ್ಯಾವು? ಹ್ಯಾಬಿಟ್ಯಾಟ್ ಅಂದ್ರೆ ಏನು? ಎಕಲಾಜಿಕಲ್ ನಿಶ್ ಅಂತಂದ್ರೆ ಏನು? ಡಿಫರೆನ್ಸ್ ಬಿಟ್ವೀನ್ ಹ್ಯಾಬಿಟ್ಯಾಟ್ ಅಂಡ್ ಎಕಲಾಜಿಕಲ್ ನಿಶ್, ಈಕೋಟೋನ್, ಎಡ್ಜ್ ಎಫೆಕ್ಟ್, ಈಕೋಟೋಪು, ecosystem definition, classification of ecosystem, classification of abiotic, classification of biotic, food chain ಅಂತಂದ್ರೆ ಏನು? food types of food chain, food web, ecological pyramid ಅಂತಂದ್ರೆ ಏನು? types of ecological pyramid, ecological succession ಅಂತಂದ್ರೆ ಏನು? types of ecological succession, primary, secondary, ಸೆರೆ ಅಂತಂದ್ರೆ ಏನು? ಪ್ರೈಮರಿ ಪೈನಿಯರ್ ಸ್ಪೀಶೀಸ್ ಅಂದ್ರೆ ಏನು? ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತಂದ್ರೆ ಏನು? ಎಕಲಾಜಿಕಲ್ ಇಂಟ್ರಾಕ್ಷನ್ಸ್ ಅಂದ್ರೆ ಏನು? ಪಾಸಿಟಿವ್ ಇಂಟ್ರಾಕ್ಷನ್, ನೆಗೆಟಿವ್ ಇಂಟ್ರಾಕ್ಷನ್, ಟೈಪ್ಸ್ ಆಫ್ ನೆಗೆಟಿವ್ ಇಂಟ್ರಾಕ್ಷನ್, ಟೈಪ್ಸ್ ಆಫ್ ಪಾಸಿಟಿವ್ ಇಂಟ್ರಾಕ್ಷನ್, ಇಷ್ಟನ್ನು ಕೂಡ ಡೀಟೇಲ್ ಆಗಿ ಅಧ್ಯಯನ ಮಾಡಿ. ಹೋಪ್ ದಿಸ್ ಸೆಷನ್ ವಾಸ್ ವೆರಿ ಹೆಲ್ಪ್ಫುಲ್ ಅಲ್ವಾ? ಸೊ ಒಂದು ಕ್ಲಾರಿಟಿ ಬಿಲ್ಡ್ ಆಗಿರುತ್ತೆ ನಿಮ್ಗೆ ಅಂತ ನಾನು ಭಾವಿಸ್ತೀನಿ. ಓಕೆ. ಸೊ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಕಮೆಂಟ್ ಮೀ ರೈಟ್ ನೌ. ಓಕೆ. ಸೊ ಸೆಷನ್ ಮುಗಿದ್ಮೇಲೆ ನಾನು ಇರೋಲ್ಲ. ಸೊ ಇಫ್ ಯು ಹ್ಯಾವ್ ಎನಿ, ಓಕೆ, ಎಸ್, ಓಕೆ, ಇಫ್ ಯು ಹ್ಯಾವ್ ಎನಿ ಥಿಂಗ್ಸ್ ಟು ಆಸ್ಕ್, ಏನಾದ್ರು ಕೇಳಬೇಕು ಅಂತಿದ್ರೆ ಯು ಕ್ಯಾನ್ ಕೇಳ್ಬೋದು. ಏನು ಇಲ್ಲ ಅಂತಂದ್ರೆ ಎಸ್, ವಿಲ್ ವೈಂಡ್ ಆಫ್ ದ ಸೆಷನ್. ಓಕೆ. ಸೊ ಹೋಪ್ ಇಟ್ ವಾಸ್ ಬೆನಿಫಿಷಿಯಲ್ ಫಾರ್ ಯು ಪೀಪಲ್. ಓಕೆ, ಪ್ರಯೋಜನ ಆಗಿದೆ ಅಂತ ಭಾವಿಸ್ತೀನಿ. ಓಕೆ. ಮತ್ತೆ ನಾಳೆ ಇಷ್ಟೊತ್ತಿಗೆ, ನಾಳೆ 5 ಗಂಟೆಯಿಂದ 7 ಗಂಟೆಗೆ ಮತ್ತೆ ಭೇಟಿ ಆಗೋಣ. ಸೊ ಅಲ್ಲಿವರೆಗೂ ಎಸ್, ಟೇಕ್ ಕೇರ್ ಸರ್. ಆಯ್ತಾ? ಓಕೆ. ಎಂಜಾಯ್ ಯುವರ್ ರಿಮೈನಿಂಗ್ ಡೇ.